ಗೋವಿಂದಾಯ ಮಧ್ವಾಯ ಚ ನಮೋ ನಮಃ. ಚಿತ್ರೈ ಪದೇಶ್ಚ ಗಂಭೀರೆ ವಾಕ್ಯರ್ಮಾಣೈರ್ ಖಂಡಿತೆ ಗುರುಭಾವಂ ವಿಂಜಯಂತಿ ಭಾತಿಶ್ರೀ ಜಯತೀರ್ಥವಾನ್. ಪೃಥ್ವೀಮಂಡಲ ಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವಿಷ್ಣವಾ ವಿಷ್ಣುಹೃದಯಾಃ ತಾನ್ ನಮಸ್ಯೆ ಗುರುಂ ನಮಾಮಿ. ಸತ್ಯಾವಿಜ್ಞಕರಾಂ ಜ್ಯೋತ್ಥಾನ್ ಪಂಚಾಶದ್ವರ್ಷಬೋಧಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನವನಿನ್ಯಾಯ ಸುಧಾರತಾನ್ ಈರಹಂ ಶುಭವಸಂಸ್ಕೃತಸ್ಮೃತಪಾದವೇ ತಾನ್ ವಂದೇ ರಾಮಚಂದ್ರಾರ್ಯಾನ್ ಪ್ರತಿರ್ವಿದ್ಯಾ ಗುರುಂಸ್ತದಾ ಉದಯಟಿಪಸುದುರ್ಬೋಧೆ ಗ್ರಂಥೇನ್ ಮಮಸಾ ಸಂದತ್ಪಾರೇಂದ್ರಮಣಾಃ ಗುರುಪಾದರಚಕ್ಕಣಾಃ ಲೌಕಿಕಾಲೌಕಿಕಬಲಲಕ್ಷಣಾ ಮದದೋಹಿನೀಂ ಗುರುವನುಗ್ರಹರೂಪಾಂತಾಂ ಕಾಮಧೇನೋಪಾಸ್ಮಹೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪುರಾಣಗಳನ್ನು 3 ರೀತಿಯಿಂದ ವಿಭಾಗ ಮಾಡ್ತಾರೆ. ಸಾತ್ವಿಕ ಪುರಾಣಗಳು, ರಾಜಸ ಪುರಾಣಗಳು ಮತ್ತು ತಾಮಸ ಪುರಾಣಗಳು ಅಂಥೇಳಿ. ಅದರಲ್ಲಿ ಪಂಚರಾತ್ರದ ಆಧಾರದಲ್ಲಿ ಪಂಚರಾತ್ರವನ್ನು ಮೂಲವಾಗಿ ಮಾಡಿಕೊಂಡು ಸಾತ್ವಿಕರಿಗೆ ಒಳ್ಳೆ ಜ್ಞಾನ ಬರಬೇಕು, ಅದರ ದ್ವಾರ ಮೋಕ್ಷ ಆಗಬೇಕು ಅಂತನ್ನೋ ಉದ್ದೇಶದಿಂದ ವೇದವ್ಯಾಸ ದೇವರು ಸಾತ್ವಿಕ ಪುರಾಣಗಳನ್ನು ರಚನಾ ಮಾಡಿದ್ದಾರೆ. ಅದೇ ರೀತಿಯಿಂದ ಶೈವಾನ್ ಪಾಶುಪತಾಚಕ್ರೆ ಅಂಥೇಳಿ ಪಾಶುಪತ ಆಗಮಗಳನ್ನು, ಇನ್ನೂ ಬೇರೆ ಬೇರೆ ಆಗಮಗಳನ್ನು ಮೂಲವಾಗಿ ಮಾಡಿಕೊಂಡು ಅದೇ ವೇದವ್ಯಾಸ ದೇವರೇ ತಾಮಸ ಪುರಾಣಗಳನ್ನು ರಚನೆಯನ್ನು ಮಾಡಿದ್ದಾರೆ. ಆ ತಾಮಸ ಪುರಾಣಗಳು ವಿಪರೀತವಾದ ಅಸತ್ಯವಾದ ವಿಷಯಗಳನ್ನು ಹೇಳಿ, ನಡೆಯದೇ ಇರುವ ವಿಷಯಗಳನ್ನು ಅಥವಾ ನಡೆದರೂ ಕೂಡ ವಿಪರೀತವಾಗಿ ನಡೆದಿರುವ ಘಟನೆಗಳನ್ನು ತಮೋಯೋಗ್ಯರನ್ನು ತಮಸ್ಸಿಗೆ ಕಳಿಸೋದಕ್ಕೋಸ್ಕರನೇ ಇದೇ ಉದ್ದೇಶದಿಂದಲೇ ವೇದವ್ಯಾಸ ದೇವರು ಈ ತಾಮಸ ಪುರಾಣಗಳನ್ನು ಬರೆದಿದ್ದಾರೆ. ಅದೇ ತರಹ ರಾಜಸ ಪುರಾಣಗಳು. ರಾಜಸ ಪುರಾಣಗಳಲ್ಲಿ 2 ರೀತಿಯಿಂದಲೂ ಹೇಳಿರ್ತಾರೆ. ಸರಿಯಾದ ವಿಷಯಗಳನ್ನು ಹೇಳಿರ್ತಾರೆ, ಇಲ್ಲದೇ ಇರುವ ವಿಷಯಗಳನ್ನು ಹೇಳಿರ್ತಾರೆ. ಇದು ಮಿಶ್ರವಾಗಿ ಮಾತಾಡೋದರಿಂದ ಮಿಶ್ರಮತಿಗಳಿಗೆ, ಯಾರು ನಿತ್ಯ ಸಂಸಾರಿಗಳು ಅಂತ ಯಾರಿದ್ದಾರೋ ಅವರಿಗೆ ಇದು ಸಂದೇಹಕ್ಕೆ ಕಾರಣವಾಗಿ ಆಗ್ತಾ ಇದೆ. ಹಾಗೂ ಹೇಳ್ತಾರೆ, ಹೀಗೂ ಹೇಳ್ತಾರೆ, ಅದನ್ನು ನಂಬೋದು ಇದನ್ನು ನಂಬೋದು ಅಂತ ಹೇಳಿ ಸಂಶಯದಲ್ಲೇ ಅವರು ಬಿದ್ದು ಅವರು ನಿತ್ಯದಲ್ಲಿಯೂ ಸಂಸಾರದಲ್ಲೇ ಇರೋದಕ್ಕೆ ಅದು ಕಾರಣವಾಗಿ ಆಗ್ತಾ ಇದೆ. ಈ ರೀತಿಯಿಂದ ಪುರಾಣಗಳನ್ನು ವೇದವ್ಯಾಸ ದೇವರು ಸಾತ್ವಿಕ, ರಾಜಸ, ಪುರಾಣ, ತಾಮಸ ಅಂತ ಹೇಳಿ ವಿಭಾಗದಿಂದ ಮಾಡಿದ್ದಾರೆ. ಅದರಲ್ಲಿ ವಿಶೇಷವಾಗಿ ನಾವು ಸಾತ್ವಿಕ ಪುರಾಣಗಳಲ್ಲಿ ನಾವು ನಿಷ್ಠೆಯನ್ನು ನಾವು ತೋರಿಸಬೇಕು. ಆ ಸಾತ್ವಿಕ ಪುರಾಣಗಳಲ್ಲಿ ಅತ್ಯಂತ ಮುಖ್ಯವಾದದ್ದು ಶ್ರೀಮದ್ ಭಾಗವತ ಮಹಾಪುರಾಣ. ಭಾಗವತ ಪುರಾಣಕ್ಕೆ ಶ್ರೀಮದಾಚಾರ್ಯರು ತಾತ್ಪರ್ಯವನ್ನು ಬರೆದಿದ್ದಾರೆ. 18 ಪುರಾಣಗಳಲ್ಲಿ ಯಾವ ಪುರಾಣಕ್ಕೂ ಕೂಡ ಶ್ರೀಮದಾಚಾರ್ಯರು ತಾತ್ಪರ್ಯ ಬರೆದಿಲ್ಲ, ಭಾಗವತಕ್ಕೆ ಮಾತ್ರ ಬರೆದಿದ್ದಾರೆ. ಭಾಗವತ ಒಂದಕ್ಕೆ ತಾತ್ಪರ್ಯವನ್ನು ಬರೆಯುವ ಮೂಲಕವಾಗಿ ಈ ಹೇಗೆ ಭಾಗವತದ ನಿರ್ಣಯವನ್ನು ನಾವು ಮಾಡಿದ್ದೇವೋ ಇದೇ ರೀತಿಯಿಂದ ಎಲ್ಲ ಪುರಾಣಗಳ ಅರ್ಥವನ್ನು ಕೂಡ ನೀವು ನಿರ್ಣಯ ಮಾಡಿ ತಿಳಿಯಬೇಕು ಅಂತನ್ನೋ ಉದ್ದೇಶದಿಂದ ಶ್ರೀಮದಾಚಾರ್ಯರು ಭಾಗವತಕ್ಕೆ ಮಾತ್ರ ತಾತ್ಪರ್ಯ ನಿರ್ಣಯವನ್ನು ರಚಿಸಿದ್ದಾರೆ. ಅನಂತರ ಇನ್ನು ಗರುಡ ಪುರಾಣ, ನಾರದೀಯ ಪುರಾಣ, ಇವುಗಳನ್ನು ಕೂಡ ನಾವು ವರಾಹ ಪುರಾಣ ಮೊದಲಾದ ಅನೇಕ ಸಾತ್ವಿಕ ಪುರಾಣಗಳನ್ನು ನಾವು ಕೇಳುತ್ತೇವೆ. ರಾಜಸ ಪುರಾಣಗಳೆಲ್ಲವೂ ಕೂಡ ಪ್ರಾಯ ವೇದದ ಆಪಾತ ಪ್ರತೀತಿ, ವೇದವಾಕ್ಯಗಳನ್ನು ನಾವು ನೋಡೋ ಕಾಲಕ್ಕೆ ಮೇಲ್ನೋಟಕ್ಕೆ ಒಂದು ಅರ್ಥ ತೋರೋದು. ಅದೇ ನಾವು ಹಿಂದೆ ಮುಂದೆ ಎಲ್ಲ ನೋಡಿ ವಿಚಾರ ಮಾಡಿ ಬ್ರಹ್ಮಸೂತ್ರಗಳಲ್ಲಿ ಹೇಳಿದ ನ್ಯಾಯಗಳನ್ನು ನಾವು ಸಂಚಾರಣೆ ಮಾಡಿ ನಾವು ಆ ವೇದಗಳನ್ನು ನಾವು ನೋಡಿದರೆ ನಾವು ತಿಳಿಯುವ ಅರ್ಥವೇ ಬೇರೆ. ಆಪಾತತಃ ನೋಡುವ ಕಾಲಕ್ಕೆ ಬರೀ ಒಂದು ಸಂಸ್ಕೃತದ ವ್ಯುತ್ಪತ್ತಿಯಿಂದ, ಒಂದು ಷಡಂಗದ ವ್ಯುತ್ಪತ್ತಿಯಿಂದ ನಾವು ವೇದಗಳನ್ನು ನಾವು ಅರ್ಥ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡಿದರೆ ಅದು ಮೇಲ್ನೋಟಕ್ಕೆ ಒಂದೊಂದು ಸಾರ್ತಿ ಸರಿಯಾದ ಅರ್ಥವನ್ನು ಅದು ಕೊಡ್ತದೆ, ಒಂದೊಂದು ಸಾರ್ತಿ ಅದು ವಿಪರೀತವಾದ ಅರ್ಥವನ್ನು ಕೊಡ್ತದೆ. ಅದಕ್ಕೆ ವೇದದಲ್ಲಿ ಮೇಲ್ನೋಟಕ್ಕೆ ಏನು ತೋರುತ್ತೋ ಅದನ್ನೇ ಆಧಾರವಾಗಿ ಇಟ್ಟುಕೊಂಡೇ ಈ ಯಾವ ರಾಜಸ ಪುರಾಣಗಳನ್ನು ಬರೆದಿರೋದು. ಯದ್ಯಪಿ ಈ ಯಾವ ನಾವು ವೆಂಕಟೇಶ ಕಲ್ಯಾಣ ಅಂತ ಈಗ ನಾವು ಹೇಳಲಿಕ್ಕೆ ಹೋಗ್ತೇವೆ, ನಾವೇನು ಕೇಳಲಿಕ್ಕೆ ಹೋಗ್ತೇವೆ, ಇದು ಭವಿಷ್ಯೋತ್ತರ ಪುರಾಣದಲ್ಲಿ ನಾವು ನೋಡ್ತಾ ಇದ್ದೇವೆ. ಭವಿಷ್ಯೋತ್ತರ ಪುರಾಣ ಎಂಬುದು ಯದ್ಯಪಿ ರಾಜಸ ಪುರಾಣ. ಆದರೆ ರಾಜಸ ಪುರಾಣ ಎಂಬುದು ಸರ್ವಥಾ ಅದು ಅಗ್ರಾಹ್ಯ ಅಲ್ಲ. ರಾಜಸ ಪುರಾಣದಲ್ಲಿ ಈ ಯಾವ ಸಿದ್ಧಾಂತಕ್ಕೆ ಅನುಗುಣವಾದ ತತ್ವಗಳನ್ನು, ವಿಷ್ಣು ಸರ್ವೋತ್ತಮತ್ವಾದಿಗಳನ್ನು ಹೇಳಿರ್ತಾರೆ, ಒಂದೊಂದು ಸರ್ತಿ ವಿಪರೀತವಾದ ವಿಷಯಗಳನ್ನು ಹೇಳಿರ್ತಾರೆ. ನಾವು ಅದರಲ್ಲಿ ಸಾರಾಸಾರ ವಿವೇಚನವನ್ನು ನಾವು ಮಾಡಿ ಯಾವುದು
ವೈದಿಕ ಗ್ರಂಥಗಳಿಗೆ ಯಾವುದು ಅನುಕೂಲವಾಗಿದೆ ಆ ಅಂಶಗಳನ್ನು ಮಾತ್ರ ನಾವು ತಗೊಂಡು ವಿರುದ್ಧವಾಗಿರ್ತಕ್ಕಂತಹ ಅಂಶಗಳನ್ನು ನಾವು ಪರಿತ್ಯಾಗ ಮಾಡಬೇಕಾಗಿದೆ. ಅಂತಹ ರೀತಿಯಿಂದ ಈ ಭವಿಷ್ಯೋತ್ತರ ಪುರಾಣದಲ್ಲಿ ವೆಂಕಟೇಶ ಮಾಹಾತ್ಮ್ಯ, ವೆಂಕಟೇಶ ಕಲ್ಯಾಣ ವೈಭವ ಅಂತ ಹೇಳಿ ಅನೇಕ ಅಧ್ಯಾಯಗಳನ್ನು ನಾವು ಇದರಲ್ಲಿ ನಾವು ಕಾಣ್ತಾ ಇದ್ದೇವೆ. ಯದ್ಯಪಿ ಶ್ರೀನಿವಾಸ ದೇವರ ಮಾಹಾತ್ಮ್ಯ ಅಥವಾ ವೆಂಕಟಗಿರಿ ಮಾಹಾತ್ಮ್ಯ, ಆ ವೆಂಕಟ ಪರ್ವತ ಇದೊಂದು ಕ್ಷೇತ್ರ ಇದೆಯಲ್ಲ, ವೆಂಕಟ ಪರ್ವತ ಎನ್ನುವ ಕ್ಷೇತ್ರ ಆಗಲಿ, ಅಲ್ಲಿರ್ತಕ್ಕಂತಹ ಶ್ರೀನಿವಾಸ ದೇವರಾಗಲಿ, ಆ ಎರಡು ಪರಮಾತ್ಮ ಮತ್ತು ಆ ಕ್ಷೇತ್ರ ಎರಡರ ವೈಭವ, ಎರಡರ ಮಾಹಾತ್ಮ್ಯ ಮತ್ತು ವಿಶೇಷವಾಗಿ ಶ್ರೀನಿವಾಸ ದೇವರ ಈ ವಿವಾಹದ ಘಟನೆಗಳು ಇದು ಕೇವಲ ಭವಿಷ್ಯೋತ್ತರ ಪುರಾಣದಲ್ಲಿ ಮಾತ್ರ ಇಲ್ಲ, ಅನೇಕ ಪುರಾಣಗಳು ನಾವು ನೋಡ್ತಾ ಇದ್ದೇವೆ. 18 ಪುರಾಣಗಳಲ್ಲಿಯೂ ಕೂಡ ವೆಂಕಟಗಿರಿ ಮಾಹಾತ್ಮ್ಯ ಉಂಟು. ಈ ಯಾವ ನಾವು ರಂಗ ಮಾಹಾತ್ಮ್ಯ ಅಂತ ನಾವು ಕೇಳ್ತೇವಲ್ಲ, ಈ ಶ್ರೀರಂಗ ಕ್ಷೇತ್ರದ ಮಾಹಾತ್ಮ್ಯ ಅಂತ ಅನ್ನೋದು ಕೂಡ ಅನೇಕ ಪುರಾಣಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಭಾಗವತದಲ್ಲಿಯೂ ಕೂಡ ಶ್ರೀರಂಗದ ಮಾಹಾತ್ಮ್ಯವನ್ನು ಸಂಕ್ಷೇಪವಾಗಿ ತಿಳಿಸ್ತಾರೆ. ಹಾಗೆ ಇದೇ ರೀತಿಯಿಂದ ಶ್ರೀಕೃಷ್ಣದ ಮಾಹಾತ್ಮ್ಯ ಆಗಲಿ ಅಥವಾ ಬದರಿ, ನೈಮಿಷಾರಣ್ಯ ಮೊದಲಾದ ಕ್ಷೇತ್ರಗಳ ಮಾಹಾತ್ಮ್ಯ ಆಗಲಿ, ವಿಶೇಷವಾಗಿ ವೆಂಕಟ ಮಾಹಾತ್ಮ್ಯ, ವೆಂಕಟ ಪರ್ವತದ ಮತ್ತು ವೆಂಕಟೇಶ ದೇವರ ಮಾಹಾತ್ಮ್ಯ ಇದು ಸುಮಾರು ಎಲ್ಲ ಪುರಾಣಗಳಲ್ಲಿಯೂ ಕೂಡ 18 ಪುರಾಣಗಳಲ್ಲಿಯೂ ಕೂಡ ಅದನ್ನು ನಾವು ಕಾಣ್ತಾ ಇದ್ದೇವೆ. ಅದಕ್ಕೆ ಈಗೆಲ್ಲ ಒಂದೊಂದು ಪುರಾಣದಲ್ಲಿಯೂ ಕೂಡ ಏನು ವೆಂಕಟೇಶ ಮಾಹಾತ್ಮ್ಯವನ್ನು ಹೇಳಿದ್ದಾರೋ, ವೆಂಕಟಗಿರಿಯ ಮಾಹಾತ್ಮ್ಯವನ್ನು ಹೇಳಿದ್ದಾರೋ ಅದೆಲ್ಲವನ್ನೂ ಕೂಡ ಸಂಗ್ರಹ ಮಾಡಿ ಇವಾಗ ಪುಸ್ತಕ ರೂಪದಲ್ಲಿ ಉದ್ಘಾಟನೆಯನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಆ ರೀತಿಯಲ್ಲಿ ನಾವು ಆದಿತ್ಯ ಪುರಾಣದಲ್ಲಿ ಕೂಡ ನೋಡಬಹುದು. ಆದಿತ್ಯ ಪುರಾಣದಲ್ಲಿ ಪ್ರತಿಯೊಬ್ಬರೂ ಕೂಡ ಪಾರಾಯಣ ಮಾಡ್ತಾರೆ. ದೇವಶರ್ಮ ಅಂತ ಅನ್ನುವ ಪರಮಾತ್ಮನ ಭಕ್ತ ಅತೀ ದಾರಿದ್ರ್ಯದಿಂದ ಪೀಡಿತನಾಗಿ ವೆಂಕಟೇಶ ದೇವರ ಯಾತ್ರೆಯನ್ನು, ವೆಂಕಟ ಪರ್ವತದ ಯಾತ್ರೆಯನ್ನು ಮಾಡಿ ಅಲ್ಲಿ ವೆಂಕಟೇಶ ದೇವರ ದರ್ಶನವನ್ನು ಮಾಡಿ ವಿಶೇಷವಾಗಿ 5 ಅಧ್ಯಾಯಗಳು 4 ಅಧ್ಯಾಯಗಳು ಆ ಭಗವಂತನ ಸ್ತೋತ್ರವನ್ನು ಮಾಡಿ ಆ ಸ್ತೋತ್ರದಿಂದ ಪ್ರೀತನಾಗಿ ಪರಮಾತ್ಮ ಆ ದೇವಶರ್ಮನಿಗೆ ವಿಶೇಷವಾದ ಅನುಗ್ರಹವನ್ನು ಮಾಡಿದ್ದಾನೆ ಎಂಬ ಈ ಕಥಾವನ್ನು ನಾವು ಆದಿತ್ಯ ಪುರಾಣದಲ್ಲಿ ಕೂಡ ನಾವು ನೋಡ್ತಾ ಇದ್ದೇವೆ. ಬ್ರಹ್ಮಾಂಡ ಪುರಾಣದಲ್ಲೂ ಬೇಕಾದಷ್ಟಿದೆ, ಈ ಭವಿಷ್ಯದ ಪುರಾಣವೂ ಸರಿ. ಹೀಗೆ ಅನೇಕ ಪುರಾಣಗಳಲ್ಲಿ ಈ ವೆಂಕಟಗಿರಿ ಮಹಾತ್ಮ್ಯ ಮತ್ತು ವೆಂಕಟೇಶ ಮಹಾತ್ಮ್ಯವನ್ನು ನಾವು ನೋಡ್ತಾ ಇದ್ದೇವೆ. ವಿಶೇಷವಾಗಿ ಈ ಯಾವ ವೆಂಕಟೇಶ ದೇವರ ರೂಪ, ಶ್ರೀನಿವಾಸ ದೇವರ ರೂಪ ಏನಿದೆ, ಇದು ಕಲಿಯುಗದಲ್ಲಿ ಅತ್ಯಂತ ಅವಶ್ಯ ಉಪಾಸನೀಯವಾಗಿರ್ತಕ್ಕಂತಹ ಮೂರ್ತಿ ಇದು. ಯಾಕೆ ಅಂತಂದ್ರೆ ಸಾಮಾನ್ಯವಾಗಿ ಶ್ರೀನಿವಾಸ ದೇವರು ಈ ಮುಂದೆ ನೀವು ಚರಿತ್ರೆಯಲ್ಲೇ ಕೂಡ ನೀವು ಕೇಳ್ತೀರಿ, ಕೃಷ್ಣನೇ ಯಾವ ಅಂಶ ಕೃಷ್ಣ ಅಂತ ಅವತಾರ ಮಾಡಿತ್ತೋ ಅದೇ ಅಂಶವೇ ಮತ್ತು ಶ್ರೀನಿವಾಸ ದೇವರಾಗಿ ಬಂದಿದ್ದಾರೆ. ಭಗವಂತನ ಎಲ್ಲಾ ರೂಪಗಳಲ್ಲಿಯೂ ಕೂಡ ಅಭೇದ ಇದ್ದೇ ಇದೆ. ಇನ್ನು ಇಲ್ಲಿ ವಿಶೇಷವಾಗಿ ಅಂತೂ ಸ್ಪಷ್ಟವಾಗಿ ಹೇಳಿದ್ದಾರೆ, ದ್ವಾಪರ ಯುಗದಲ್ಲಿ ಅರ್ಥಾತ್ ದ್ವಾಪರ ಮತ್ತು ಕಲಿಯ ಸಂಧಿಯಲ್ಲಿ ಯಾವ ಕೃಷ್ಣಾವತಾರ ಆಗಿತ್ತೋ ಅದೇ ಕೃಷ್ಣನೇ ಮತ್ತು ಶ್ರೀನಿವಾಸನಾಗಿ ಬಂದಿದ್ದಾನೆ ಎಂಬುದನ್ನು ನಾವು ಈ ಕಥಾದಲ್ಲಿ ನಾವು ಸ್ಪಷ್ಟವಾಗಿ ನಾವು ನೋಡ್ತಾ ಇದ್ದೇವೆ. ಅದರಿಂದ ಕೃಷ್ಣ ಬೇರೆ ಅಲ್ಲ, ಶ್ರೀನಿವಾಸ ದೇವರು ಬೇರೆ ಅಲ್ಲ. ಕೃಷ್ಣನ ಬಗ್ಗೆ ಅಂತ ಹೇಳೋ ಕಾಲಕ್ಕೆ ಕಲವು ಕೃಷ್ಣ ಪ್ರಶಸ್ತೆ ಅಂತ ಆಚಾರ್ಯರು ಹೇಳಿದ್ದಾರೆ. ಕಲಿಯುಗದಲ್ಲಿ ಈ ಕೃಷ್ಣ ರೂಪ ಎಂಬುದು ಅತ್ಯಂತ ಪ್ರಶಸ್ತ ಎಂಬುದರ ಅರ್ಥ ದೇವರ ರೂಪಗಳಲ್ಲಿ ನಾವು ತಾರತಮ್ಯವನ್ನು ನಾವು ಹೇಳೋದಿಲ್ಲ. ಪರಮಾತ್ಮನ ಎಲ್ಲಾ ರೂಪಗಳು ಕೂಡ ನಿರ್ದೋಷವಾಗಿದೆ, ಅನಂತಗುಣ ಪರಿಪೂರ್ಣವಾಗಿದೆ. ಯಾವ ರೀತಿಯಾಗಿರ್ತಕ್ಕಂತಹ ಒಂದು ತಾರತಮ್ಯವೋ ಭೇದವೋ ಸರ್ವಥಾ ಇಲ್ಲ. ಆದರೂ ಕೂಡ ನಮ್ಮ ಉಪಾಸನೆ ಅಂತ ಬರೋ ಕಾಲಕ್ಕೆ ಭಗವಂತನ ಅನಂತ ರೂಪಗಳ ಮಧ್ಯದಲ್ಲಿ ಯಾವ ರೂಪನ್ನ ಉಪಾಸನೆ ಮಾಡೋದು, ಎಲ್ಲಾ ರೂಪಗಳನ್ನು ಉಪಾಸನೆ ಮಾಡುವ ಸಾಮರ್ಥ್ಯವೋ ಯೋಗ್ಯತೆಯೋ ಅಂತೋ ನಮಗಂತೂ ಸರ್ವಥಾ ಇಲ್ಲ. ನಮಗೆ ಯೋಗ್ಯವಾದ ರೂಪ ಯಾವುದು, ಯಾವ ರೂಪದ ಉಪಾಸನೆಯಿಂದ ನಮಗೆ ಅಪರೋಕ್ಷ ಜ್ಞಾನ ಅಥವಾ ಮೋಕ್ಷ ಸಿಗ್ತಾ ಇದೆ, ಇದು ನಮ್ಮ ನಿಯತ ಗುರುಗಳು ಹೇಳ್ತಾರೆ. ನಮ್ಮ ಬಿಂಬ ರೂಪವನ್ನ, ನಮಗೆ ಯೋಗ್ಯವಾಗಿರತಕ್ಕಂತಹ ರೂಪವನ್ನ ನಿಯತ ಗುರುಗಳು ಉಪದೇಶ ಮಾಡ್ತಾರೆ. ಆ ರೂಪದ ಉಪಾಸನೆಯನ್ನು ಮಾಡಿ ಆ ರೂಪದ ಸಾಕ್ಷಾತ್ಕಾರವನ್ನು ಪಡೆದು ನಾವು ಮುಕ್ತರಾಗಿ ಆಗಬಹುದು. ಅದು ನಮಗೆ ಅಂತ ವೈಯಕ್ತಿಕವಾಗಿರ್ತಕ್ಕಂತಹ ರೂಪ. ಸಾಮಾನ್ಯವಾಗಿ ಒಂದು ದೇಶದಲ್ಲಿ ಒಂದು ಕಾಲದಲ್ಲಿ ಆ ದೇಶದಲ್ಲಿರ್ತಕ್ಕಂತಹ ಜನರಿಗೆ, ಈ ಕಾಲದಲ್ಲಿ ವಾಸ ಮಾಡುವ ಜನರಿಗೆ ವಿಶೇಷತಃ ಉಪಾಸ್ಯವಾಗಿರ್ತಕ್ಕಂತಹ ಕೆಲವು ರೂಪಗಳನ್ನ ಶಾಸ್ತ್ರಗಳಲ್ಲಿ ಪುರಾಣಗಳಲ್ಲಿ ಹೇಳೋದುಂಟು. ಉದಾಹರಣೆಗೆ ಭಾರತ ದೇಶವಾಸಿಗಳಿಗೆ ಅಂತ ನಾವು ನೋಡಿದರೆ ಯಾವ ಬದರಿಯಲ್ಲಿರ್ತಕ್ಕಂತಹ ನರನಾರಾಯಣ, ನರನಲ್ಲಿ ಆವೇಶಾವತಾರ, ನಾರಾಯಣ ಅಂತ ಅನ್ನೋ ರೂಪ, ಧರ್ಮನಾರಾಯಣ ಎಂಬ ರೂಪದಿಂದ ಯಾವ ಪರಮಾತ್ಮ ಇದ್ದಾನೋ ಆ ಪರಮಾತ್ಮನ ಉಪಾಸನ ಎಂಬುದು ಭಾರತ ದೇಶವಾಸಿಗಳಿಗೆ ವಿಶೇಷವಾಗಿ ಪ್ರಶಸ್ತ ಅಂತ ಹೇಳಿದ್ದಾರೆ. ಅವಾಗ ಹಾಗೆ ಭಾರತ ಎನ್ನುವ ಒಂದು ದೇಶ ವಿಶೇಷದಲ್ಲಿ ನಾರಾಯಣ ರೂಪ ಎಂಬುದು ಹೇಗೆ ವಿಶೇಷವಾಗಿ ಉಪಾಸ್ಯವೋ ಹಾಗೆ ಕಲಿಯುಗ ಎನ್ನುವ ಈ ಕಾಲದಲ್ಲಿ ಕೃಷ್ಣ ರೂಪ ಎಂಬುದು ವಿಶೇಷ ಉಪಾಸ್ಯ ಅಂತ ಹೇಳಿ ಶ್ರೀಮದಾಚಾರ್ಯರು ಹೇಳಿದ್ದಾರೆ. ಯಾಕೆಂದ್ರೆ ಈ ಕೃಷ್ಣನ ಅವತಾರ ಅಂತ ಅನ್ನೋದು ನಮಗೆ ಅತೀ ಸಮೀಪದಲ್ಲೇ ಆಗಿರ್ತಕ್ಕಂತಹ ಅವತಾರ. ಉಳಿದ ಅವತಾರಗಳನ್ನ ನೋಡಿದರೆ ವರಾಹ, ನರಸಿಂಹ, ಮತ್ಸ್ಯ, ಕೂರ್ಮ, ರಾಮ
ಎಲ್ಲ ಅವತಾರಗಳು ಕೂಡ ಅತ್ಯಂತ ಹಿಂದೆ ಹಿಂದೆ ಆಗಿರ್ತಕ್ಕಂತಹ ಅವತಾರಗಳು. ಎಷ್ಟೋ ಯುಗಗಳು, ಎಷ್ಟೋ ಮನ್ವಂತರಗಳು, ಎಷ್ಟೋ ಕಾಲಗಳಿಗೆ ಹಿಂದೆ ಆಗಿರ್ತಕ್ಕಂತಹ ಅವತಾರ. ಬುದ್ಧಾವತಾರ ಯದ್ಯಪಿ ಸಮೀಪದಲ್ಲಿ ಆಗಿರಬಹುದು, ಆದರೆ ಬುದ್ಧಾವತಾರ ನಮಗೆ ಉಪಾಸನೆಗೆ ಯೋಗ್ಯ ಅಲ್ಲ. ಮೋಹನಕ್ಕೋಸ್ಕರ, ದೈತ್ಯರನ್ನು ಮೋಹಪಡಿಸುವುದಕ್ಕೋಸ್ಕರ ಮಾಡಿರ್ತಕ್ಕಂತಹ ಅವತಾರ. ವೇದವ್ಯಾಸಾವತಾರ ಯದ್ಯಪಿ ಈಗಲೂ ಭೂಮಿಯಲ್ಲಿ ಬದರಿಕಾಶ್ರಮದಲ್ಲಿ ಇದ್ದರೂ ಕೂಡ ಆ ವೇದವ್ಯಾಸ ರೂಪ ಕೃಷ್ಣ ರೂಪಕ್ಕಿಂತಲೂ ಕೂಡ ಮೊದಲೇ ಆಗಿರ್ತಕ್ಕಂತಹ ಅವತಾರ. ಆದರೆ ಕೃಷ್ಣ ರೂಪ ಎಂಬುದು ವಿಶೇಷವಾಗಿ ದ್ವಾಪರ ಯುಗ ಮತ್ತು ಕಲಿಯುಗದ ಸಂಧಿಯಲ್ಲೇ ಆಗಿದೆ. ಅಷ್ಟೇ ಅಲ್ಲದೆ ಕೃಷ್ಣ ಕಲಿಯುಗದಲ್ಲಿಯೂ ಕೂಡ ಇದ್ದಿದ್ದಾನೆ. ಕಲಿಯುಗ ಪ್ರಾರಂಭ ಆಗಿ ಸುಮಾರು 25-30 ವರ್ಷಗಳ ಕಾಲ ಕೃಷ್ಣ ಈ ಭೂಮಿಯಲ್ಲಿ ಇದ್ದಿದ್ದಾನೆ. ಆದ್ದರಿಂದ ಈ ಕೃಷ್ಣ ರೂಪ ಎಂಬುದು ವಿಶೇಷವಾಗಿ ಕಲಿಯುಗದಲ್ಲಿರ್ತಕ್ಕಂತಹ ಜನರಿಗೆ ಉಪಾಸ್ಯವಾಗಿ ಆಗಿದೆ ಅಂತ ಶಾಸ್ತ್ರಕಾರರು ತಿಳಿಸ್ತಾ ಇದ್ದಾರೆ. ಮತ್ತು ಇನ್ನು ನಾವು ಆ ಅವತಾರಗಳ ಚರಿತ್ರೆಗಳನ್ನ, ಆ ಅವತಾರಗಳ ಒಂದೊಂದು ಗುಣಾತಿಶಯಗಳನ್ನು ನಾವು ನೋಡೋ ಕಾಲಕ್ಕೆ ರಾಮಾವತಾರದಲ್ಲಾಗಲಿ ಅಥವಾ ವರಾಹ, ನರಸಿಂಹ, ವೇದವ್ಯಾಸ ಮೊದಲಾದ ಅವತಾರಗಳಲ್ಲಿ ಪರಮಾತ್ಮ ಎಲ್ಲರ ಜೊತೆಗೂ ಕೂಡ ಒಂದು ವ್ಯವಹಾರವನ್ನು ಮಾಡಿಲ್ಲ. ಆದರೆ ಕೃಷ್ಣಾವತಾರದಲ್ಲಿ ಎಲ್ಲ ತರಗತಿಯಲ್ಲಿರ್ತಕ್ಕಂತಹ ಜನರ ಜೊತೆಗೂ ವ್ಯವಹಾರವನ್ನು ಮಾಡಿದ್ದಾನೆ. ಅದೇನು ಋಷಿಗಳ ಜೊತೆಗೂ ವ್ಯವಹಾರ ಮಾಡಿದ್ದಾನೆ, ಬ್ರಾಹ್ಮಣರ ಜೊತೆಗೆ, ಸ್ತ್ರೀಯರ ಜೊತೆಗೆ, ಬಾಲಕರ ಜೊತೆಗೆ, ಗೋಪಾಲಕರ ಜೊತೆಗೆ. ಅಷ್ಟೇ ಯಾಕೆ, ಯಾವ ಈ ಬೆಕ್ಕು ಮತ್ತು ಹಸು ಮೊದಲಾದ ಪ್ರಾಣಿಗಳ ಜೊತೆಗೆ, ಗಿಡ ಬಳ್ಳಿಗಳ ಜೊತೆಗೆ, ಎಲ್ಲರ ಜೊತೆಗೂ ಕೂಡ ವ್ಯವಹಾರವನ್ನು ಮಾಡಿದ್ದಾನೆ. ಆದ್ದರಿಂದ ಅದೇನು ದೇವತೆಗಳನ್ನು ಪ್ರಾರಂಭ ಮಾಡಿಕೊಂಡು ಈ ಪಶು ಪಕ್ಷಿಗಳವರೆಗೂ, ಮರ ಬಳ್ಳಿಗಳವರೆಗೂ ಏನೊಂದು ವ್ಯವಹಾರ ಮಾಡಿದ್ದಾನೆ. ಇದು ನಮಗೆ ಏನಾಗ್ತಾ ಇದೆ, ಎಲ್ಲಾ ರೀತಿಯ ಸಜ್ಜನರು ಕೂಡ, ಎಲ್ಲಾ ರೀತಿಯ ಸಜೀವರು ಕೂಡ ಈ ಪರಮಾತ್ಮನ ರೂಪವನ್ನ, ಕೃಷ್ಣ ರೂಪವನ್ನ ವಿಶೇಷವಾಗಿ ಉಪಾಸನೆ ಮಾಡಬಹುದು ಎಂಬುದಕ್ಕೆ ಅದು ನಮಗೆ ಸೂಚಕವಾಗಿ ಆಗ್ತಾ ಇದೆ. ರಾಮಾವತಾರದಲ್ಲಿ ನೋಡ್ರಿ, ಏಕಪತ್ನಿ ವ್ರತನಾಗಿ ಇದ್ದ, ಬೇರೆ ಸ್ತ್ರೀಯರನ್ನ ತಲೆ ಎತ್ತಿ ನೋಡೋ ಕೆಲಸವೇ ಇಲ್ಲ. ಅವನ ವ್ಯವಹಾರ ಎಲ್ಲವೂ ಕೂಡ ರಾಜರುಗಳ ಜೊತೆಗೆ, ಮಂತ್ರಿಗಳ ಜೊತೆಗೆ, ಕಪಿಗಳ ಜೊತೆಗೆ, ರಾಕ್ಷಸರ ಜೊತೆಗೆ ಅಷ್ಟೇ ಅವನ ವ್ಯವಹಾರ ಇತ್ತು. ಅದಕ್ಕಿಂತ ಇಳಿದು ಅವನು ಬರಲೇ ಇಲ್ಲ ರಾಮಾವತಾರದಲ್ಲಿ. ವರಾಹ, ನರಸಿಂಹ ಮೊದಲಾದ ಅವತಾರಗಳಂತೂ ಕೇಳೋದೇ ಬೇಡ. ಬಂದ, ಹೊಡೆದು ಹಾಕಿದ, ಕೊಂದ, ಹೊರಟು ಹೋಗ್ತಾ ಇದ್ದ. ವೇದವ್ಯಾಸ, ದತ್ತ, ಕಪಿಲ, ಹಯಗ್ರೀವ, ಸನತ್ಕುಮಾರ, ಧರ್ಮನಾರಾಯಣ ಇದಂತೂ ನಮಗೆ ಹತ್ತಿರ ಹೋಗೋ ಹಾಗೆ ಇಲ್ಲ. ಏನು ಶಾಸ್ತ್ರ, ವೇದ ವಿಭಾಗ ಅನ್ನೋದು, ಪುರಾಣ ರಚನೆ, ಇತಿಹಾಸ ರಚನೆ, ಏನ್ ಗಲಾಟಿ. ನಾವೇನು ಒಂದು ಅಕ್ಷರ ನಮಗೆ ಸರಿಯಾಗಿ ಹೇಳಲಿಕ್ಕೆ ಬರೋದಿಲ್ಲ. ಇಂತಹ ರೂಪಗಳ ಸಮೀಪಕ್ಕೆ ನಾವು ಹೋಗಲಿಕ್ಕೆ ಆಗೋದಿಲ್ಲ. ಆದರೆ ಕೃಷ್ಣ ಹಾಗಲ್ಲ. ಎಡಕೈ ಏನು ಬಲಕೈ ಏನು ಅಂತ ಗೊತ್ತಾಗದೇ ಇರತಕ್ಕಂತಹ ಅತ್ಯಂತ ಅಜ್ಞಾನಿ ಜನರಿಗೂ ಕೂಡ ಉದ್ಧಾರ ಮಾಡಿರ್ತಕ್ಕಂತಹ ರೂಪ. ಅದಕ್ಕೆ ಕೃಷ್ಣನಿಗೆ ಇನ್ನೊಂದು ಹೆಸರುಂಟು, ವಿಠ್ಠಲ ವಿಠ್ಠಲ ಅಂತ ಹೇಳಿ. ಆ ವಿಠ್ಠಲ ಎಂಬ ಶಬ್ದಕ್ಕೆ ಇದೇ ಅರ್ಥವನ್ನೇ ಹೇಳ್ತಾರೆ. ವಿತ್ ಅಂದ್ರೆ ಜ್ಞಾನ, ವಿಧ ಜ್ಞಾನ ಎಂಬ ಧಾತು. ಠ ಅಂತಂದ್ರೆ ಶೂನ್ಯ ಅಂತ ಅರ್ಥ. ನೀವು ಠ ಎಂಬ ಅಕ್ಷರವನ್ನು ಬೆರೀರಿ, ಠ ಶೂನ್ಯ ನೀವು ನೋಡಬಹುದು. ಎರಡನೇ ಠ ಮಹಾಪ್ರಾಣ ಠ. ಜ್ಞಾನ ಯಾರಿಗೆ ಶೂನ್ಯ ಆಗಿದೆ ಅವರನ್ನ ವಿಠ್ಠ ಅಂತಂತಾರೆ. ಆ ಯಾವ ಜ್ಞಾನ ಶೂನ್ಯರಾಗಿರ್ತಕ್ಕಂತಹ ಜನರನ್ನು ಕೂಡ ಲಾತಿ ಆದತ್ತೆಯ ಅನುಗ್ರಹವನ್ನ ಮಾಡೋದ್ರಿಂದಲೇ ಪರಮಾತ್ಮನಿಗೆ ವಿಠ್ಠಲ ಅಂತ ಕರೀತಾ ಇದ್ದಾರೆ. ಜ್ಞಾನವೇ ಇಲ್ಲದೆ ಇರತಕ್ಕಂತಹ ಜನರನ್ನು ಕೂಡ ಕೈಕೊಟ್ಟು ಅವರಿಗೂ ಕೂಡ ಒಂದು ಭಕ್ತಿ ಮಾರ್ಗವನ್ನು ಉಪದೇಶ ಮಾಡಿ, ಭಕ್ತಿ ಅಂದ್ರೆ ಏನು, ಜ್ಞಾನ ಅಂದ್ರೆ ಏನು, ಶಾಸ್ತ್ರ ಅಂದ್ರೆ ಏನು ಅಂತ ಒಂದು ಅಭಿರುಚಿಯನ್ನು ಕೊಡುವ ರೂಪ ಕೃಷ್ಣ ರೂಪ. ಈ ರೀತಿಯಿಂದ ನಾವು ದೇವರ ರೂಪದಲ್ಲಿ ನಾವು ಉತ್ತಮತ್ವವನ್ನು ನಾವು ಹೇಳೋದಿಲ್ಲ. ಎಲ್ಲ ರೂಪವೂ ಸಮಾನವೇ ಆದದ್ದು, ಎಲ್ಲ ರೂಪವೂ ಕೂಡ ಭೇದರಹಿತ ಐಕ್ಯವನ್ನು ಹೊಂದಿರೋದು. ಆದ್ರೂ ಹಾಗಿದ್ದರೂ ಕೂಡ ಈ ಕಾಲದಲ್ಲಿ, ಈ ದೇಶದಲ್ಲಿ ವಾಸ ಮಾಡತಕ್ಕಂತಹ ಜನರಿಗೆ, ಈ ವಿಶೇಷವಾಗಿ ಕಲಿಯುಗವಾಸಿಗಳಾಗಿರ್ತಕ್ಕಂತಹ ನಮಗೆ ಈ ಕಲಿಯಿಂದ ಆಗ್ತಕ್ಕಂತಹ ಉಪದ್ರವಗಳು ಪರಿಹಾರ ಆಗಲಿಕ್ಕೆ ಕೃಷ್ಣ ರೂಪದ ಉಪಾಸನೆ ಬಹಳ ಪ್ರಶಸ್ತ ಅಂತ ನಾವು ಶಾಸ್ತ್ರದಲ್ಲಿ ನಾವು ನೋಡ್ತಾ ಇದ್ದೇವೆ. ಅದಕ್ಕೆ ನೋಡ್ರಿ, ಎಲ್ಲಾ ರಾಮನವಮಿ ಅಂತ ಬರ್ತದೆ, ನರಸಿಂಹ ಜಯಂತಿ ಅಂತ ಬರ್ತದೆ, ಕೃಷ್ಣ ಜಯಂತಿ ಅಂತ ಬರ್ತದೆ. ಆದರೆ ಯಾವ ಜಯಂತಿ ಉತ್ಸವದಲ್ಲಿಯೂ ಕೂಡ ಉಪವಾಸವನ್ನು ವಿಧಾನ ಮಾಡಿಲ್ಲ. ಈ ಕೃಷ್ಣ ಜಯಂತಿಗೆ ಮಾತ್ರ, ಗೋಕುಲಾಷ್ಟಮಿಗೆ ಮಾತ್ರ 1 ದಿವಸ ಉಪವಾಸ, 1.5 ದಿವಸ, 2 ದಿವಸ, 2.5 ದಿವಸ ಹೀಗೆ ಉಪವಾಸಗಳನ್ನು ವಿಧಾನ ಮಾಡಿದ್ದೇ ಈ ಕೃಷ್ಣ ರೂಪ ಎಂಬುದು ವಿಶೇಷ ಉಪಾಸ್ಯ ಎಂಬುದನ್ನು ಸೂಚನೆ ಮಾಡೋದಕ್ಕೆ ಅದು ಕೂಡ ನಾವು ಪ್ರಮಾಣವಾಗಿ ನಾವು ತಗೊಳ್ಬಹುದು. ಅಂತಹ ಯಾವ ಕೃಷ್ಣರೂಪವೇ ಮತ್ತು ಶ್ರೀನಿವಾಸ ಅಂತ ಹೇಳಿ, ವೆಂಕಟೇಶ ಅಂತ ಹೇಳಿ ಭೂಮಿಯಲ್ಲಿ ಬಂದಿರೋದರಿಂದ ಆ ಯಾವ ವೆಂಕಟೇಶ ದೇವರ ಮಹಾತ್ಮ್ಯವನ್ನ ನಾವು ಪ್ರತಿ ದಿವಸವೂ ಕೂಡ ನಾವು ಅನುಸಂಧಾನವನ್ನು ಮಾಡಬೇಕಾದದ್ದು. ವಿಶೇಷವಾಗಿ ಈ ನವರಾತ್ರ ಉತ್ಸವ ಅಂತ ಏನಾಗ್ತಾ ಇದೆ, ಇದು ವಿಜಯದಶಮಿ ದಿವಸ ಮತ್ತು ಮೊದಲಿಂದ ನವರಾತ್ರಿಯ ಮೊದಲನೇ ದಿವಸದಿಂದ ಇವತ್ತಿನ ದಿವಸ ಪ್ರಥಮೆಯಿಂದ ಪ್ರಾರಂಭ ಮಾಡಿಕೊಂಡು ದಶಮಿಯ ದಿನದವರೆಗೂ ಕೂಡ ಈ ವೆಂಕಟೇಶ ಮಹಾತ್ಮ್ಯವನ್ನ, ವೆಂಕಟೇಶ ಕಲ್ಯಾಣ ವೈಭವವನ್ನ
ನಾವು ಹೇಳಿದರೆ, ಅದನ್ನು ನಾವು ಕೇಳಿದರೆ, ಅದರ ಚಿಂತನವನ್ನು ನಾವು ಅನುಸಂಧಾನವನ್ನು ನಾವು ಮಾಡಿದ್ದೇವೆ ಅಂತಂದರೆ ಅದು ನಮಗೆ ಎಲ್ಲ ರೀತಿಯಾಗಿರ್ತಕ್ಕಂತಹ ಫಲಗಳನ್ನು ಕೂಡ ಕೊಡ್ತಾ ಇದೆ ಎಂಬುದನ್ನು ಅದರ ಫಲಶ್ರುತಿಯಲ್ಲಿ ಇಲ್ಲೇ ಹೇಳ್ತಾರೆ. ಅನೇಕ ರೀತಿಯಾಗಿರ್ತಕ್ಕಂತಹ ಫಲಗಳನ್ನು ಹೇಳ್ತಾ ಇದ್ದಾರೆ. ಯಾರಿಗೆ ಮದುವೆ ಆಗಬೇಕು ಅಂತ ಅಪೇಕ್ಷೆ ಇದ್ದವರಿಗೆ ಮದುವೆ ಆಗಲಿ, ಮಕ್ಕಳಾಗಬೇಕು ಅಂತ ಅಪೇಕ್ಷೆ ಇರೋರಿಗೆ ಮಕ್ಕಳಾಗುವುದಾಗಲಿ, ರೋಗದಿಂದ ಪೀಡಿತರಾದವರಿಗೆ ರೋಗ ಪರಿಹಾರ, ಅಥವಾ ಜ್ಞಾನವನ್ನು ಯಾರು ಅಪೇಕ್ಷೆ ಪಡ್ತಾ ಇದ್ದಾರೋ ಅವರಿಗೆ ಜ್ಞಾನವನ್ನು ಕೂಡ ಇದು ಕೊಡ್ತಾ ಇದೆ ಅಂತ ಹೇಳಿ ಫಲಶ್ರುತಿಯಲ್ಲಿ ನಾವು ಕೇಳ್ತಾ ಇದ್ದೇವೆ. ಅದರಿಂದ ನಮಗೆ ಬೇರೆ ಬೇರೆ ಫಲಗಳು ಆಗುವುದು ಎಂಬುದು ಇದ್ದೇ ಇದೆ. ಅದೆಲ್ಲವೂ ಕೂಡ ನಾವು ಕೇಳದೇ ಇದ್ರೂ ಕೂಡ ಭಗವಂತ ಕೊಟ್ಟೇ ಕೊಡ್ತಾನೆ. ವಿಶೇಷವಾಗಿ ನಮಗೆ ಅಪೇಕ್ಷಿತವಾಗಿರತಕ್ಕಂತಹ ಯಾವ ಶಾಸ್ತ್ರದಲ್ಲಿ ನಮಗೆ ಅಭಿರುಚಿ ಆಗಲಿ, ಆ ಜಿಜ್ಞಾಸು ಅವಸ್ಥೆಯಲ್ಲಿರತಕ್ಕಂತಹ ನಮಗೆ ಆ ಜ್ಞಾನವನ್ನು ಕೊಡುವ ವಿಶೇಷವಾಗಿರ್ತಕ್ಕಂತಹ ಒಂದು ಫಲಶ್ರುತಿಯನ್ನು ನಾವು ಈ ವೆಂಕಟೇಶ ಮಹಾತ್ಮ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಆದ್ದರಿಂದ ಈ ಭವಿಷ್ಯೋತ್ತರ ಪುರಾಣದಲ್ಲಿ ಅನೇಕ ಅಧ್ಯಾಯಗಳು, ಸುಮಾರು 18 ಅಧ್ಯಾಯದವರೆಗೂ ಇದೆ. ಆದರೆ ಅದರಲ್ಲಿ ಸಂಪ್ರದಾಯ ದೇವರ ವಿವಾಹೋತ್ಸವ ಆಗುವವರೆಗೂ 12ನೇ ಅಧ್ಯಾಯದವರೆಗೂ ಹೇಳೋಣ ಎಂಬುದು ಸಂಪ್ರದಾಯದಲ್ಲಿ ನಾವು ನೋಡಿದ್ದೇವೆ. ಅದರಲ್ಲಿ ಮತ್ತು ಎಲ್ಲ ಪುರಾಣಗಳು ಕೂಡ ನಮಗೆ ಸೂತ ಮತ್ತು ಶೌನಕರ ಸಂವಾದ ರೂಪವಾಗಿಯೇ ನಾವು ನೋಡ್ತಾ ಇದ್ದೇವೆ. ಮಹಾಭಾರತವೂ ಕೂಡ ಸೂತ ಶೌನಕ ಸಂವಾದ ರೂಪದಲ್ಲೇ ಇದೆ. ಆ ರೀತಿಯಿಂದಲೇ ಇಲ್ಲಿ ಆರಂಭವನ್ನು ಮಾಡ್ತಾ ಇದ್ದಾರೆ. ಬ್ರಹ್ಮರುದ್ರಾದಿ ವಂದ್ಯಂತ್ವಾಂ ಭಜೆ ವೆಂಕಟನಾಯಕಂ ನಿವಾರಯ ಸ್ವಾನಿಷ್ಟಾನಿ ಸಾಧಯಷ್ಟಾನಿ ಮಾಧವ. ಮಾಧವ ಅಂತ ಸಂಬೋಧನವನ್ನು ಮಾಡ್ತಾರೆ. ಮಾಧವ ಎಂಬ ಶಬ್ದಕ್ಕೆ ಅನೇಕ ಅರ್ಥಗಳಿದೆ. ಮಧು ಎನ್ನುವ ರಾಜನ ವಂಶದಲ್ಲಿ ಭಗವಂತ ಅವತಾರ ಮಾಡಿರುವುದರಿಂದ ಪರಮಾತ್ಮನಿಗೆ ಮಾಧವ ಅಂತ ಹೇಳಿ ಹೆಸರು. ಮತ್ತು ಮಧುದ್ಯೌರಸ್ತುನಪ್ಪಿತ ಅಂತ ವೇದದಲ್ಲಿ ಹೇಳ್ತಾರೆ. ಮಧು ಅಂತಂದ್ರೆ ಸುಖ ಅಂತ ಅರ್ಥ ಇದೆ. ಆ ಸುಖಕ್ಕೆ ಸಂಬಂಧಪಟ್ಟವನು, ತಾನೂ ಆನಂದಮಯನಾಗಿದ್ದಾನೆ, ಮತ್ತೊಬ್ಬರಿಗೂ ಕೂಡ ಆನಂದವನ್ನು ಕೊಡುವನು ಎಂಬ ಅರ್ಥದಲ್ಲಿಯೂ ಕೂಡ ಮಾಧವ ಎಂಬ ಶಬ್ದವನ್ನು ಅರ್ಥವನ್ನು ನಾವು ತಿಳಿಯಬಹುದು. ಅಥವಾ ವಿಶೇಷವಾಗಿ ಲಕ್ಷ್ಮೀದೇವಿಯ ನಮಸ್ಕಾರವನ್ನು ಜೊತೆಗೆ ಮಾಡಬೇಕು. ಎಲ್ಲ ಗ್ರಂಥ ಅಂತನ್ನೋದೇ ವಾಕು ಮತ್ತು ಮನಸ್ಸಿನ ವ್ಯಾಪಾರ. ನಾವು ಮನಸ್ಸಿನಲ್ಲಿ ನಾವು ವಿಷಯಗಳನ್ನು ಅನುಸಂಧಾನ ಮಾಡಿ, ಪ್ರಮೇಯಗಳನ್ನು ಅನುಸಂಧಾನ ಮಾಡಿ, ಚಿಂತನ ಮಾಡಿ ಅದನ್ನು ವಾಕ್ಯ ರೂಪದಲ್ಲಿ ನಾವು ರಚನೆಯನ್ನು ನಾವು ಮಾಡ್ತಾ ಇದ್ದೇವೆ. ಆದ್ದರಿಂದ ಗ್ರಂಥ ಅಂತನ್ನೋದು ವಾಕು ಮತ್ತು ಮನಸ್ಸಿನ ವ್ಯಾಪಾರ. ಸಕಲರ ವಾಕ್ಯಿಗೂ ಮನಸ್ಸಿಗೂ ಅಭಿಮಾನಿಯಾಗಿರ್ತಕ್ಕಂಥವಳು, ಮುಖ್ಯ ಅಭಿಮಾನಿಯಾದವಳು ಲಕ್ಷ್ಮೀದೇವಿ. ಆ ಲಕ್ಷ್ಮೀದೇವಿಯ ನಮಸ್ಕಾರವೂ ಕೂಡ ಗ್ರಂಥಾರಂಭದಲ್ಲಿ ಅತ್ಯಂತ ಅವಶ್ಯಕ. ಆದರೆ ಪ್ರತ್ಯೇಕವಾಗಿ ಲಕ್ಷ್ಮೀದೇವಿಯ ಉಪಾಸನಾ ಎಂಬುದು ನಿಷೇಧ ಮಾಡಿದ್ದಾರೆ. ಅದಕ್ಕೆ ಪರಮಾತ್ಮನಿಗೆ ಉಪಸರ್ಜನವಾಗಿ ಪರಮಾತ್ಮನ ಜೊತೆಗೇನೇವೆ ಲಕ್ಷ್ಮೀದೇವಿಯ ನಮಸ್ಕಾರವನ್ನು ಕೂಡ ಈ ಮಾಧವ ಎಂಬ ಪದದಲ್ಲೇ ಮಾಡ್ತಾ ಇದ್ದಾರೆ. ಮಾಧವ, ಮಾಧವ ಲಕ್ಷ್ಮೀದೇವಿ. ಇಂದಿರಾ ಲೋಕಮಾತಾ ಮಾ ಅಂತ ಹೇಳಿ ಮಾ ಎಂಬ ಶಬ್ದಕ್ಕೆ ಲಕ್ಷ್ಮೀದೇವಿ ಅಂತ ಅರ್ಥ ಇದೆ. ಧವ ಅಂತಂದ್ರೆ ಪತಿ ಅಂತ ಅರ್ಥ ಇದೆ, ಗಂಡ ಅಂತ ಅರ್ಥ ಇದೆ. ಅದಕ್ಕೆ ವಿಧವ ಅಂತಾರೆ. ಯಾರಿಗೆ ಪತಿ ಇಲ್ಲವೋ ಅವರನ್ನ ವಿಧವ ಅಂತ ಕರಿತಾ ಇದ್ದಾರೆ. ಮಾಧವ ಅಂತಂದರೆ ಲಕ್ಷ್ಮಿಗೆ ಪತಿಯಾಗಿ ಆದವನು ಮಾಧವ ಅಂತ ಹೇಳಿ. ಮತ್ತು ಇನ್ನೊಂದು ಮಾ ಎಂಬ ಶಬ್ದ ನಿಷೇಧ ಎಂಬ ಅರ್ಥವನ್ನು ಕೂಡ ಕೊಡ್ತಾ ಇದೆ. ಅಮಾನೋನಾಹ ಪ್ರತಿಷೇಧೆ ಅಂತ ಹೇಳಿ ಮಾ ಎನ್ನುವ ಶಬ್ದ ಇಲ್ಲ ಎಂಬ ಅರ್ಥವನ್ನು ಹೇಳ್ತಾ ಇದೆ. ಅ, ಮಾ, ನೋ, ನ ಎನ್ನುವ 4 ಶಬ್ದಗಳು. ನಂಗ್ ಎನ್ನುವ ಬೇರೆ ಒಂದು ಶಬ್ದ ಇದೆ. ನಂಗ್ ಎನ್ನುವ ಶಬ್ದ ಬೇರೆ, ನ ಎಂಬುವ ಶಬ್ದ ಬೇರೆ. ಮತ್ತು ನಂಗಿನಲ್ಲಿ ನಕಾರ ಲೋಪ ಆಗಿ ಅ ಎಂಬುದು ಉಳಿದು ಬರತಕ್ಕಂತಹ ಅಕಾರ ಇದು ಬೇರೆ. ಅದು ಬಿಟ್ಟು ಇನ್ನೊಂದು ಕೇವಲವಾಗಿರ್ತಕ್ಕಂತಹ ಒಂದು ಅ ಎನ್ನುವ ಶಬ್ದವು ಕೂಡ ನಿಷೇಧ ಎಂಬ ಅರ್ಥವನ್ನು ಹೇಳ್ತಾ ಇದೆ. ಅಮಾನೋನಾಹ ಪ್ರತಿಷೇಧೆ ಅಂತ ಹೇಳಿ ವ್ಯಾಕರಣಕಾರರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಅದಕ್ಕೆ ಟೀಕಾರಾಯರು ಕೂಡ ತತ್ವಪ್ರಕಾಶಿಕದಲ್ಲಿ ನಾರಾಯಣ ಎಂಬುವ ಶಬ್ದದಲ್ಲಿ ನಂಗ್ ಸಮಾಸ ಅಲ್ಲ, ನ ಸಮಾಸ ಅಂತ ತಿಳಿಸ್ತಾ ಇದ್ದಾರೆ. ಇದು ನಂಗ್ ಅನ್ನುವ ನಿಪಾತ ಅಲ್ಲ, ಇದು ಅವ್ಯಯ ಅಲ್ಲ. ಇದು ನಂಗಕ್ಕಿಂತ ಬೇರೆಯಾಗತಕ್ಕಂತಹ ನ ಎನ್ನುವ ಒಂದು ಶಬ್ದ, ಇಂತಹ ಒಂದು ಶಬ್ದ ಉಂಟು ಎಂಬುದನ್ನು ಟೀಕಾರಾಯರು ಒಪ್ಪಿದ್ದಾರೆ. ವ್ಯಾಸರಾಜರು ಕೂಡ ಚಂದ್ರಿಕೆಯಲ್ಲಿ ಅದರ ಸಮರ್ಥನವನ್ನು ಮಾಡ್ತಾರೆ. ಯಾಕೆ ಇದು ಪ್ರಸಂಗಾತ್ ಕೆಲವು ವಿಷಯಗಳನ್ನು ನಾವು ಮಧ್ಯೆ ನಾವು ಸ್ಮರಣ ಮಾಡಬೇಕಾಗ್ತದೆ. ಅದಕ್ಕೆ ನಗರ್ಥವಾದ ಅಂತ ತರ್ಕತಾಂಡವದಲ್ಲಿ ನಾವು ನೋಡೋ ಕಾಲಕ್ಕೆ ವ್ಯಾಸರಾಜರು ಇದನ್ನು ಸೂಚನೆ ಮಾಡಿದ್ದಾರೆ. ನಂಗಿನಕ್ಕಿಂತೂ ಕೂಡ ಬೇರೆಯಾಗಿ ನ ಎನ್ನುವ ಒಂದು ಶಬ್ದ ಉಂಟು ಎಂಬುದನ್ನು. ಆದರೆ ತತ್ವಚಿಂತಾಮಣಿಕಾರರು, ನೈಯಾಯಿಕರು ಅದನ್ನು ಒಪ್ಪೋದಿಲ್ಲ. ಅವರು ನಂಗಿನ ಅರ್ಥವನ್ನು ಹೇಳೋ ಕಾಲಕ್ಕೆ ನಂಗೆ ಒಂದೇ ಇದೆ, ನಂಗಿಕ್ಕಿಂತ ಬೇರೆಯಾಗಿ ನ ಎನ್ನುವುದು ಇಲ್ಲ ಅಂತ ಅವರು ಹೇಳಿದ್ದಾರೆ. ಅದರಲ್ಲಿ ರಾಘವೇಂದ್ರ ಸ್ವಾಮಿಗಳು ತರ್ಕತಾಂಡವ ನ್ಯಾಯ ದೀಪದಲ್ಲಿ ವ್ಯಾಖ್ಯಾನ ಮಾಡೋ ಕಾಲಕ್ಕೆ ಇದನ್ನು ಉದಾಹರಿಸಿ ಅಮಾನವನಾಹ ಪ್ರತಿಷೇಧೆ ಅಂತನ್ನುವ ಏಕಾಕ್ಷರ ಕೋಶವನ್ನು ಉದಾಹರಣೆ ಮಾಡಿ ಇಲ್ಲಿ ನಂಗಿಕ್ಕಿಂತ ಬೇರೆಯಾಗಿ ನ ಎಂಬುದು ಪ್ರತಿಷೇಧ ವಾಚಕವಾಗಿ ಉಂಟು ಅಂತ ಹೇಳಿದ್ದಾರೆ. ಆದ್ದರಿಂದ ಅವರು ನಂಗಕ್ಕಿಂತ ಬೇರೆಯಾಗಿ ನ ಇಲ್ಲ ಅಂತ ಅವರು ಹೇಳುವುದು ಸರಿಯಲ್ಲ ಅಂತ ಹೇಳಿ ರಾಘವೇಂದ್ರ ಸ್ವಾಮಿಗಳು ಕೂಡ
ತರ್ಕತಾಂಡವದ ವ್ಯಾಖ್ಯಾನದಲ್ಲಿ ಹೇಳಿದ್ದಾರೆ. ಪ್ರಕೃತ ಮಾ ಎಂಬುವ ಶಬ್ದ ನಿಷೇಧ ಎಂಬ ಅರ್ಥವನ್ನು ಹೇಳ್ತದೆ. ಅವಾಗ ಮಾಧವ ಅಂತಂದ್ರೆ ಇವನಿಗೆ ಧವ ಅಂದ್ರೆ ಸ್ವಾಮಿ, ಇವನಕ್ಕಿಂತ ಉತ್ತಮ, ಇವನಕ್ಕಿಂತ ಉತ್ತಮನಾದವನು ಇಲ್ಲ, ಇವನೇ ಸರ್ವೋತ್ತಮನಾಗಿದ್ದಾನೆ ಎಂಬ ಅರ್ಥವನ್ನು ಕೂಡ ಮಾಧವ ನ ವಿದ್ಯತೆ ಧವಃ ಯಸ್ಯಾಸೌ ಮಾಧವ, ಇವನಿಗೆ ಇನ್ನೊಬ್ಬ ಸ್ವಾಮಿ ಇಲ್ಲ, ಸಾ ಕಾಷ್ಟ ಸಾ ಪರಾಗತಿ ಅಂತ ಹೇಳಿದಂತೆ ಇವನು ಸರ್ವೋತ್ತಮ ಎಂಬ ಅರ್ಥವನ್ನು ಕೂಡ ಈ ಮಾಧವ ಎಂಬ ಶಬ್ದ ಹೇಳ್ತಾ ಇದೆ. ಅದರ ವಿವರಣ ರೂಪವಾಗಿಯೇ ಬ್ರಹ್ಮರುದ್ರಾದಿ ವಂದ್ಯಂ ತ್ವಾಂ, ಬ್ರಹ್ಮ ರುದ್ರ ಮೊದಲಾದ ಎಲ್ಲ ದೇವತೆಗಳಿಂದಲೂ ಕೂಡ ನಮಸ್ಕಾರ ಮಾಡಲ್ಪಡತಕ್ಕಂಥವನು. ಅಂತಹ ವೆಂಕಟ ನಾಯಕಂ, ಈ ವೆಂಕಟ ಪರ್ವತ ಅಂತ ಏನೊಂದು ಪ್ರಸಿದ್ಧ ಇದೆ, ಆ ಪರ್ವತಕ್ಕೆ ಸ್ವಾಮಿಯಾಗಿರ್ತಕ್ಕಂತಹ ಹೇ ಪರಮಾತ್ಮನೇ, ನಿನಗೆ ನಾನು ನಮಸ್ಕಾರವನ್ನು ನಾನು ಮಾಡ್ತಾ ಇದ್ದೇನೆ, ನಿನ್ನ ಉಪಾಸನೆಯನ್ನು ನಾನು ಮಾಡ್ತಾ ಇದ್ದೇನೆ. ನಿವಾರಯಸ್ವ ಅನಿಷ್ಟಾನಿ ಸಾಧಯಷ್ಟಾನಿ ಮಾಧವ, ನನಗೆ ಅನಿಷ್ಟ ಎಲ್ಲವನ್ನೂ ಕೂಡ ನಿವಾರಣೆ ಮಾಡು, ನನಗೆ ಇಷ್ಟಗಳನ್ನು ಸಾಧಿಸಿಕೊಡು. ನನ್ನ ಅನಿಷ್ಟಗಳು, ನಾನಾ ರೀತಿಯಾಗಿರ್ತಕ್ಕಂತಹ ತಾಪತ್ರಯಗಳಲ್ಲಿ ನಾವೇನು ಶ್ರಮ ಪಡ್ತಾ ಇದ್ದೇವೆ, ಈ ಎಲ್ಲ ತಾಪತ್ರಯವನ್ನು ಕೂಡ ಪರಿಹಾರ ಮಾಡು ಮತ್ತು ನಮಗೆ ಇಷ್ಟವಾಗಿರ್ತಕ್ಕಂತಹ ಜ್ಞಾನ ಭಕ್ತ್ಯಾದಿಗಳನ್ನು ಸಾಧಿಸಿಕೊಡು ಅಂತ ಹೇಳಿ ಇಲ್ಲಿ ಸಂಬೋಧನವನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಯದ್ಯಪಿ ನಿವಾರಯಸ್ವ ಅನಿಷ್ಟಾನಿ ಅನ್ನೋ ಕಾಲಕ್ಕೆ ನಿವಾರಯಸ್ವ ಎನ್ನುವ ಶಬ್ದ ನಮಗೆ ಸ್ವಾರಸ್ಯವಾಗಿರ್ತಕ್ಕಂತಹ ಶಬ್ದ. ನಿವಾರಯಸ್ವ ಅಂತ ಪದಚ್ಛೇದ ಮಾಡಿದರೆ ಅಲ್ಲಿ ಇದು ಧಾತು ಇದೆಯಲ್ಲ, ವೃಂಗ್ವರಣೆ ಎನ್ನುವ ಧಾತು, ಇದು ನಿಚ್ಚಲ್ಲಿ ನಿವಾರಯ ಅಂತ ಪರಸ್ಮೈ ಪದಿಯಲ್ಲಿ ಹೇಳಬೇಕು. ನಿವಾರಯಸ್ವ ಅಂತ ಹೇಳಿದರೆ ಅದು ಆತ್ಮನೇ ಪದವಾಗಿ ಆಗ್ತಾ ಇದೆ. ಸಾಮಾನ್ಯವಾಗಿ ಚಾಂದ್ರಾದಯಸ್ತು ಮನ್ನಂತೆಯೇ ಸರ್ವೇಷಾಂ ಉಭಯಂ ಪದಂ ಅಂತ ಹೇಳಿ ಎಲ್ಲಾ ಧಾತುವು ಕೂಡ ಪರಸ್ಮೈ ಪದ ಆತ್ಮನೇ ಪದ ಎರಡರಲ್ಲಿಯೇ ಉಂಟು ಅಂತ ಹೇಳೋದುಂಟು. ಆ ರೀತಿಯಿಂದ ನಿವಾರಯಸ್ವ ಎಂಬುದನ್ನು ನಾವು ಕೂಡಿಸಬಹುದು. ಅಥವಾ ಸಾಮಾನ್ಯವಾಗಿ ಒಂದು ಕ್ರಿಯಾವನ್ನ ಹೇಳಿ ಆ ಕ್ರಿಯಾವಿನ ಫಲ ನಮಗೇ ಬರೋದಾಗಿದ್ದರೆ ಆವಾಗ ಆತ್ಮನೇ ಪದ, ಆ ಕ್ರಿಯಾವಿನ ಫಲ ಬೇರೆಯವರಿಗೆ ಹೋಗೋದಾಗಿದ್ರೆ ಅದು ಪರಸ್ಮೈ ಪದ ಅಂತ ಸಾಮಾನ್ಯ ಒಂದು ವಿಭಾಗ ಉಂಟು. ಆ ರೀತಿಯಲ್ಲಿ ನೋಡಿದರೆ ಇಲ್ಲಿ ಪರಮಾತ್ಮನಿಗೆ ನಮ್ಮ ಅನಿಷ್ಟವನ್ನು ಅವನು ನಿವಾರಣೆ ಮಾಡೋದರಿಂದ ಅವನಿಗೇನು ಫಲ ಇಲ್ಲ, ಆ ಅನಿಷ್ಟ ನಿವಾರಣದಿಂದ ಆಗ್ತಕ್ಕಂತಹ ಫಲ ನಮಗೇ ಇರೋದು. ಹಾಗಿರೋ ಕಾಲಕ್ಕೆ ನಿವಾರಯ ಅಂತ ಹೇಳಿ ಪರಸ್ಮೈ ಪದವನ್ನೇ ಪ್ರಯೋಗ ಮಾಡಿರಬಹುದು. ನಿವಾರಯ ಸ್ವ ಅನಿಷ್ಟಾನಿಂದ ಬೇಕಾದ್ರೆ ನಾವು ಬಿಡಿಸ್ಕೊಡೋಣ. ನಿವಾರಯ ಸ್ವ ಅನಿಷ್ಟಾನಿ ಅಂತ ಪದಚ್ಛೇದ ಬೇಡ, ನಿವಾರಯ ಸ್ವ ಅನಿಷ್ಟಾನಿ, ನಮ್ಮ ಅನಿಷ್ಟಗಳನ್ನು ನೀನು ಪರಿಹಾರ ಮಾಡು ಅಂತ ಹೇಳಿ ಕೂಡ ನಾವು ಅರ್ಥವನ್ನು ನಾವು ತಿಳಿಯಬಹುದು. ಹೀಗೆ ಮಂಗಳಾಚರಣವನ್ನು ಮಾಡಿ ಮುಂದೆ ಹೇಳ್ತಾ ಇದ್ದಾರೆ. ಸೂತ ಶೌನಕರ ಸಂವಾದ ಎಂಬುದು ನಾವು ಈಗಾಗಲೇ ಹೇಳಿದಂತೆ ಎಲ್ಲಾ ಪುರಾಣಗಳು ಕೂಡ ಎಲ್ಲಾ ಯಾವ ಇತಿಹಾಸಗಳು, ಯಾವ ಮಹಾಭಾರತ ಎಂಬುವ ಇತಿಹಾಸ ಆಗಲಿ, ಇದು ಸೂತ ಮತ್ತು ಶೌನಕರ ಸಂವಾದ ರೂಪದಲ್ಲೇ ಪ್ರವೃತ್ತವಾಗಿದೆ. ಶೌನಕಾದಿ ಮಹಾಮುನಿಗಳು ಸತ್ರಯಾಗವನ್ನು ಮಾಡಿದ್ದಾರೆ ನೈಮಿಷಾರಣ್ಯದಲ್ಲಿ. ಅವರು ಸತ್ರಯಾಗವನ್ನು ಮಾಡೋ ಕಾಲಕ್ಕೆ ಪ್ರತಿ ದಿವಸ ಬೆಳಿಗ್ಗಿನ ಹೊತ್ತು ಯಜ್ಞ ಯಾಗಾದಿಗಳನ್ನು ಮಾಡಿ ಭೋಜನ ಆದ ನಂತರದಲ್ಲಿ ಏನು ಮಾಡಬೇಕು, ಸುಮ್ಮ ಕೂತಿರೋದು, ನಾವೇನೋ ಹರಟೆ ಹೊಡಿತಾ ಇರ್ತೇವೆ ಊಟ ಆದ ಮೇಲೆ, ಅಥವಾ ನಾವು ನಿದ್ದೆ ಮಾಡೋದು, ಈ ರೀತಿಯಾಗಿರ್ತಕ್ಕಂತಹ ವ್ಯರ್ಥವಾದ ಕಾರ್ಯಗಳು ಆಗುವುದು ಬೇಡ ಅಂತ ಹೇಳಿ ವಿಶೇಷವಾಗಿ ಜ್ಞಾನ ಕಾರ್ಯ ಅದರಲ್ಲಿ ಆಗಬೇಕು ಅಂತ ಹೇಳಿ ಸೂತ ಪೌರಾಣಿಕರನ್ನು ಕೂಡಿಸಿಟ್ಟುಕೊಂಡು ರೋಮಹರ್ಷಣ ಅಂತ ಅನ್ನುವ ವೇದವ್ಯಾಸ ದೇವರ ಸಾಕ್ಷಾತ್ ಶಿಷ್ಯರು, ಅವರ ಮಗನಾಗಿರ್ತಕ್ಕಂಥವರು ಇವರು ಸೂತ ಪೌರಾಣಿಕರು ಅಂತ ಹೇಳಿ ಅವರನ್ನ, ಅವರು ಯದ್ಯಪಿ ಜಾತಿಯಲ್ಲಿ ಇವರು ಬ್ರಾಹ್ಮಣ ಜಾತಿ ಅಲ್ಲ, ಸೂತ ಜಾತಿ ಅಂತ ಹೇಳಿ ಬ್ರಾಹ್ಮಣ ಜಾತಿಗಿಂತಲೂ ಕೂಡ ಸ್ವಲ್ಪ ಕಡಿಮೆಯಾದ ಜಾತಿ, ಆದರೂ ಕೂಡ ಅವರು ಜ್ಞಾನದಲ್ಲಿ ಅಧಿಕರಾಗಿರೋದರಿಂದ ಅವರನ್ನ ಇವರು ಎಲ್ಲ ಶೌನಕಾದಿಗಳು ಕೂಡ ಪ್ರಶ್ನೆಗಳನ್ನು ಮಾಡ್ತಾರೆ. ಅದಕ್ಕೆ ಆಶೀರ್ವಾದ ಮಾಡಿ ಪ್ರಶ್ನೆಗಳನ್ನು ಮಾಡ್ತಾರೆ. ಸಾಮಾನ್ಯವಾಗಿ ನಮಸ್ಕಾರ ಮಾಡಿ ಪ್ರಶ್ನೆಗಳನ್ನು ಮಾಡೋದುಂಟು. ಆದರೂ ಕೂಡ ಇಲ್ಲಿ ಸೂತ ಜಾತಿಯಲ್ಲಿ ಕಡಿಮೆ ಆಗಿರುವುದರಿಂದ, ಶೌನಕಾದಿಗಳೆಲ್ಲ ಬ್ರಾಹ್ಮಣರಾಗಿರುವುದರಿಂದ ಅವರು ಆಶೀರ್ವಾದವನ್ನು ಮಾಡಿ, ಚಿರಂಜೀವ ಅಂತ ಆಶೀರ್ವಾದವನ್ನು ಮಾಡಿ ಪ್ರಶ್ನವನ್ನು ಕೇಳ್ತಾರೆ, ಪ್ರಾರ್ಥನೆಯನ್ನು ಮಾಡ್ತಾರೆ. ಕೇಳಬೇಕಾದ ಎಲ್ಲವನ್ನೂ ಕೂಡ ಅವರು ಕೇಳ್ತಾರೆ. ಸೂತ ಪೌರಾಣಿಕರು ಎಲ್ಲವನ್ನೂ ಕೂಡ ಹೇಳ್ತಾ ಬಂದಿದ್ದಾರೆ. ಆ ರೀತಿಯಲ್ಲೇ ಆ ಯಾವ ಸತ್ರಯಾಗದಲ್ಲಿ ಅವರು ಒಂದು ವೇಳೆ ಸುಮ್ಮಗೆ ಕೂತಿದ್ರೆ, ಯಜ್ಞ ಯಾಗ ಆಗಿರ್ತಕ್ಕಂತಹ ಶ್ರಮದಲ್ಲಿ ಊಟ ಆದ ಮೇಲೆ ಎಲ್ಲರಲ್ಲೂ ಕೂಡ ನಿದ್ದೆ ಮಾಡ್ತಾ ಕೂತ್ಬಿಟ್ಟಿದ್ರೆ, ಅಥವಾ ಬೇರೆ ಏನಾದರೂ ಹರಟೆ ಹೊಡಿತಾ ಇದ್ದಿದ್ರೆ ಇವತ್ತು ನಮಗೆ ಪುರಾಣಗಳೆಲ್ಲ ಸಿಗ್ತಾ ಇದ್ದಿಲ್ಲ. ಅವತ್ತು ಅವರಷ್ಟು ಸಂವಾದ ರೂಪವಾಗಿ ಮಾಡಿದ್ದು ವೇದವ್ಯಾಸಿಯವರು ರಚನಾ ಮಾಡಿ ಅದೆಲ್ಲವೂ ಕೂಡ ನಮಗೆ ಇವಾಗ ಪುರಾಣಗಳ ಪ್ರಚಾರ ಎಂಬುದು ಅವರ ಮೂಲಕವಾಗಿ ನಮಗೆ ಆಗ್ತಾ ಇದೆ. ಆ ರೀತಿಯಿಂದ ಶೌನಕರು ಇಲ್ಲಿ ಪ್ರಶ್ನವನ್ನು ಮಾಡ್ತಾ ಇದ್ದಾರೆ. ಕಥಿತಂ ರಂಗಮಾಹಾತ್ಮಂ ತ್ವಯಾ ಹಸ್ತಿಗಿರೀಷಿತು ಜಗನ್ನಾಥಸ್ಯ ವೈ ವಿಷ್ಣೋ ಮಾಹಾತ್ಮ್ಯಂ ಅತಲಂ ಮುನೆ ಇದಾನಿಂ ಶ್ರೋತಮಿಚ್ಛಾಮಿ ಮಾಹಾತ್ಮ್ಯಂ ವೆಂಕಟೇಶಿತು. ನೀವು ಬೇಕಾದಷ್ಟು ಕ್ಷೇತ್ರಗಳ ಮತ್ತು ಆ ಕ್ಷೇತ್ರದಲ್ಲಿರತಕ್ಕಂತಹ ದೇವತಾ ಭಗವಂತ ಅವನ ಮಾಹಾತ್ಮ್ಯವನ್ನು ನೀವು ವಿಶೇಷವಾಗಿ ಹೇಳಿದ್ದೀರಿ. ನೋಡ್ರಿ, ತೆಗೆಯುವ ಕಾಲಕ್ಕೆ ಕಥಿತಂ ರಂಗ ಮಾಹಾತ್ಮ್ಯಂ, ನಾವು ಶ್ರೀರಂಗವಾಸಿಗಳಿಗೆ ಇದು ನಾವು ಹೆಮ್ಮೆ ಪಡತಕ್ಕಂಥ
ಇರತಕ್ಕಂತಹ ವಿಷಯ. ರಂಗಮಾಹಾತ್ಮ್ಯವನ್ನ, ಶ್ರೀರಂಗದ ಮಾಹಾತ್ಮ್ಯವನ್ನೇ ನೀವು ಹೇಳಿದ್ದೀರಿ, ನಾವೆಲ್ಲರೂ ಕೂಡ ಕೇಳಿದ್ದೇವೆ. ಮತ್ತು ಹಸ್ತಿಗಿರೀಶಿತು, ಹಸ್ತಿಗಿರೀಶಿತು ಅಂದ್ರೆ ಈ ಕಾಂಚಿಯಲ್ಲಿರ್ತಕ್ಕಂತಹ ವರದರಾಜ ರೂಪಿಯಾಗಿರ್ತಕ್ಕಂತಹ ಪರಮಾತ್ಮ, ಅವರ ಮಹಾತ್ಮ್ಯವನ್ನು ಕೂಡ ನೀವು ಹೇಳಿದ್ದೀರಿ. ಮತ್ತು ಜಗನ್ನಾಥಸ್ಯ ವೈ ವಿಷ್ಣು, ಪೂರಿ ಜಗನ್ನಾಥ, ಅಲ್ಲಿರ್ತಕ್ಕಂತಹ ಯಾವ ಜಗನ್ನಾಥ ದೇವರ ಮಹಿಮಾವನ್ನು ಕೂಡ ನೀವು ಹೇಳಿ ನಾವು ಕೇಳಿದ್ದೇವೆ. ಇದಾನಿಂ ಶ್ರೋತಮಿಚ್ಛಾಮಿ ಮಾಹಾತ್ಮ್ಯಂ ವೆಂಕಟೇಶತು, ವೆಂಕಟ ಪರ್ವತ ಮತ್ತು ಆ ಪರ್ವತಕ್ಕೆ ಅಧಿಪತಿಯಾಗಿರ್ತಕ್ಕಂತಹ ಭಗವಂತನ ಶ್ರೀನಿವಾಸ ದೇವರ ಮಾಹಾತ್ಮ್ಯವನ್ನು ಕೇಳಲಿಕ್ಕೆ ನಾವು ಇಚ್ಛೆ ಪಡ್ತಾ ಇದ್ದೇವೆ ಅಂತ ಶೌನಕಾದಿಗಳು ತಮ್ಮ ಅಪೇಕ್ಷೆಯನ್ನು ತಿಳಿಸಿದಾಗ, ಆವಾಗ ಸೂತ ಪುರಾಣಿಕರು ಹೇಳ್ತಾ ಇದ್ದಾರೆ, ಸಾಧು ಪೃಷ್ಟಂ ತ್ವಯಾ ಬ್ರಹ್ಮಂ ಚರಿತಂ ವೆಂಕಟೇಶತು ಯಥಾಶ್ರುತಂ ಮಯಾ ಪೂರ್ವಂ ವ್ಯಾಸೇ ರಾಮಿತ ತೇಜಸ ತಥಾಧ್ಯಾಯಂ ಸಮಾಚಕ್ಷೆ ಸಾವಧಾನ ಮನಾಶೃಣು. ಅದಕ್ಕೆ ಸೂತ ಪುರಾಣಿಕರು ಹೇಳ್ತಾರೆ, ಒಳ್ಳೆ ಪ್ರಶ್ನವನ್ನು ಮಾಡಿದ್ದೀರಿ ನೀವು. ನಾನು ಕೂಡ ಶ್ರೀನಿವಾಸ ದೇವರ ಮಹಾತ್ಮ್ಯವನ್ನು ನಾನು ಹೇಳುತ್ತೇನೆ. ಹೇಗೆ ಅಂತಂದರೆ, ನಾನು ಹೇಗೆ ವೇದವ್ಯಾಸ ದೇವರ ಬಾಯಿಂದ ನಾನು ಕೇಳಿದ್ದೇನೋ ಅದನ್ನು ಹಾಗೇ ನಾನು ಹೇಳುತ್ತೇನೆ. ನಮಗೇನು ಪ್ರತ್ಯೇಕವಾಗಿ ಹೇಳುವ ಸ್ವಾತಂತ್ರ್ಯ ಇಲ್ಲ. ಅವರೇನು ಹೇಳಿಕೊಟ್ಟಿದ್ದಾರೋ ಅದನ್ನು ಹಾಗೇ ನಾವು ಹೇಳುತ್ತೇವೆ ಅಂತ ಹೇಳಿ, ಸಾವಧಾನ ಮನಾಶೃಣು, ಸಾವಧಾನವಾದ ಮನಸ್ಸಿನಿಂದ ಇದನ್ನು ನೀವು ಕೇಳು, ನೀವೆಲ್ಲರೂ ಕೂಡ ಕೇಳಿರಿ ಅಂತ ಸೂತ ಪುರಾಣಿಕರು ಹೇಳಿ, ಪುರಾತು ಜನಕೋ ನಾಮ ರಾಜ ಪರಮಧಾರ್ಮಿಕ ಸತ್ಯವಾಕ್ ಸರ್ವಶಾಸ್ತ್ರೇಷು ಕೋವಿದ ಕೋಪವರ್ಜಿತ. ಹಿಂದೆ ಜನಕ ಅಂತನ್ನುವ ರಾಜ ಒಬ್ಬ ಇರ್ತಾ ಇದ್ದ. ತ್ರೇತಾಯುಗದಲ್ಲಿ ಯಾವ ನಮ್ಮ ಸೀತಾದೇವಿಯ ತಂದೆ ಇವನ ಮಗಳಾಗಿರೋದ್ರಿಂದಲೇ ಅವಳಿಗೆ ಜಾನಕಿ ಅಂತನ್ನುವ ಜನಕನ ಮಗಳಾಗಿರುವುದರಿಂದ ಅವಳಿಗೆ ಜಾನಕಿ ಎಂಬ ಹೆಸರನ್ನು ನಾವು ಕೇಳ್ತಾ ಇದ್ದೇವೆ. ಅಂತಹ ಪರಮಧಾರ್ಮಿಕನಾಗಿರ್ತಕ್ಕಂತಹ ರಾಜ ಒಬ್ಬ ಇದ್ದ. ಸತ್ಯವಾಕ್ ಸರ್ವಶಾಸ್ತ್ರೇಷು ಕೋವಿದ ಕೋಪವರ್ಜಿತ. ನೋಡ್ರಿ, ಕೊಡುವ ಒಂದೊಂದು ವಿಶೇಷಣಗಳು ಕೂಡ ಸತ್ಯವಾದ ಮಾತನ್ನುಳ್ಳವನು, ಸರ್ವಶಾಸ್ತ್ರದಲ್ಲಿಯೂ ಕೂಡ ವಿಶಾರದನಾಗಿ ಅವನು ಇರ್ತಾ ಇದ್ದಾನೆ. ಆದರೆ ಅವನಿಗೆ ಕೋಪವರ್ಜಿತ, ಕೋಪ ಮೊದಲಾದ ಕಾಮಕ್ರೋಧ ಮೊದಲಾದ ದೋಷಗಳು ಯಾವುದೂ ಇಲ್ಲ ಅವನಿಗೆ. ಅಂತಹ ಜನಕ ಎನ್ನುವ ರಾಜ ಹಿಂದೆ ತ್ರೇತಾಯುಗದಲ್ಲಿ ಇರ್ತಾ ಇದ್ದ. ನೋಡ್ರಿ, ಇಲ್ಲೊಂದು ವಿಶೇಷಣ, ಪರಮಧಾರ್ಮಿಕ. ಪರಮಧಾರ್ಮಿಕ ಎಂಬ ಶಬ್ದದಲ್ಲಿ ಕೂಡ ವಿಶೇಷವಾದ ವಿಚಾರ ಉಂಟು. ನಾವು ಏನೇನೋ ಮಧ್ಯದಲ್ಲಿ ಏನೇನೋ ಹೇಳ್ತೀವಿ ನೆನೆಸ್ಬೇಡ್ರಿ. ಯಾಕೆಂದ್ರೆ ಹೇಳುವ ವಿಷಯಗಳು ನಮಗೆ ತಿಳಿದವರಿಗೂ ಇದು ಸ್ವಲ್ಪ ಅಪೂರ್ವ ವಿಷಯಗಳು ಅದರಲ್ಲಿ ಬರಬೇಕು, ತಿಳಿಯದೇ ಇರೋವರಿಗೂ ಕೂಡ ಸ್ವಲ್ಪ ಅಪೂರ್ವ ವಿಷಯಗಳು ಅದರಲ್ಲಿ ಬರಬೇಕು. ಅದಕ್ಕೋಸ್ಕರ ಏನಪ್ಪಾ ಏನೇನೋ ಹೇಳ್ತಾರೆ ಅಂತ ನೆನೆಸ್ಬೇಡ್ರಿ. ಪರಮಧಾರ್ಮಿಕ ಎನ್ನುವ ಶಬ್ದದಲ್ಲಿಯೂ ಕೂಡ ಪರಮಧರ್ಮ ಎಂಬುವ ಶಬ್ದದ ಮೇಲೆ ಠಕ್ ಎನ್ನುವ ಪ್ರತ್ಯಯವನ್ನು ಇಟ್ಟಾಗ ಪಾರಮಧರ್ಮಿಕ ಅಂತ ಬರಬೇಕಾಗ್ತದೆ. ಅದು ಆದಿ ವೃದ್ಧಿ ಆಗೋದು. ಠಕ್ ಅನ್ನೋ ಪ್ರತ್ಯಯದಿಂದ ಪ ಎಂಬುವ ಶಬ್ದದಲ್ಲಿ ವೃದ್ಧಿ ಆದರೆ ಪಾರಮಧರ್ಮಿಕ ಅಂತ ಬರಬೇಕು. ಹಾಗಲ್ಲದೆ ವೃದ್ಧಿ ಇಲ್ಲಿ ಬರ್ತದೆ, ಪರಮ ಶಬ್ದದಲ್ಲಿ ಬರದೆ ಧರ್ಮ ಶಬ್ದದಲ್ಲಿ ಬರ್ತಾ ಇದೆ, ಪರಮ ಧಾರ್ಮಿಕ ಅಂತ ಹೇಳಿ. ಅದರಿಂದ ಈ ಶಬ್ದದ ಉದಾಹರಣೆಯಿಂದ ಅನೇಕ ಶಬ್ದಗಳ ವ್ಯಾಖ್ಯಾನವನ್ನು ಕೂಡ ನಾವು ಮಾಡ್ತೇವೆ. ಅಂತಹ ಜನಕ ಅಂತನ್ನುವ ರಾಜ ಇದ್ದ. ವಾಸುದೇವ ಪ್ರಸಾದಸ್ಯ ಮುಖಪಾತ್ರೋ ಭವನ್ ನೃಪಃ ನಿರ್ಮಮೋ ನಿತ್ಯತೃಪ್ತಶ್ಚ ನಿರಹಂಕೃತಿರಾತ್ಮವಿತ್. ಭಗವಂತನ ಪ್ರಸಾದದಿಂದ ಪರಮಾತ್ಮನ ವಿಶೇಷ ಅನುಗ್ರಹಕ್ಕೆ ಪಾತ್ರನಾಗಿ ಆದವನು. ಇಷ್ಟೆಲ್ಲ ಬೇಕಾದಷ್ಟು ಚಕ್ರವರ್ತಿಯಾಗಿ ರಾಜನಾಗಿದ್ರೂ ಕೂಡ ನಿರ್ಮಮಃ, ಅಹಂಕಾರ ಮಮಕಾರ, ನಾನು ನನ್ನದು ಎನ್ನುವ ಅಹಂಕಾರ ಅವನಿಗೆ ಇರ್ತಾ ಇದ್ದಿಲ್ಲ. ನಿತ್ಯದಲ್ಲಿಯೂ ಕೂಡ ಅಲಂಬುದ್ಧಿ ಉಳ್ಳವನಾಗಿ ಆತ್ಮವಿತ್ ಪರಬ್ರಹ್ಮಜ್ಞಾನಿಯಾಗಿ ಆ ಜನಕ ಅಂತನ್ನುವ ರಾಜ ಇದ್ದಿದ್ದಾನೆ. ಅವನಿಗೆ ತಮ್ಮ ಒಬ್ಬ ಇದ್ದ, ಕುಶಧ್ವಜ ಅಂತ ಹೇಳಿ. ಆ ಕುಶಧ್ವಜನಿಗೆ 3 ಜನ ಗಂಡು ಮಕ್ಕಳು ಮತ್ತು ದುಹಿತೃತೃತಯಂ ತಸ್ಯ ಕುಶಕೇತೋರ್ ಮಹಾತ್ಮ, 3 ಜನ ಹೆಣ್ಣು ಮಕ್ಕಳು ಕೂಡ ಅವನಿಗೆ ಇರ್ತಾ ಇದ್ರು. ಈ ಜನಕರಾಜನ ಮಗಳಂತೂ ಜಾನಕಿ, ಅವಳು ಪ್ರಸಿದ್ಧ, ಸಾಕ್ಷಾತ್ ಲಕ್ಷ್ಮೀದೇವಿಯೇ ಸೀತಾ ಅಂತನ್ನುವ ಹೆಸರಿನಿಂದ ಅವನ ಮನೆಯಲ್ಲಿ ಇರ್ತಾ ಇದ್ದಾಳೆ. ಅಲ್ಲಂತೂ ಹೇಳೋ ಕಾಲಕ್ಕೆ ಸೀತಾದೇವಿ ಅವಳು ಅಯೋನಿಜಳು, ಅಂದ್ರೆ ತಂದೆ ತಾಯಿಯಿಂದ ಅವರು ಹುಟ್ಟಿಲ್ಲ. ಜನಕರಾಜನಿಗೆ ಮಕ್ಕಳಿದ್ದಿಲ್ಲ. ಮಕ್ಕಳಾಗೋದಕ್ಕೋಸ್ಕರ ಅವನು ಯಜ್ಞವನ್ನ ಮಾಡೋಣ, ಪುತ್ರಕಾಮೇಷ್ಟಿ ಯಾಗವನ್ನ ಮಾಡೋಣ ಅಂತ ಅವನು ಪ್ರಾರಂಭ ಮಾಡಿದ. ಪ್ರಾರಂಭ ಮಾಡಲಿಕ್ಕೆ ಮೊದಲು ಭೂಶೋಧನವನ್ನ ಮಾಡಬೇಕಲ್ಲ, ಭೂಮಿಯನ್ನ ಖನನವನ್ನ ಮಾಡಬೇಕು. ಆ ಭೂಮಿಯ ಖನನವನ್ನು ಮಾಡೋ ಕಾಲಕ್ಕೆ ಈ ಕಲಪ್ಪೆ ಅಂತಾರಲ್ಲ, ಮಮ್ಮುಟ್ಟಿ ಇತ್ಯಾದಿಗಳೆಲ್ಲ ಹೇಳ್ತಾರಲ್ಲ, ಅದನ್ನಿಟ್ಟುಕೊಂಡು ಆ ಭೂಮಿಯನ್ನು ಶೋಧನೆ ಮಾಡಬೇಕು. ಎಷ್ಟು ನೋಡ್ರಿ, ಮೀಮಾಂಸಾದಲ್ಲಿ ಎಷ್ಟು ಯಜ್ಞದ ಪ್ರಕ್ರಿಯೆಗಳನ್ನು ಹೇಳೋ ಕಾಲಕ್ಕೆ ಪ್ರತಿಯೊಂದಕ್ಕೂ ಕೂಡ ನಿಯಮಗಳು, ಪ್ರತಿಯೊಂದಕ್ಕೂ ಕೂಡ ಮಂತ್ರಗಳು, ಎಷ್ಟೆಷ್ಟು ವಿಚಾರಗಳು ಅದರಲ್ಲಿ. ಭೂಮಿಯ ಶೋಧನವನ್ನ ಮಾಡಲಿಕ್ಕೆ ಅದಕ್ಕೆ ಮಮ್ಮುಟ್ಟಿ ಇರಬೇಕು. ಮಮ್ಮುಟ್ಟಿ ನಾವು ತಮಿಳಲ್ಲಿ ನಾವು ಹೇಳ್ತೇವಲ್ಲ, ಅದನ್ನೇ ಸಂಸ್ಕೃತದಲ್ಲಿ ಅಭ್ರಿ ಅಂತ ಕರೀತಾರೆ. ಮಹಾಪ್ರಾಣ ಭಕಾರ ಅಭ್ರಿ ಚತುರ್ಭಿಹಿ ಅಭ್ರಿಂ ವೈಣವೀಂ ಕುದ್ದಾರ ಸದೃಶಿ ಅಂತ ಹೇಳಿ ಶ್ರುತಿಯಲ್ಲಿ ನಾವು ಕೇಳ್ತೇವೆ. ವೈಣವಿ ಅಂತ ಹೇಳಿ ಹೇಳಿದ್ದಾರೆ. ವೈಣವಿ ಅಂದ್ರೆ ವೇಣೋಹೋ ಇಯಂ ವೈಣವಿ ಅಂದ್ರೆ ವೇಣು ಅಂದ್ರೆ ಬಿದಿರು ಅಂತಾರಲ್ಲ, ಆ ಬಿದಿರಿನಿಂದ ಆಗಿರ್ತಕ್ಕಂತಹ ಒಂದು ಯಾವ ಆ ಮಮ್ಮುಟ್ಟಿ ಎನ್ನುವ ಆಯುಧ ವಿಶೇಷ ಇದೆ, ಅದರಿಂದ ನಾವೇನ್ ಮಾಡಬೇಕಾಗಿದೆ, ಮಣ್ಣನ್ನು ಖನನ ಮಾಡಬೇಕು. ಅದು ಆ ಬಿದಿರು ಕಾಷ್ಟವನ್ನು ನಾವು ತೆಗಿತೇವಲ್ಲ ಹೋಗಿ, ಅದನ್ನು ತೆಗೆಯುವ ಕಾಲಕ್ಕೆ ಒಂದು 4 ಮಂತ್ರಗಳನ್ನು ಹೇಳಿದ್ದಾರೆ.
ಮಮ್ಮಟ್ಟಿ ಮಾಡೋದಕ್ಕೆ ನಾವು ಏನೋ ಒಂದು ಪದಾರ್ಥವನ್ನು ತಗೊಂಡು ಬರ್ತೇವೆ, ಏನೋ ಮಾಡ್ಕೊಂಡು ಹೋಗ್ತೇವೆ. ಆದರೆ ಮಮ್ಮಟ್ಟಿಯನ್ನು ಮಾಡಲಿಕ್ಕೆ ಮೊದಲು ಹೋಗಿ ಏನೋ ಒಂದು ಚತುರ್ಭಿಹಿ ಅಂತ ಹೇಳ್ತಾರೆ, 4 ಮಂತ್ರಗಳನ್ನು ಹೇಳಿ ಆ ವೇಣುವನ್ನ ಅಂದ್ರೆ ಆ ಬಿದಿರನ್ನು ತೆಗೆದು ಅದರಿಂದ ಈ ರೀತಿಯಿಂದ ಆಯುಧವನ್ನ ಮಮ್ಮಟ್ಟಿಯನ್ನು ಮಾಡಿ ಆಮೇಲೆ ಮಣ್ಣನ್ನು ತೋಡಬೇಕು. ಮಣ್ಣನ್ನು ತೋಡೋ ಕಾಲಕ್ಕೆ ಒಂದು ಮಂತ್ರವನ್ನು ಹೇಳಬೇಕು. ಮಮ್ಮಟ್ಟಿ ಮಾಡೋ ಕಾಲಕ್ಕೆ ಒಂದು ಮಂತ್ರ, ಮಣ್ಣನ್ನು ತೋಡೋ ಕಾಲಕ್ಕೆ ಒಂದು ಮಂತ್ರ. ಎಷ್ಟು ನಿಯಮಗಳು ಹೇಳಿದ್ದಾರೆ. ಅದಕ್ಕೆ ನಾವು ಆ ಪ್ರಕ್ರಿಯೆಗಳನ್ನ ಬಿಟ್ಟಿದ್ದೇವೆ. ಪ್ರಕ್ರಿಯೆಗಳನ್ನು ಮಾಡ್ಲಿಕ್ಕೆ ಹೋದರಷ್ಟೇ ನಿಯಮಗಳಲ್ಲ, ಅದನ್ನ ಮೂಲವನ್ನೇ ಬಿಟ್ಟುಬಿಟ್ಟೇವೆ ಅಂತಂದ್ರೆ ನಿಯಮ ವಿಧಿಗಳನ್ನು ಯಾಕೆ? ಸಾಮಾನ್ಯ ಹೇಳ್ತಾರಲ್ಲ, ಅಪೂರ್ವ ವಿಧಿ ನಿಯಮ ವಿಧಿ ಅಂತಾರೆ. ಅಪೂರ್ವ ವಿಧಿಯನ್ನೇ ನಾವು ಬಿಟ್ಟ ಮೇಲೆ ನಿಯಮ ವಿಧಿಗಳು ನಮಗೆ ದೊರೆತೋಪಾಸ. ಅದಕ್ಕೆ ಈ ರೀತಿಯಲ್ಲಿ ಆ ಯಾವ ಭೂಮಿಯನ್ನು ಅವನು ಖನನ ಮಾಡಲಿಕ್ಕೆ ಆ ಭೂಮಿಯನ್ನು ತೋಡ್ತಾ ಇರೋ ಕಾಲಕ್ಕೆ ಏನೋ ಒಂದು ಪೆಟ್ಟಿಗೆ ಒಂದು ತಾಕಿತ್ತು. ಆ ಪೆಟ್ಟಿಗೆ ಏನಪ್ಪಾ ಅಂತ ಹೇಳಿ ತೆಗೆದು ನೋಡಿದರೆ ಆ ಪೆಟ್ಟಿಗೆಯಲ್ಲಿ ಒಂದು ಮಗು ಒಂದಿತ್ತು. ಭೂಮಿಯ ಒಳಗೆ ಪೆಟ್ಟಿಗೆ, ಅದರೊಳಗೆ ಇರ್ತಕ್ಕಂತಹ ಒಂದು ಮಗು, ಹೆಣ್ಣು ಮಗು ಇರ್ತಾ ಇತ್ತು. ಅದಕ್ಕಂತಾರಲ್ಲ ಸಾಮಾನ್ಯವಾಗಿ ಅಕ್ಕೇಚೇನ ಮಗುವಿಂದೇಕ ಕಿಮರ್ಥಂ ಪರ್ವತಂ ರಜಯತು ಒಂದು ನಿಯಮವನ್ನು ಹೇಳೋದುಂಟು. ಏನೋ ಜೇನು ಬೇಕು ಅಂತ ಹೇಳಿ ಎಲ್ಲೋ ಪರ್ವತಕ್ಕೆ ಹೋಗಿ ನಾವು ಜೇನನ್ನು ನಾವು ತೆಗೆಯೋದು ಬೇಡ. ನಮ್ಮ ಮನೆ ಹಿಂದೆಯೇ ಏನೋ ಒಂದು ಎಕ್ಕೆ ಗಿಡ, ಎರಕ್ಕೆ ಚಡಿ ಅಂತಾರಲ್ಲ, ಅಲ್ಲೇ ಒಂದು ನಮಗೆ ತೇನಡೈ ಆ ಒಂದು ಜೇನಿನ ಒಂದು ಗೂಡಿತ್ತು ಅಂತಂದ್ರೆ ಅನಾಯಾಸವಾಗಿ ಅಲ್ಲೇ ನೀವು ಜೇನು ಸಿಗೋ ಕಾಲಕ್ಕೆ ಎಲ್ಲೋ ಹೋಗಿ ಪರ್ವತದಲ್ಲಿ ಯಾರಾದರೂ ಹತ್ತತಾರೇನು. ಆ ರೀತಿಯಿಂದ ಯಜ್ಞವನ್ನ ಮಾಡಲಿಕ್ಕೆ ಮುಂಚೆಯೇ ಭೂಶೋಧನವನ್ನು ಮಾಡೋ ಕಾಲಕ್ಕೆ ನಮಗೆ ಮಗು ಸಿಕ್ಕಿಬಿಟ್ಟಿದೆ. ಇದೇ ಮಗುವನ್ನೇ ನಾವು ನಮ್ಮ ಮಗುವಾಗಿ ನಾವು ಬೆಳೆಸ್ಬಿಡೋಣ, ಮತ್ತೆ ಯಾಕೆ ನಾವು ಮತ್ತು ಯಜ್ಞ ಯಾಗ ಮಾಡಿ ಏನ್ ಮಾಡಬೇಕು ಅಂತ ಹೇಳಿ ಅವನು ಆ ಮಗಳನ್ನು, ಅಲ್ಲಿನ ಹುಟ್ಟಿರ್ತಕ್ಕಂತಹ ಮಗುವನ್ನೇ ತನ್ನ ಮಗಳಾಗಿ ಅವನು ಭಾವಿಸಿ ಬೆಳೆಸಿದ್ದಾನೆ. ಅವಳ ಸೀರತ ಏವ ಜಾತ ಸೀತಾ ಅಂತ ಹೇಳಿ, ಸೀತಾ ಅಂತ ಅವಳ ಹೆಸರೇ ಈ ಕಾರಣದಿಂದ. ಸೀರತಃ ಜಾತ, ಸೀರ ಅಂತಂದ್ರೆ ಸಂಸ್ಕೃತದಲ್ಲಿ ಆ ಕಲಪ್ಪೆ ಅಂತಂತಾರಲ್ಲ, ಆ ಆಯುಧ, ಮಣ್ಣನ್ನ ತೆಗೆಯಲಿಕ್ಕೆ ಬೇಕಾಗಿರ್ತಕ್ಕಂತಹ ಆಯುಧ ಮುಸಲ, ಅದನ್ನ ಸೀರ ಅಂತ ಕರೀತಾರೆ. ಆ ಸೀರದಿಂದ, ಸೀರ ಅಂದ್ರೆ ಉಟ್ಟುಕೊಳ್ಳೋ ಸೀರೆ ಅಂತ ಅರ್ಥ ಇಲ್ಲ, ಸೀರ ಎಂಬ ಶಬ್ದಕ್ಕೆ ಸಂಸ್ಕೃತದಲ್ಲಿ ಈ ಅರ್ಥ ಉಂಟು. ಆ ಸೀರದಿಂದ ಅವಳು ಹುಟ್ಟಿರುವುದರಿಂದ ಅವಳಿಗೆ ಸೀತಾ ಎನ್ನುವ ಹೆಸರನ್ನ ಅವನಿಟ್ಟಿದ್ದಾನೆ. ಮತ್ತೆ ಜನಕನ ಮಗಳಾಗಿರೋದ್ರಿಂದ ಜಾನಕಿ ಅಂತ ಹೇಳಿ, ವಿದೇಹ ದೇಶದ ಹುಡುಗಿಯಾಗಿರೋದ್ರಿಂದ ವೈದೇಹಿ ಅಂತ ಹೇಳಿ, ಮಿಥಿಲಾ ದೇಶ ಅಂತ ಹೆಸರಿದ್ದರಿಂದ ಮೈಥಿಲಿ ಅಂತ ಹೇಳಿ ಬೇಕಾದಷ್ಟು ಹೆಸರುಗಳಿದೆ. ಆ ರೀತಿಯಿಂದ ಜನಕರಾಜನ ಮಗಳು ಜಾನಕಿ ಅಂತ ಹೇಳಿ ಸೀತಾ ಅಂತ ಇರ್ತಾ ಇದ್ಲು. ಆ ಕುಶಧ್ವಜನಿಗೆ 6 ಮಕ್ಕಳು, 3 ಗಂಡು ಮಕ್ಕಳು 3 ಹೆಣ್ಣು ಮಕ್ಕಳು. ಅವನ ಮೂಲಕವಾಗಿ ಆ ರಾಜ್ಯವನ್ನ ಅವನು ಮಾಡಿಸ್ತಾ ಇದ್ದ. ಇವನ ಆಜ್ಞೆಯಿಂದ, ಜನಕರಾಜನ ಆಜ್ಞಾವನ್ನು ಧಾರಣ ಮಾಡಿ ಕುಶಧ್ವಜನು ಕೂಡ ಅಣ್ಣನಲ್ಲೇ ವಿನೀತನಾಗಿ ಅವನು ಹೇಳುವಂತೆ ರಾಜ್ಯವನ್ನ ಪರಿಪಾಲನೆ ಮಾಡಿದ್ದಾನೆ. ಆದರೆ ಒಂದು ಸಂದರ್ಭದಲ್ಲಿ ಜನಕರಾಜನಿಗೆ ಮನಸ್ಸಲ್ಲಿ ಒಂದು ವಿಚಿತ್ರವಾದ ಒಂದು ಇಚ್ಛೆ ಒಂದು ಬಂತು. ಸುಖಮೇವ ಸದಾ ಮೇಸ್ಯ ದುಃಖಂ ಮಾಭೂದಿತಿ ಸ್ಮರನ್, ನನಗೆ ಸುಖವೊಂದೇ ಆಗಬೇಕು, ನನಗೆ ದುಃಖವೇ ಆಗಬಾರದು ಅಂತ ಅವನಿಗೊಂದು ಇಚ್ಛೆ ಬಂತು. ಸಾಮಾನ್ಯವಾಗಿ ಇದು ನಾವು ಮೋಕ್ಷಕ್ಕೆ ಹೇಳ್ತಕ್ಕಂಥ ಇಚ್ಛೆ ಇದೆ ತಾನೆ. ಮೋಕ್ಷದ ಇಚ್ಛಾ ಅಂತಂದ್ರೆ ಸುಖಮೇವ ಮೇಸ್ಯ ದುಃಖಂ ಮನಾಗಪಿ ಮಾಭೂದಿತಿ ನಿಖಿಲಾಪೇಕ್ಷಿತಸ್ಯ ಮೋಕ್ಷಸ್ಯ ಅಂತ ನಾವು ಪ್ರಮಾಣ ಚಂದ್ರಿಕಾದಿಂದ ನಾವು ಹೇಳೋದುಂಟು. ಮೋಕ್ಷದ ಒಂದು ಅಪೇಕ್ಷೆ, ಮೋಕ್ಷವನ್ನು ನಾವು ಬಯಸೋ ಕ್ರಮ, ಮೋಕ್ಷ ಬೇಕು ಅಂತ ಎಲ್ಲರೂ ಅಪೇಕ್ಷೆ ಪಡೋದಿಲ್ಲ. ಆದರೆ ಈ ಇಚ್ಛಾ ಎಲ್ಲರಿಗೂ ಉಂಟು. ಸುಖವೊಂದೇ ಆಗಬೇಕು, ದುಃಖ ಸ್ವಲ್ಪವೂ ಕೂಡ ಇರಬಾರದು ಎಂಬ ಇಚ್ಛೆ ತಾನೇ ಮೋಕ್ಷದ ಇಚ್ಛಾ. ಅದಕ್ಕೆ ನಾವು ಮೋಕ್ಷದಲ್ಲಿ ನಾವು ಒಪ್ಪೋದು ಕೂಡ ದುಃಖ ಇರೋದಿಲ್ಲ, ಸುಖವೊಂದೇ ಇರ್ತದೆ ಎಂಬುದೇ ನಾವು ಮೋಕ್ಷದ ಲಕ್ಷಣವಾಗಿ ನಾವು ಹೇಳ್ತೇವೆ. ಆದರೆ ಬೇರೆ ಬೇರೆ ವಾದಿಗಳೆಲ್ಲ, ಸಾಂಖ್ಯರು ನೈಯಾಯಿಕರು ಮೊದಲಾದವರೆಲ್ಲ ಏನ್ ಮಾಡ್ತಾರೆ, ಸಾಂಖ್ಯ ನೈಯಾಯಿಕಾದ್ಯಾಶ್ಚ ಪ್ರಾಹುರ್ ಮೋಕ್ಷಂಚ ನಿಸ್ಸುಖಂ, ಸುಖವೇ ಇಲ್ಲ ಮೋಕ್ಷದಲ್ಲಿ ಅಂತ ಅವರು ಒಪ್ಪಿದ್ದಾರೆ. ಮೋಕ್ಷದಲ್ಲಿ ಸುಖ ಇಲ್ಲ. ಏಕವಿಂಶತಿ ದುಃಖಧ್ವಂಸ ಮೋಕ್ಷ, 21 ದುಃಖಗಳು ನಾಶ ಆದರೆ ಅದು ಮೋಕ್ಷ. ಆ 21 ದುಃಖಗಳಲ್ಲಿ ಸುಖವೂ ಕೂಡ ಒಂದು ದುಃಖದಲ್ಲಿ ಪರಿಗಣನೆ ಮಾಡಿದ್ದಾರೆ, ಬುದ್ಧಿಯನ್ನು ಕೂಡ ಒಂದು ದುಃಖದಲ್ಲಿ ಪರಿಗಣನೆ ಮಾಡಿದ್ದಾರೆ. ಅದೆಲ್ಲ ದುಃಖ ಜೊತೆಗೆ ಅವಿನಾಭೂತವಾಗಿರೋದ್ರಿಂದ ಅದೆಲ್ಲವೂ ಕೂಡ ದುಃಖ ಅಂತ ಹೆಸರಿಟ್ಬಿಟ್ಟಿದ್ದಾರೆ. ಅವ ಏನಾಗ್ತದೆ, ಮೋಕ್ಷದಲ್ಲಿ ನಮಗೆ ದುಃಖಗಳೂ ಹೋಗ್ತದೆ, ದುಃಖಗಳು ಹೋಗೋ ಜೊತೆಗೆ ಸುಖವೂ ಕೂಡ ಹೋಗ್ಬಿಡ್ತದೆ. ಎಲ್ಲಾ ದುಃಖವೂ ಹೋಗಿದೆ ಅಂತನ್ನುವ ಒಂದು ಜ್ಞಾನ ಅದು ಕೂಡ ಹೋಗ್ಬಿಡ್ತದೆ. ಅಂತಹ ಮೋಕ್ಷಕ್ಕಿಂತಲೂ ಕೂಡ ನಾವು ಸಂಸಾರದಲ್ಲೇ ನಾವು ಇರಬಹುದು. ಸಂಸಾರದಲ್ಲಿ ಎಷ್ಟೇ ದುಃಖಗಳು ಇದ್ದರೂ ಕೂಡ ಏನೋ ಒಂದು ಸುಖಗಳು ಕೂಡ ಇದೆಯಲ್ಲ. ಸಂಸಾರದಲ್ಲಿ ಸುಖಕ್ಕಿಂತಲೂ ಕೂಡ ದುಃಖ ಜಾಸ್ತಿ ಇಲ್ಲ, ದುಃಖಕ್ಕಿಂತ ಸುಖವೇ ಜಾಸ್ತಿ ಇದೆ. ನಾವು ವೈರಾಗ್ಯಕ್ಕೋಸ್ಕರ ಶಾಸ್ತ್ರಗಳಲ್ಲಿ ವೇದಾಂತಗಳಲ್ಲಿ ದುಃಖ ಹೆಚ್ಚಿದೆ ಅಂತ ಹೇಳಬಹುದು. ಆದರೆ ವಸ್ತುತಃ ವಿಚಾರ ಮಾಡ್ಲಿಕ್ಕೆ ಹೋದರೆ ಸುಖ ಜಾಸ್ತಿ ಇದೆ. ನಮಗೆ 24 ಗಂಟೆಯಲ್ಲಿ ಸುಮಾರು 12 ಗಂಟೆ ಹೊತ್ತು ನಾವು ನಿದ್ದೆಯಲ್ಲೇ ನಮಗೆ ಸುಖವಾಗಿ ಹೋಗಿಬಿಡುತ್ತದೆ. ಹಾಗಿರೋ ಕಾಲ ಏನೋ ಊಟ ತಿಂಡಿ, ಹೆಂಡರು ಮಕ್ಕಳು ಸ್ನೇಹಿತರು ಎಷ್ಟೋ ಸುಖಗಳಿದೆ. ಏನು ಆ ಎಲ್ಲಾ ಸುಖಗಳು ಕೂಡ ಅಶಾಶ್ವತವಾಗಿ ದುಃಖದಿಂದ ಮಿಶ್ರಿತವಾಗಿರುವುದರಿಂದ ಎಲ್ಲವೂ ಹೇಯವಾಗಿದೆಯೇ ಹೊರತು ಸಂಸಾರದಲ್ಲಿ ಸುಖವೇ ಬೇಕಾದಷ್ಟಿದೆ. ಹಾಗಿರೋ ಕಾಲಕ್ಕೆ ಈ ಸುಖಗಳನ್ನು ಕೂಡ ನಾವು ಕಳೆದುಕೊಂಡು ನಾವು ಮೋಕ್ಷಕ್ಕೆ ಹೋಗೋದಕ್ಕಿಂತ
ನಾವು ಸಂಸಾರದಲ್ಲೇ ಕೂಡ ಇರಬಹುದು ಅಂತ ಹೇಳ್ತಾರೆ. ಅದರಿಂದ ಅವ್ರು ಹೇಳುವ ಮೋಕ್ಷ ಪುರುಷಾರ್ಥ, ಪುರುಷರಿಂದ ಅರ್ಥ ಅಂದ್ರೆ ಅಪೇಕ್ಷಣೀಯವಾಗಿ ಅದು ಆಗುವುದಿಲ್ಲ ಅಂತ ಶ್ರೀಮದಾಚಾರ್ಯ ನಿರಾಕರಣವನ್ನು ಮಾಡ್ತಾರೆ. ಇನ್ನು ಬೌದ್ಧರಂತೂ ನೋಡ್ರಿ ಆತ್ಮಶೂನ್ಯತಾ ಮೋಕ್ಷ ಅಂತವರಂತಾರೆ. ಆತ್ಮನೂ ಕೂಡ ಇರೋದಿಲ್ಲ, ನಾನು ಅಂತನ್ನುವ ಯಾವ ಒಂದು ವ್ಯಕ್ತಿ, ನಾನು ಎಂಬ ಅಹಂಕಾರ ಅಲ್ಲ, ನಾನು ಅಂತ ಕರೆಸಿಕೊಳ್ಳುವ ಒಂದು ಪದಾರ್ಥ, ಈ ಪದಾರ್ಥ ಮೋಕ್ಷದಲ್ಲಿ ಇರೋದೇ ಇಲ್ಲ. ಅದಕ್ಕೆ ಟೀಕಾಕೃತ್ಪಾದರು ಹೇಳ್ತಾರೆ, ಯಾರಿಗೂ ಅಂಥ ಅಪೇಕ್ಷೆಯೇ ಬರೋದಿಲ್ಲ. ನಾನಿರಬಾರದು ಮುಂದೆ ಅಂತನ್ನುವ ಅಪೇಕ್ಷೆ ಜಗತ್ತಲ್ಲಿ ಯಾರಿಗೂ ಬರೋದಿಲ್ಲ. ನಾನು ಬದುಕಿರಬಾರದು ಅಂತ ಕೆಲವರಿಗೆ ಅಪೇಕ್ಷೆ ಬರೋದುಂಟು. ಬಹಳ ದುಃಖದಿಂದ ಅವನು ಆತ್ಮಹತ್ಯೆ ಮಾಡಿಕೊಳ್ಳಿಕ್ಕೆ ಅವನು ಪ್ರಯತ್ನ ಮಾಡಿದ ಅಂದ್ರೆ ನಾನು ಬದುಕಿರಬಾರದು, ಅದರ ಆ ಅಪೇಕ್ಷೆಯ ಅರ್ಥ ನಾನು ಅಂತನ್ನುವ ಜೀವನಾಶ ಆಗಬೇಕು ಅಂತ ಯಾರಿಗೂ ಅಪೇಕ್ಷೆ ಇಲ್ಲ. ನಾನು ಈ ಸಂಸಾರದಲ್ಲಿರಬಾರದು, ನನ್ನ ದೇಹ ಹೋಗಬೇಕು, ನನಗೆ ಮರಣ ಬರಬೇಕು ಅಂತ ಅಪೇಕ್ಷೆ ಪಡೋರುಂಟೆ ಹೊರತು ಆತ್ಮಸ್ವರೂಪವೇ ನಾಶ ಆಗಬೇಕು ಅಂತನ್ನುವ ಅಪೇಕ್ಷೆ ಯಾರಿಗೂ ಇರುವುದಿಲ್ಲ. ಪ್ರತ್ಯುತ ಮಾನಭೂವಂ ಭೂಯಾಸಂ ಟೀಕಾಕೃತ್ಪಾದರು ತೋರಿಸ್ತಾರೆ. ಮಾನಭೂವಂ, ನಾನು ಇರಬಾರದು ಅಂತಿಲ್ಲ, ನಾನು ಭೂಯಾಸಂ, ನಾನು ಅಂತನ್ನುವ ವ್ಯಕ್ತಿ ಇದ್ದೇ ಇರಬೇಕು. ಜೀವನ್ ಭದ್ರಾಣಿ ಪಶ್ಯತಿ ಅಂತಾರಲ್ಲ ಹಾಗೆ ಆತ್ಮಸ್ವರೂಪ ಅಂತನ್ನೋದು ಎಲ್ಲಕ್ಕಿಂತಲೂ ಕೂಡ ಅಪೇಕ್ಷಣೀಯ. ಎಲ್ಲವೂ ಕೂಡ ಆತ್ಮಾನುಬಂಧಿಯಾಗೇ ಪ್ರಿಯವಾದದ್ದು. ಸುಖವಾಗಲಿ ದುಃಖ ಪರಿಹಾರವಾಗಲಿ ಎಲ್ಲವೂ ಕೂಡ ನನಗೆ ಅಂತ ಆಮೇಲೆ ತಾನು ಎಲ್ಲವೂ ಕೂಡ ಪ್ರಿಯವಾಗಿ ಆಗಿದೆ. ಎಲ್ಲಾ ಪ್ರಿಯವಾದ ಇಷ್ಟವಾದ ಎಲ್ಲಾ ವಸ್ತುಗಳು ಕೂಡ ನಮಗೆ ಇಷ್ಟ, ನನಗೆ ಸುಖ ಸಾಧನ ಅಂತ ಹೇಳಿ ಆ ನಾನು ತನ್ನುವ ವ್ಯಕ್ತಿಯಲ್ಲಿ ನಮ್ಮಲ್ಲೇ ನಾವು ಅಷ್ಟೊಂದು ಪ್ರೀತಿಯನ್ನು ನಾವು ಮಾಡ್ತಾ ಇದ್ದೇವೆ. ಆಗಿರೋ ಕಾಲಕ್ಕೆ ಇಂತಹ ಪರಮ ಪ್ರೇಮಾಸ್ಪದವಾಗಿರ್ತಕ್ಕಂತಹ ಆತ್ಮ ಸ್ವರೂಪವೇ ನಾಶ ಆದರೆ ಇದೇನು ಪುರುಷಾರ್ಥ, ಇದು ಮೋಕ್ಷ ಅಂತ ಆಗತ್ತಾ ಇದು ಅಂತ ಹೇಳಿ ಬೌದ್ಧರನ್ನು ಅದ್ವೈತಿಗಳನ್ನು ನೋಡಿ ಶ್ರೀಮದಾಚಾರ್ಯರು ಪ್ರಶ್ನೆ ಮಾಡ್ತಾರೆ. ಇಷ್ಟಸ್ಯ ಆತ್ಮಾವಧಿರ್ಯತಃ, ಇಷ್ಟಸ್ಯ ಆತ್ಮ ಅವಧಿ, ಎಲ್ಲ ಇಷ್ಟಕ್ಕಿಂತಲೂ ಕೂಡ ಅತ್ಯಂತ ಇಷ್ಟನಾದವನು ಆತ್ಮ, ಅವನ ನಾಶ ಅಂತ ಅನ್ನೋದು ಮೋಕ್ಷದಲ್ಲಿ ಒಪ್ಪಿದರೆ ಹೇಗೆ ಸಾಧ್ಯ ಅಂತ ಹೇಳಿ ನಾವು ಅನುವ್ಯಾಖ್ಯಾನಾದಿ ಗ್ರಂಥದಲ್ಲಿ ನಾವು ನೋಡ್ತಾ ಇದ್ದೆ. ಅದಕ್ಕೆ ಮೋಕ್ಷದ ಅಪೇಕ್ಷಾ ಎಂಬುದು ಹೀಗಿರಬೇಕಲ್ಲ, ಹೀಗೆ ಎಲ್ಲರಿಗೂ ಇದೆ. ಸುಖಮೇವ ಮೇಸ್ಯ ದುಃಖಂ ಮನಾಗಪಿ ಮಾಭು, ನನಗೆ ಸುಖವೊಂದೇ ಇರಬೇಕು, ಸ್ವಲ್ಪವೂ ಕೂಡ ದುಃಖ ಇರಬಾರದು. ಈ ಅಪೇಕ್ಷಾ ಮೋಕ್ಷದ ಅಪೇಕ್ಷೆ ಇಲ್ಲದ ಪರ್ಯವಸಾನ ಆದರೆ ಈ ಇಚ್ಛಾ ಸದಿಚ್ಛಾನೆ. ಆದರೆ ಜನಕರಾಜನಿಗೆ ಬಂದಿರತಕ್ಕಂತಹ ಅಪೇಕ್ಷಾ ಏನು ಅಂತಂದರೆ ನಾನು ಸಂಸಾರದಲ್ಲೇ ಇರಬೇಕು, ಆದರೆ ನನಗೆ ದುಃಖವೇ ಆಗಬಾರದು, ನಾನು ಸುಖವಾಗೇ ಇರಬೇಕು. ಈ ಇಚ್ಛಾ ಸರಿಯಾದ ಇಚ್ಛೆ ಅಲ್ಲ. ಅಯೋಗ್ಯಂ ಇಚ್ಛನ್ ಪುರುಷಃ ಪತತ್ತೇವ ನ ಸಂಶಯ ಅಂತ ಶಾಸ್ತ್ರಕಾರರು ಹೇಳ್ತಾರೆ. ನಮಗೆ ಯಾವುದು ಯೋಗ್ಯವೋ ಅದನ್ನು ನಾವು ಇಚ್ಛೆ ಪಡಬೇಕು, ನಮಗೆ ಯಾವುದು ಯೋಗ್ಯವಲ್ಲ ಅದನ್ನು ನಾವು ಇಚ್ಛೆ ಪಟ್ಟೇವೆ ಅಂತಂದರೆ ಅವನು ಸ್ವಪದಾತ್ ಭ್ರಶ್ಯತೆ, ಅಂದರೆ ಯಾವ ತನ್ನ ಸ್ಥಾನದಲ್ಲಿ ಏನಿರ್ತಾನೋ ಆ ಸ್ಥಾನಕ್ಕಿಂತ ಕೂಡ ಕೆಳಗೆ ಹೋಗ್ತಾ ಇದ್ದಾನೆ. ನಮಗೆ ಯಾವುದು ಯೋಗ್ಯ ಅಂತ ತಿಳಿದು ನಾವು ಇಚ್ಛೆಯನ್ನು ನಾವು ಪಡಬೇಕು. ನೋಡ್ರಿ, ಈ ಜನಕರಾಜನಿಗೆ ಇಚ್ಛೆ ಬಂದಂತೆನೇವೆ ಇನ್ನೊಂದು ರಾಜನಿಗೆ ಕೂಡ ನಾವು ಕೇಳ್ತೇವೆ. ಸೂರ್ಯವಂಶದ ಮಹಾರಾಜ ತ್ರಿಶಂಕು ಅಂತನ್ನುವ ರಾಜ, ತ್ರಿಶಂಕು ಸ್ವರ್ಗ ನೀವು ಕೇಳಿದ್ದೀರಲ್ಲ. ಆ ತ್ರಿಶಂಕು ಮಹಾರಾಜನಿಗೆ ಬಂದಿರತಕ್ಕಂಥ ಇಚ್ಛಾ ಏನು ಅಂದ್ರೆ ನಾನು ಸ್ವರ್ಗಕ್ಕೆ ಹೋಗಬೇಕು ಅಂತ ಇಚ್ಛೆ ಪಡುವುದರಲ್ಲಿ ತಪ್ಪಿಲ್ಲ. ಆದರೆ ಅವನೇನಂದ್ರೆ ನಾನು ಈ ದೇಹವನ್ನೇ ಬಿಡಬಾರದು, ಇದೇ ದೇಹದಿಂದಲೇ ನಾನು ಸ್ವರ್ಗಕ್ಕೆ ಹೋಗಬೇಕು. ಈ ಅಪೇಕ್ಷಾ ಅನ್ಯಾಯವಾದ ಇಚ್ಛಾ. ಏನೋ ವಿಶ್ವಾಮಿತ್ರರನ್ನು ಪೂರೈಸಿದ್ದಾರೆ, ಅದು ಬೇರೆ. ಆದ್ರೆ ನಾವು ಇಚ್ಛೆ ಪಟ್ಟದ್ದಂತ ತಪ್ಪಾದ ಇಚ್ಛಾ. ನೇರವಾಗಿ ವಸಿಷ್ಠ ಋಷಿಗಳ ಹತ್ರ ಹೋದ. ಏನ್ ಬೇಕು ಅಂತ ಕೇಳಿದ್ರು ವಸಿಷ್ಠರು. ಏನಪ್ಪಾ ಬೇಕು ನನಗೆ? ನಾನು ಸ್ವರ್ಗಕ್ಕೆ ಹೋಗಬೇಕು, ಯಜ್ಞ ಮಾಡಿಸ್ರಿ. ಸರಿ ಆಯ್ತು, ಮಾಡಿಸ್ತೇವೆ, ಆದ್ರೆ ಒಂದು ಕಂಡೀಷನ್, ನಾನು ಸಾಯಬಾರದು, ಇದೇ ದೇಹದಿಂದಲೇ ನಾನು ಸ್ವರ್ಗಕ್ಕೆ ನಾನು ಹೋಗಬೇಕು. ವಸಿಷ್ಠರಿಗೆ ಸಿಟ್ಟು ಬಂದ್ಬಿಡ್ತು. ಸಿಟ್ಟು ಬಂದು ನೀನು ಚಂಡಾಲನಾಗಿ ಆಗುವ ಶಾಪ ಕೊಟ್ಟಿದ್ದಾರೆ. ಅವರ ಶಾಪ ಮಾತ್ರದಿಂದ ಅವ ಕ್ಷತ್ರಿಯತ್ವ ಜಾತಿಯೇ ಹೋಗಿ ಅವನ ಚಂಡಾಲನಾಗಿ ಆಗಿದ್ದಾನೆ. ಆದರೆ ಆ ತ್ರಿಶಂಕು ಏನ್ ಮಾಡಿದ, ಮುಂದೆ ವಿಶ್ವಾಮಿತ್ರರ ಹತ್ರ ಹೋದ. ವಿಶ್ವಾಮಿತ್ರರಲ್ಲಿ ಇದೇ ಇಚ್ಛೆಯನ್ನು ಹೇಳಿದ, ನಾನು ಸ್ವರ್ಗಕ್ಕೆ ಹೋಗಬೇಕು, ಇದೇ ದೇಹದಿಂದಲೇ ಸ್ವರ್ಗಕ್ಕೆ ಹೋಗಬೇಕು. ಮೊದಲು ನಾನು ವಸಿಷ್ಠರ ಹತ್ರ ಹೋಗಿ ಹೇಳಿದೆ. ವಿಶ್ವಾಮಿತ್ರ ಕೇಳಿದ್ರು. ವಸಿಷ್ಠರು ಏನಂದ್ರು? ಅವ್ರು ಆಗಲ್ಲ ಅಂತಂದ್ರು. ಹಾಗೆ ನಾನು ಮಾಡ್ತೇನೆ. ವಸಿಷ್ಠರ ಮೇಲೆ ಅವರಿಗೆ ಸ್ವಲ್ಪ ಗಲಾಟೆ ಇತ್ತಲ್ಲ ವಿಶ್ವಾಮಿತ್ರರಿಗೆ ಪ್ರಾರಂಭದಲ್ಲಿ. ಅದಕ್ಕೆ ಏನ್ ಮಾಡಿದ್ದಾರೆ, ಯಜ್ಞವನ್ನು ಮಾಡಿಸಿದ್ದಾರೆ. ಮಾಡಿಸಿ ಅವನ ಪರವಾಗಿ ಇವರೇ ಮಾಡಿದ್ದಾರೆ, ಚಂಡಾಲನ ಕೈಯಿಂದ ಮಾಡಿಸಿಲ್ಲ, ಇವರೇ ಮಾಡಿದ್ದಾರೆ. ಮಾಡಿ ಸ್ವರ್ಗಕ್ಕೆ ಕಳಿಸಿದ್ದಾರೆ. ಅದೇ ಚಂಡಾಳ ದೇಹದಿಂದ ಅವನು ಸ್ವರ್ಗಕ್ಕೆ ಹೋಗಿದ್ದಾನೆ. ಆದರೆ ಅಲ್ಲಿ ಇಂದ್ರದೇವರು ಅವನನ್ನು ದಬ್ಬಿದ್ದಾರೆ. ನೀ ಇಲ್ಲಿ ಬರಬಾರದು ಅಂತ ಕಳಿಸ್ತಾರೆ. ಮೇಲಿಂದ ಕೆಳಗೆ ಬಿದ್ದ. ಅದೇ ಅಯೋಗ್ಯಮಿಚ್ಛನ್ ಪುರುಷಃ ಪತತ್ತೇವ ಸಂಶಯ. ನೋಡ್ರಿ, ಪತತಿ ಎಂಬುದು ನಿಜವಾಗಲೂ ಫಿಸಿಕಲ್ ಆಗಿ ಬೀಳ್ತಾ ಇದ್ದಾನೆ. ಬೀಳ್ತಾ ಇರೋ ಕಾಲಕ್ಕೆ ಅಲ್ಲಿಂದ ಶಬ್ದ ಮಾಡಿದ, ಅಯ್ಯೋ ವಿಶ್ವಾಮಿತ್ರ, ನಾನು ಬೀಳ್ತಾ ಇದ್ದೇನೆ ಅಂತಂದ. ಅಲ್ಲೇ ನಿಲ್ಲು ಅಂತ ಅವರು ವಿಶ್ವಾಮಿತ್ರರು ಹೇಳಿದ್ದಾರೆ. ಅವರೊಂದು ತಪಸ್ಸಿನ ಪ್ರಭಾವದಿಂದ ತಾತ್ಕಾಲಿಕವಾಗಿ ಅಲ್ಲೇ ಒಂದು ಸ್ವರ್ಗವನ್ನೇ ನಿರ್ಮಾಣ ಮಾಡಿಬಿಟ್ರು. ಆ ಸ್ವರ್ಗಲೋಕ ಹೇಗಿದೆ, ಅಸಲ್ ಸ್ವರ್ಗಲೋಕ, ಆ ಸ್ವರ್ಗದ ತರಣೆಯವೇ ಒಂದು ಡೂಪ್ಲಿಕೇಟ್ ಸ್ವರ್ಗವನ್ನ
ವಿಶ್ವಾಮಿತ್ರರು ಸೃಷ್ಟಿ ಮಾಡಿ ಕೊಟ್ಟಿದ್ದಾರೆ ಅವರ ತಪಸ್ಸಿನ ಪ್ರಭಾವದಿಂದ. ಆ ಸ್ವರ್ಗದಲ್ಲಿ ಅವನಿಗೆ ಅಧಿಪತಿಯಾಗಿ ಸಮಸ್ತ ಭೋಗಗಳನ್ನು ಕೂಡ ದಶರಥನಿಗೆ ವಿಶ್ವಾಮಿತ್ರರು ಕೊಡಿಸಿದ್ದಾರೆ. ಏನಾಯ್ತು ಅವನಿಗೆ? ಅಯೋಗ್ಯದ ಇಚ್ಛಾದಿಂದ ಅವನಿಗೆ ಪಾತವೂ ಆಯಿತು, ಅದರ ವಿಶ್ವಾಮಿತ್ರರ ಪ್ರಭಾವದಿಂದ ಅವನಿಗೆ ಪುನರುದ್ಧಾರವೂ ಕೂಡ ಆಗಿದೆ. ಅದಕ್ಕೆ ಅಯೋಗ್ಯದ ಇಚ್ಛೆಯನ್ನು ಮಾಡಬಾರದು. ಆದರೆ ಇವನೇನು ಇಚ್ಛೆ ಮಾಡಿದ? ನಾನು ಸಂಸಾರದಲ್ಲೇ ಇರಬೇಕು, ಸಂಸಾರದಲ್ಲಿ ಇದ್ದರೂ ಕೂಡ ನಾನು ಏನೂ ದುಃಖವೂ ಪಡದೆ ನಾನು ಸುಖವಾಗಿ ನಾನಿರಬೇಕು ಅಂತ ಇಚ್ಛೆಯಿಂದ ಪಟ್ಟಿದ್ದಾನೆ. ದುಃಖಂ ನ ಪಶ್ಯೇ ನೇತ್ರಾಭ್ಯಾಂ ಸುಖಂ ಪಶ್ಯೇ ಸದಾತ್ಮನಃ. ನಾನು ಯಾವಾಗಲೂ ಕೂಡ ದುಃಖವನ್ನು ನನ್ನ ಕಣ್ಣುಗಳಿಂದ ನಾನು ದುಃಖವನ್ನು ನೋಡಬಾರದು, ಸುಖವನ್ನೇ ನಾನು ನೋಡಬೇಕು ಕಣ್ಣಿಂದ. ದುಃಖಂ ನ ಪಶ್ಯೇ ನೇತ್ರಾಭ್ಯಾಂ ಸುಖಂ ಪಶ್ಯೇ ಸದಾತ್ಮನಃ. ಶಬ್ದಗಳು ವಿಚಿತ್ರವಾಗಿರ್ತದೆ ನೋಡ್ರಿ. ದುಃಖವನ್ನು ನಾನು ಕಣ್ಣಿಂದ ನೋಡಬಾರದು, ಸುಖವನ್ನೇ ಕಣ್ಣಿಂದ ನೋಡಬೇಕು ಅಂತ ಹೇಳಿ. ಸುಖವನ್ನು ದುಃಖವನ್ನು ಕಣ್ಣಿಂದ ನೋಡಲಿಕ್ಕೆ ಸಾಧ್ಯ ಇಲ್ಲ. ಪರರ ಸುಖವನ್ನು ದುಃಖವನ್ನು ಅನುಮಾನದಿಂದ ತಿಳಿಯಬಹುದು, ನಮ್ಮ ಸುಖ ದುಃಖಗಳನ್ನು ಸಾಕ್ಷಿಯಿಂದ ತಿಳಿಯಬಹುದು. ಕಣ್ಣಿಂದ ಸುಖವನ್ನು ತಿಳಿಯೋದು ದುಃಖವನ್ನು ತಿಳಿಯೋದು ಎಂಬುದು ಯಾವ ಶಾಸ್ತ್ರಕಾರರು ಒಪ್ಪಿಲ್ಲ. ಅದಕ್ಕೆ ಸುಖ ಎಂಬ ಶಬ್ದಕ್ಕೆ ಸುಖ ಸಾಧನ ಅಂತ ನಾವು ಅರ್ಥವನ್ನು ನಾವು ಮಾಡಬಹುದು, ಅಥವಾ ನೇತ್ರ ಎಂಬ ಶಬ್ದಕ್ಕೆ ಸಾಕ್ಷಿಯಿಂದ ಅರ್ಥ ಮಾಡಬಹುದು. ಸಾಕ್ಷಿಯಿಂದ ಆತ್ಮಸ್ವರೂಪೇಂದ್ರಿಯ ಅಷ್ಟೇ. ಆತ್ಮಸ್ವರೂಪೇಂದ್ರಿಯದಲ್ಲಿ ಸಮಸ್ತವೂ ಇದ್ದೇ ಇದೆ, ಕಣ್ಣು ಮೂಗು ಕಿವಿ ಎಲ್ಲವೂ ಇದ್ದೇ ಇದೆ. ಆದ್ದರಿಂದ ನಾನು ಸುಖ ಸಾಧನವನ್ನೇ ನಾನು ನೋಡಬೇಕೇ ಹೊರತು ದುಃಖ ಸಾಧನಗಳನ್ನು ನಾನು ಇನ್ನೆಂದಿಗೂ ಕೂಡ ನಾನು ನೋಡಬಾರದು. ಸಾಮಾನ್ಯವಾಗಿ ಹೇಳ್ತಾರೆ, ದಿಕ್ಕುಗಳನ್ನೇ ಯಾರೂ ನೋಡಿಲ್ಲ. ಭಯಂಕರ ಅಂಧಕಾರ ಬಂದಾಗ, ತೃಣಾವರ್ತ ಬಂದಾಗ ಎಲ್ಲ ಕಡೆ ಗಾಳಿ ಬೀಸ್ತಾ ಇತ್ತು, ಧೂಳಿ ಹಾರ್ತಾ ಇತ್ತು. ಆ ಧೂಳಿಯಿಂದ ಅಕ್ಕಪಕ್ಕದಲ್ಲಿರುವ ದಿಕ್ಕುಗಳನ್ನು ಯಾರೂ ನೋಡಿಲ್ಲ. ದಿಕ್ಕುಗಳನ್ನು ನೋಡಿಲ್ಲ ಅಂತ ಅನ್ನೋ ಕಾಲಕ್ಕೂ ಇದೇ ಅರ್ಥವನ್ನೇ ಮಾಡಬೇಕು. ದಿಕ್ಕೆಂಬ ಪದಾರ್ಥವೂ ಕೂಡ ಅವ್ಯಾಕೃತ ಆಕಾಶದ ಭಾಗ. ದಿಕ್ಕುಗಳು, ಆ ದಿಕ್ಕನ್ನೋ ಪದಾರ್ಥ ಅದು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ದಿಕ್ಕನ್ನು ನಾವು ಅನುಭವಿಸಬಹುದು, ಸಾಕ್ಷಿಯಿಂದ ತಿಳಿಯಬಹುದೇ ಹೊರತು ತಿಳಿಯೋದು ಸಾಧ್ಯ ಇಲ್ಲ. ಅಲ್ಲಿ ಕೂಡ ದಿಕ್ಕೆಂಬುವ ಶಬ್ದಕ್ಕೆ ದಿಕ್ಕಲ್ಲಿರುವ ಪದಾರ್ಥಗಳು, ಆ ದಿಕ್ಕಲ್ಲಿರ್ತಕ್ಕಂತಹ ವಸ್ತುಗಳನ್ನು ಯಾವುದು ನೋಡಿಲ್ಲ ಅಂತ ಅರ್ಥವನ್ನು ಮಾಡ್ತಾರೆ. ಆ ರೀತಿಯಿಂದ ನಾನು ಸುಖದ ಸಾಧನಗಳನ್ನು ಮಾತ್ರ ಕಣ್ಣಿಂದ ನಾನು ನೋಡಬೇಕಾಗಿದೆ, ದುಃಖದ ಸಾಧನಗಳನ್ನು ನಾವು ಎಂದೆಂದಿಗೂ ಕೂಡ ನಾನು ನೋಡಬಾರದು ಅಂತ ಹೇಳಿ ಮನಸ್ಸೆಲ್ಲ ಅಪೇಕ್ಷೆಯನ್ನು ಪಟ್ಟಿದ್ದಾನೆ. ಆದರೆ ಅಸಾಧು ಸಮ್ಮತಂ ವಾಕ್ಯಂ ಶ್ರುತ್ವಾ ತದುಯುತಂ ಹರಿಹಿ ದುಃಖಂ ಪ್ರದರ್ಶಯಾಮಾಸ ರಾಜ್ಯಮತ್ತಸ್ಯ ಭೂಪತೇಹೇ. ಈ ಮನಸ್ಸಿನ ಇಚ್ಛೆಯನ್ನ, ಅಪೇಕ್ಷೆಯನ್ನ ಭಗವಂತ ತಿಳಕೊಂಡು ಅವನಿಗೆ ದುಃಖವನ್ನು ಪರಮಾತ್ಮ ತೋರಿಸಿದ್ದಾನೆ. ಯಾಕೆಂದ್ರೆ ಇದು ಅಯೋಗ್ಯವಾದ ಇಚ್ಛಾ. ಅದೇ ಹೇಳ್ತಾರೆ ನೋಡ್ರಿ, ಅಸಾಧು ಸಮ್ಮತಂ. ಜ್ಞಾನಿಗಳಿಗೆ ಸಮ್ಮತವಾದ ಮಾತು ಅಲ್ಲ ಇದು. ಈ ಇಚ್ಛೆಯನ್ನ ಪರಮಾತ್ಮ ನೋಡಿ ಇವನಿಗೆ ದುಃಖವೇ ನೋಡಬಾರದು ಅಂತ ಹೇಳಿದ್ದಾನೆ. ಅವನಿಗೆ ದುಃಖವನ್ನು ನಾವು ತೋರಿಸ್ಬೇಕು. ದೇವರೇನು ಸ್ಯಾಡಿಸ್ಟ್ ಅಲ್ಲ. ದುಃಖ ಕೊಡೋದ್ರಿಂದ ಅವನಿಗೇನು ಆನಂದ ಆಗೋದಿಲ್ಲ. ಆದರೂ ಕೂಡ ಈ ಇಚ್ಛಾ ಎಂಬುದು ಇವನೊಂದು ತಪ್ಪು ಅಪರಾಧವನ್ನು ಮಾಡಿದ್ದಾನೆ. ಅಯೋಗ್ಯವಾದ ಇಚ್ಛೆಯನ್ನ ಮಾಡೋಣ ಎಂಬುದೇ ಒಂದು ಅಪರಾಧ. ಆ ಅಪರಾಧಕ್ಕೆ ಶಿಕ್ಷಾರೂಪವಾಗಿ ಪರಮಾತ್ಮ ಅವನಿಗೆ ದುಃಖವನ್ನು ಕೊಟ್ಟಿದ್ದಾನೆ. ಕದಾಚಿತ್ ದೈವಯೋಗೇನ ಕುಶಕೇತು ರಗಾಮೃತಿಂ ಹತೇನುಯೇಷ ತದ್ಭಾರ್ಯ ತೇನ ಸಾಕಂ ಮಮಾಲಚ. ಒಂದು ಸಂದರ್ಭದಲ್ಲಿ ಅವನಿಗೆ ಆ ಜನಕರಾಜನ ತಮ್ಮನಾಗಿರತಕ್ಕಂತಹ ಕುಶಧ್ವಜ ಅವನು ಮರಣವನ್ನು ಹೊಂದಿದ. ಏನೋ ದೈವಯೋಗೇನ ರೋಗರಾಯಿ ಏನೋ ಬಂತು, ಅಥವಾ ಯುದ್ಧ ಇತ್ಯಾದಿಗಳಾಗಿದೆ. ಅದರಲ್ಲಿ ಕುಶಧ್ವಜ ಮೃತನಾಗಿ ಆಗಿದ್ದಾನೆ. ಆದರೆ ಆ ಕುಶಧ್ವಜ ಯಾವಾಗ ಸತ್ತನೋ ಅವನ ಒಂದು ದುಃಖದಲ್ಲೇ, ಅವನು ಸತ್ತಿದ್ದಾನಲ್ಲ ಅಂತನ್ನೋ ದುಃಖದಲ್ಲೇನೇವೆ ಅವನ ಹೆಂಡತಿ ಅವಳು ಕೂಡ ಮರಣವನ್ನು ಹೊಂದಿದ್ದಾಳೆ. ಗಂಡ ಹೆಂಡತಿ ಇಬ್ಬರೂ ಹೋದರು. ತಮ್ಮನೂ ಹೋಗಿದ್ದಾಳೆ, ತಮ್ಮ ಹೆಂಡತಿಯೂ ಹೋಗಿದ್ದಾಳೆ. ಆದರೆ ಮಕ್ಕಳು ಸಣ್ಣ ಸಣ್ಣ ಮಕ್ಕಳು, 3 ಜನ ಗಂಡು ಮಕ್ಕಳು, 3 ಜನ ಹೆಣ್ಣು ಮಕ್ಕಳು. ಅವರೆಲ್ಲರನ್ನೂ ಕೂಡ ನೋಡಿಕೊಳ್ಳುವ ಜವಾಬ್ದಾರಿ ಜನಕರಾಜನಿಗೆ ಬಂದಿದೆ. ಬಹಳ ದುಃಖ ಆಯಿತು. ಈ ಅತ್ಯಂತ ಬೇಕಾದವನು, ವಿನೀತನಾಗಿರ್ತಕ್ಕಂತಹ, ಪ್ರೀತಿಪಾತ್ರನಾಗಿರ್ತಕ್ಕಂತಹ ತಮ್ಮ ಹೋಗಿದ್ದಾನೆ. ಅದೇ ಒಂದು ದುಃಖ. ಜೊತೆಗೆ ಆ ಮಕ್ಕಳನ್ನು ಹೇಗೆ ನಾವು ಪರಿಪಾಲನೆ ಮಾಡೋದು, ಅವರಿಗೆ ಹೇಗೆ ನಾವು ಸರಿಯಾದ ಒಂದು ಮಾರ್ಗದರ್ಶನವನ್ನು ಮಾಡೋದು, ಹೆಣ್ಣು ಮಕ್ಕಳಿಗೆ ಹೇಗೆ ನಾವು ಮದುವೆಯನ್ನು ಮಾಡಿಸಿಕೊಡೋದು, ಈ ಚಿಂತೆ ಒಂದು. ಈ ದುಃಖ ಮತ್ತು ಈ ಚಿಂತ, ಇದರಿಂದ ಅತ್ಯಂತ ಪೀಡಿತನಾಗಿ ಕೃಶನಾಗಿ ಜನಕರಾಜ ಆಗಿದ್ದಾನೆ. ದುಃಖವೇ ನೋಡಬಾರದು ಅಂತ ಹೇಳಿದವನಿಗೆ ಅತ್ಯಂತ ದುಃಖಗಳನ್ನು ಭಗವಂತ ತೋರಿಸ್ತಾ ಇದ್ದಾನೆ. ಆ ದುಃಖದಿಂದ ಅವನು ಬಹಳ ವಿಲಾಪವನ್ನು ಮಾಡ್ತಾ ಇರೋ ಕಾಲಕ್ಕೆ ಶತಾನಂದರು, ವಸಿಷ್ಠ ಋಷಿಗಳ ಮಕ್ಕಳಾಗಿರ್ತಕ್ಕಂತಹ ಶತಾನಂದ ಅಂತನ್ನುವ ಮಹರ್ಷಿಗಳು, ಅವರ ಪುರೋಹಿತರೇ, ಜನಕರಾಜನ ಪುರೋಹಿತರೇ ಅವರಲ್ಲಿ ದೈವಯೋಗದಿಂದ ಅಲ್ಲಿ ಬಂದಿದ್ದಾರೆ. ಪ್ರಾಪ್ತಂ ಪುರೋಹಿತಂ ದೃಷ್ಟ ರಾಧಾ ಪೂಜಾಮ ಕಲ್ಪಯುತ ಸಂಪೂಜಿತೋ ಮುನಿವರಃ ಪ್ರವಿಷ್ಟೋ ಮೃಗಚರ್ಮಣಿ. ಅವರಿಗೆ ಬೇಕಾದಷ್ಟು ಆತಿಥ್ಯವನ್ನ, ಅರ್ಘ್ಯಪಾದ್ಯಾದಿ ಪೂಜೆಯನ್ನ ಜನಕರಾಜ ಮಾಡಿದ. ಅನಂತರದಲ್ಲಿ ಆ ಜನಕರಾಜ ಶತಾನಂದರನ್ನು ನೋಡಿ ಮಾತಾಡ್ತಾ ಇದ್ದಾನೆ. ಶತಾನಂದ ಮಹಾಪ್ರಾಜ್ಞ ಕಾಗತಿ ಪುರತೋ ಮಮ ವೃದ್ಧತ್ವಾದ್ ಆತ್ಮನಶ್ಚೈವ ಪುತ್ರಾಣಾಂಚೈವ ಶೈಶವಾದ ಕನ್ಯಾನಾಂಚ ಪರಾಭಾವಾದ್ ಹತಬಂಧೋರ್ ಮಹಾಮುನಿ. ನಾನು ವೃದ್ಧನಾಗಿ ಬಿಟ್ಟಿದ್ದೇನೆ, ಬಹಳ ವಯಸ್ಸಾಗಿ ಬಿಟ್ಟಿದೆ. ಆದರೆ ಮಕ್ಕಳೆಲ್ಲ ಎಲ್ಲರೂ ಕೂಡ ಸಣ್ಣ ಸಣ್ಣ ಮಕ್ಕಳು.
ಮತ್ತು ಕನ್ಯಾನಾಂಚ ವರಾಭಾವ. ನೋಡ್ರಿ, ಈ ಕಾಲದಲ್ಲಿ ವರಾಣಾಂಚ ಕನ್ಯಾಭಾವ ಇವಾಗಿನ ಕಾಲದಲ್ಲಿ. ಆದ್ರೆ ಅವ್ರು ಹೇಳ್ತಾರೆ ಕನ್ಯಾನಾಂಚ ವರಾಭಾವ, ಕನ್ಯೆಗಳಿಗೆ ಏನು ವರವನ್ನು ನಾನು ಹುಡುಕೋದು, ನನಗೆ ಬಂಧು ಪರಮ ಪ್ರೇಮಾಸ್ಪದನಾಗಿರ್ತಕ್ಕಂತಹ ತಮ್ಮ ಅವನು ಬೇರೆ ಹೋಗ್ಬಿಟ್ಟಿದ್ದಾನೆ. ಅಷ್ಟೇ ಅಲ್ಲ, ಈ ಕಾಲ ಸರಿಯಾದ ಕಾಲ ಇಲ್ಲ. ಬಹವಃ ಶತ್ರವಸ್ಸಂತಿ ರಾವಣ ಇಂದ್ರಜಿತಾದಯ. ರಾವಣ, ಇಂದ್ರಜಿತ್ತು ಮೊದಲಾದ ಶತ್ರುಗಳೆಲ್ಲ ಬೇಕಾಷ್ಟು ಜನ ಇದ್ದಾರೆ. ಅವರ ಜೊತೆಗೆ ಯುದ್ಧವನ್ನು ಮಾಡ್ಲಿಕ್ಕಂತೂ ನನಗೆ ಸಾಮರ್ಥ್ಯ ಇಲ್ಲ, ನನಗೂ ವಯಸ್ಸಾಗಿಬಿಟ್ಟಿದೆ. ಅವರಂತೂ ವರ, ಬ್ರಹ್ಮದೇವರ ವರ, ರುದ್ರದೇವರ ಅದನ್ನು ಗರ್ವಿತರಾಗಿ ಆಗಿದ್ದಾರೆ. ದಿವಾನಕ್ತಂ ಸಮಾಯಾತಿ ರಾವಣಕ್ಕೇನ ಹೇತುನ. ಹಗಲು ರಾತ್ರಿ ಯಾವಾಗ ರಾವಣ ಬರ್ತಾನೋ ಗೊತ್ತಾಗುವುದಿಲ್ಲ. ತ್ರೈಲೋಕ್ಯ ರಾವಣ, ಹೆಸರೇ ನೋಡ್ರಿ, ರಾವಣ. ರಾವಯತೀತಿ ರಾವಣ, ಅಳಿಸ್ತಾನೆ. ಎಲ್ಲರನ್ನೂ ಕೂಡ ಅಳಿಸೋದೇ ಅವನ ಕೆಲಸ, ದುಃಖಪಡಿಸೋದಂದೇ ಅವನ ವ್ಯಾಪಾರ. ಅದಕ್ಕೆ ಆ ರಾವಣ, ಇಂದ್ರಜಿತ್ತು ಮೊದಲಾದವರು ಯಾವಾಗ ಎಲ್ಲಿ ಬರ್ತಾರೆ ಎಂಬುದು ಗೊತ್ತಾಗುವುದಿಲ್ಲ. ನನ್ನ ರಾಜ್ಯವನ್ನು ನಾನು ಕಾಪಾಡಿಕೊಳ್ಳಬೇಕು, ಅತಿ ಸುಂದರಿಯಾಗಿರ್ತಕ್ಕಂತಹ ನನ್ನ ಮಕ್ಕಳನ್ನು ನಾನು ರಕ್ಷಣೆ ಮಾಡಬೇಕಾಗಿದೆ. ನಾನು ಏನ್ ಮಾಡೋದು? ಇದು ಒಂದು ನಿಮಿತ್ತ, ನನ್ನ ದುಃಖಕ್ಕೆ ಒಂದು ಕಾರಣ ಇದು. ಎರಡನೇ ಕಾರಣ ಏನು ಅಂತಂದ್ರೆ, ಸೀತಾಯ ಸ್ಥಾತಿರೂಪಾಯ ಸ್ವರೂಪ ಪುರುಷೋ ಯಥಾ ಲಭ್ಯತೆ ವದ ವಿಪ್ರೇಂದ್ರ. ಸೀತಾ ನನ್ನ ಮಗಳಿದ್ದಾಳಲ್ಲ, ಅತ್ಯಂತ ಸುಂದರಿಯ ಇದ್ದಾಳೆ, ತ್ರಿಲೋಕ ಸುಂದರಿ, ಸಾಕ್ಷಾತ್ ಲಕ್ಷ್ಮೀದೇವಿ ಅಂದ ಮೇಲೆ ಏನು ಬೇರೆ ಏನು ಹೇಳಬೇಕು ಅದರಲ್ಲಿ. ಇಷ್ಟೊಂದು ಸುಂದರಿಯಾಗಿರ್ತಕ್ಕಂತಹ ನನ್ನ ಮಗಳಿಗೆ ಯೋಗ್ಯನಾಗಿರ್ತಕ್ಕಂತಹ ವರ ಸಿಗಬೇಕಲ್ಲ. ಎಂತಹ ವರ ನನಗೆ ಸಿಗುತ್ತಾನೋ, ಹಳೆಯ ಸಿಗಬೇಕಾಗಿದೆಯಲ್ಲ. ಅಷ್ಟೇ ಅಲ್ಲದೆ ನಾವು ಮಹಾಭಾರತ ತಾತ್ಪರ್ಯದಲ್ಲಿ ಕೂಡ ನಾವು ಕೇಳ್ತೇವಲ್ಲ, ಜನಕರಾಜ ಈ ಸೀತಾದೇವಿಯ ಈ ಸೌಂದರ್ಯವನ್ನು, ಗುಣಗಳನ್ನು, ಅವಳ ಈ ಮಹಿಮಾವನ್ನು ನೋಡಿ ಇವನಿಗೆ ಅತ್ಯಂತ ಯೋಗ್ಯನಾದ, ಮಹಾವೀರನಾದ, ಗುಣವಂತನಾದ ಒಬ್ಬ ವರ ಬರಬೇಕು ಅಂತನ್ನೋ ಒಂದು ಅಪೇಕ್ಷೆಯಿಂದಲೇ ರುದ್ರದೇವರನ್ನು ಕುರಿತು ತಪಸ್ಸು ಮಾಡಿ ಆ ಪಿನಾಕ ಎನ್ನುವ ಧನುಸ್ಸನ್ನು ತಗೊಂಡಿದ್ದಾನೆ. ಆ ಧನುಸ್ಸನ್ನ ಯಾರು ತೆಗೆದು ಅದರ ಜ್ಯಾವಂದನವನ್ನು ಯಾರು ಮಾಡ್ತಾರೋ ಅವನಿಗೆ ನನ್ನ ಮಗಳನ್ನು ನಾನು ಕೊಡ್ತೇನೆ. ಇಷ್ಟೆಲ್ಲ ಕಂಡೀಷನ್ ಸಾಮಾನ್ಯ ಒಂದು ಹೆಣ್ಣು ಮಗಳಿಗೆ ಯಾರು ತಂದೆ ಇರೋ ಕೂಡ ಇಷ್ಟೆಲ್ಲ ಕಂಡೀಷನ್ ಹಾಕೋದಿಲ್ಲ. ಈಗಿನ ಕಾಲದಲ್ಲಿ ಇದನ್ನೆಲ್ಲ ಕಂಡೀಷನ್ ಹಾಕಿದರೆ ಸಾಧ್ಯವಾ? ಯಾರು ನನ್ನ ಮನೆಯಲ್ಲಿ ಬಂದು ಈ ಧನಸ್ಸನ್ನು ಯಾರು ಎತ್ತುತ್ತಾರೋ ಅವನಿಗೆ ಮಗಳನ್ನು ಕೊಡ್ತೇನೆ ಅಂದ್ರೆ ಇದೆಲ್ಲ ಸಾಧ್ಯವಾ? ಆದರೆ ಇಂತಹ ಒಂದು ಕನ್ಯೆಗೆ ಇಷ್ಟೊಂದು ಡಿಮ್ಯಾಂಡ್ ಇರೋಣ ಎಂಬುದು ನ್ಯಾಯ ಅಷ್ಟೇ. ಅಷ್ಟೇ ಅಲ್ಲದೆ ಒಂದ್ ಕಡೆ ಹೇಳ್ತಾರೆ ರಾಮಾಯಣದಲ್ಲಿ, ಇವನು ಜನಕರಾಜ ಧನುಸ್ಸನ್ನು ತಂದಿದ್ದ. ಈ ಧನುಸ್ಸನ್ನು ತಂದದ್ದು ಮಹಾಭಾರತ ನಾವು ಕೇಳ್ತೇವಲ್ಲ, ರುದ್ರದೇವರು ವರ ಕೊಟ್ಟು ಆ ಧನುಸ್ಸನ್ನು ಕೊಟ್ಟಿದ್ದಾರೆ. ಆ ಧನುಸ್ಸನ್ನ ಯಾರಿಂದಲೂ ಕೂಡ ಎತ್ತಲಿಕ್ಕೆ ಸಾಧ್ಯ ಇಲ್ಲ. ಎತ್ತಲಿಕ್ಕೆ ಸಾಧ್ಯ ಇಲ್ಲ ಅಂತಂದ ಮೇಲೆ ಅದನ್ನು ತಗೊಂಡು ಹೋಗೋದು, ಜರುಗಿಸೋದು ಇದೆಲ್ಲ ಹೇಗೆ ಸಾಧ್ಯ? ಅವನೆಲ್ಲೋ ಅರಣ್ಯದಲ್ಲಿ ಅವನು ತಪಸ್ಸು ಮಾಡಿದ, ಅಲ್ಲಿ ಧನುಸ್ಸನ್ನ ರುದ್ರದೇವರು ಕೊಟ್ರೆ ಆ ಧನುಸ್ಸನ್ನ ಮನೆಗೆ ತರುವುದು ಹೇಗೆ? ಅದಕ್ಕೆ ರುದ್ರದೇವರು ಆ ಧನುಸ್ಸನ್ನು ಕೊಡೋ ಜೊತೆಗೇನೇವೆ ಒಂದು ಅನೇಕ ಭೃತ್ಯರೆಗಳನ್ನ ಕಡಿಸ್ತಾರೆ. ಆಮೇಲೆ ಒಂದು ಭಂಡಿಯನ್ನು ಕೊಟ್ರಂತೆ. ಆ ಭಂಡಿಯಲ್ಲೇ ಇಟ್ಟು ತಾನೇ ಆ ಧನುಸ್ಸನ್ನು ತರಬೇಕು. ಆ ಭಂಡಿಯನ್ನು ಅವರು ಎಳಕೊಂಡು ಬರಲಿಕ್ಕೆ ಆ ಭೃತ್ಯರುಗಳಿಗೆ, ಆ ಕೆಲಸಗಾರರಿಗೆ ರುದ್ರದೇವರು ವರವನ್ನು ಕೊಟ್ಟಿದ್ರು. ಅವರು ಒಬ್ಬರಿಗೆ ಇಬ್ಬರಿಗೆ ಮಾತ್ರ ಇದ್ರೆ ಸಾಧ್ಯ ಇಲ್ಲ, ಅವರು ಗುಂಪಾಗಿ ಬಂದರೆ ಮಾತ್ರಕ್ಕೆ ಅವ್ರು ಎಳಿಲಿಕ್ಕೆ ಆಗೋದು. ಇಲ್ಲಾಂದ್ರೆ ಯಾರೋ ಒಬ್ಬ ಬರ್ತಾನೆ, ಎತ್ತಿ ನಾನು ಮದುವೆ ಮಾಡ್ಕೊಂತೇನೆ ಸೀತೆ ಇನ್ನಂದ್ರೆ ಏನ್ ಮಾಡೋದು? ಅದಕ್ಕೆ ರುದ್ರದೇವರು ನೋಡಿ ನೋಡಿ ವರವನ್ನ ಕೊಡ್ತಾರೆ. ಭಂಡಿಯನ್ನ ಕೊಟ್ಟು ಆ ಭಂಡಿಗೆ ಒಂದು ವರವನ್ನ ಕೊಡ್ತಾರೆ. ಭಂಡಿ ಮರಿಬಾರದು ಎಂಬುದಕ್ಕೋಸ್ಕರ ಭಂಡಿಗೆ ಒಂದು ವರವನ್ನು ಕೊಟ್ಟು, ಅಂದ್ರೆ ವರ ಅಂದ್ರೆ ಅರ್ಥ ಏನು? ಮುರಿಯದೇ ಇರುವಂತೆ ಒಂದು ಶಕ್ತಿಯನ್ನು ಕೊಟ್ಟು ಅದನ್ನ ಎಳೆಯುವ ಸಾಮರ್ಥ್ಯ ಸಾಮೂಹಿಕವಾಗಿ ಬಂದಿರತಕ್ಕಂತಹ ಈ ಭೃತ್ಯರಿಗೆ ಮಾತ್ರ ಆ ಧನುಸ್ಸನ್ನ ಎಳಕೊಂಡು ಬರತಕ್ಕಂತಹ ಒಂದು ಸಾಮರ್ಥ್ಯವನ್ನು ರುದ್ರದೇವರು ಅನುಗ್ರಹ ಮಾಡಿದ್ದಾರೆ. ಅವರು ಏನಾದರೂ ಸಭೆಗೆ ತರಬೇಕು ಅಂತಂದ್ರೆ ಅಥವಾ ಆಯುಧ ಗ್ರಹ ತಗೊಂಡು ಹೋಗಬೇಕು ಅಂತಂದ್ರೆ ಅವರಿಗೆ ಮಾತ್ರ ಸಾಧ್ಯವೇ ಹೊರತು ಬೇರೆ ಯಾರ್ಯಾರಿಗೂ ಸಾಧ್ಯ ಇಲ್ಲ. ಅಂತಹ ಒಂದು ಪ್ರಬಲವಾದ ಧನುಸ್ಸನ್ನ ದಿನಾಗಲೂ ಪೂಜೆ ಮಾಡ್ತಾ ಇದ್ದ ನಮ್ಮ ಜನಕರಾಜ. ಒಂದು ಸಾರ್ತಿ ಒಂದು ಸಂದರ್ಭದಲ್ಲಿ ಸೀತಾದೇವಿ ಆಟ ಆಡ್ತಾ ಇದ್ದಲಂತೆ. ತನ್ನ ಸ್ನೇಹಿತರ ಜೊತೆಗೆ ಸಣ್ಣ ಸಣ್ಣ ಹುಡುಗಿಯರೆಲ್ಲ ಆಟ ಆಡ್ತಾ ಇರೋ ಕಾಲಕ್ಕೆ ಈ ಬಾಲ್ ಇಟ್ಕೊಂಡಿರ್ತಾರಲ್ಲ, ಕಂದುಕ, ಚೆಂಡನ್ನು ಆಟ ಆಡ್ತಾ ಇದ್ದಾರೆ. ಆವಾಗ ಬಾಲ್ ಏನಾಯ್ತು, ಆ ಧನುಸ್ಸಿಗೆ ಕೆಳಗೆ ಹೋಗ್ಬಿಡುತ್ತಂತೆ. ಧನುಸ್ಸಿಗೆ ಕೆಳಗೆ ಹೋದ್ರೆ ಹ್ಯಾಕ್ ತೆಗೆಯೋದು? ಅದಕ್ಕೆ ಸೀತಾದೇವಿ ಏನ್ ಮಾಡಿ ಎಡಕೈಯಿಂದ ಆ ಧನುಸ್ಸನ್ನು ಹೀಗೆ ಎತ್ತಿ ಕೆಳಗಿಂದ ಆ ಬಾಲನ್ನು ತೆಗೆದಲಂತೆ. ಅದನ್ನ ಜನಕರಾಜ ನೋಡ್ತಾ ಇದ್ದ. ಇವಳಿಗೆ ಇಷ್ಟೊಂದು ಬಲ ಇದೆ ಅಂತಂದ್ರೆ ಇವಳಿಗೆ ಬರ್ತಕ್ಕಂತಹ ಗಂಡ ಹೇಗಿರಬೇಕು? ಇವಳಕ್ಕಿಂತ ಬಲಿಷ್ಠ ಇರಬೇಕೋ ಇಲ್ಲೋ? ಇಲ್ಲಾಂದ್ರೆ ಸ್ತ್ರೀ ಪ್ರಬಲವಾಗಿ ಇದ್ದು ಗಂಡ ದುರ್ಬಲನಾಗಿ ಇದ್ದ ಅಂತಂದ್ರೆ ಏನರ್ಥ ಇದೆ ಇದರಲ್ಲಿ? ವಿಪರೀತವಾಗಿ ಆಗೋದಿಲ್ಲವಾ? ಅದಕ್ಕೋಸ್ಕರ ಇಂತಹ ಒಂದು ಪತಿ ಬರಬೇಕು. ಆ ಧನುಸ್ಸನ್ನು ಯಾರು ಜ್ಯಾವಂದನ ಮಾಡ್ತಾನೋ ಅಂಥವನೇ ಇವಳಿಗೆ ಪತಿಯಾಗಿ ಬರಬೇಕು ಅಂತ ಜನಕರಾಜ ಅಪೇಕ್ಷೆಯನ್ನು ಪಟ್ಟಿದ್ದಾನೆ. ಅದನ್ನ ತನ್ನ ಚಿಂತಾವಿನ ಕಾರಣವನ್ನಾಗಿ ಜನಕರಾಜ ಹೇಳ್ಕೊಂತಾನೆ ಶತಾನಂದರ ಹತ್ರ. ಒಂದು, ನನ್ನ ತಮ್ಮನ ಹೆಂಡತಿ ಹೋಗ್ಬಿಟ್ರು, ಈ 6 ಜನ ಮಕ್ಕಳನ್ನು ನಾನು ಪಾರ ಹೊಂದಿಸೋದು. ಎರಡನೆಯದು, ನನ್ನ ಮಗಳಿಗೆ, ನನ್ನ
ಮಗಳಾಗಿರ್ತಕ್ಕಂತಹ ಸೀತಾದೇವಿಗೆ ಒಳ್ಳೆ ಯೋಗ್ಯನಾದ ಪತಿ ಇರಬೇಕಾಗಿದೆ ಎಲ್ಲ. ಮೂರನೇದು ಏನು ಅಂತಂದ್ರೆ, ನನ್ನ ಈ ಗಂಡು ಮಕ್ಕಳಿದ್ದಾರಲ್ಲ, ಅಂದ್ರೆ ತಮ್ಮನ ಮಕ್ಕಳು, ಅವರೂ ದೀರ್ಘಾಯುಷ್ಯರಾಗಿರಬೇಕು. ನನ್ನ ಪುತ್ರಿಯರು 3 ಜನ ಹೆಣ್ಣು ಮಕ್ಕಳು ಏನಿದ್ದಾರೆ ಅವರೆಲ್ಲರೂ ಕೂಡ ಒಳ್ಳೆ ಉಚಿತರಾಗಿರ್ತಕ್ಕಂತಹ ಗಂಡಂದರನ್ನ ಪಡೆಯಬೇಕಾಗಿದೆ. ಅದು ಹೇಗಿರಬೇಕು ಅಂದ್ರೆ ನೋಡ್ರಿ, ಏಕದೇಶಾಧಿಪಸ್ಯೈವ ಸ್ಮೃತಾಸ್ತಾಶ್ಚ ಭವಂತಿತಿ. ನನ್ನ ಮಗಳು ಮತ್ತೆ ಆ 3 ಜನ ಕನ್ಯೆಯರು, ಒಟ್ಟು 4 ಜನ. ಆ 4 ಜನರು ಕೂಡ ಒಂದೇ ದೇಶದ ರಾಜನಿಗೆ ಸೊಸೆಯಾಗಿ ಆಗಬೇಕು. ಇನ್ನೊಂದು, ನನ್ನ 4 ಅಳೆಯಂದರು ಕೂಡ ಅಣ್ಣ ತಮ್ಮಂದರಾಗಿರಬೇಕು. ಇದರ ಕಂಡೀಷನ್ ಎಲ್ಲ ಹೇಗೆ ಸಾಧ್ಯ? ಅವನಿಗೇನೋ ಅವನಿಗೆ ಆ ವರ ಸರಿ ಇತ್ತು ಅವನಿಗೆ. ಆ ಜನಕರಾಜನಿಗೆ ಶತಾನಂದರ ಒಂದು ಅನುಗ್ರಹದಿಂದ ಜನಕರಾಜ ಯಾರಿಗೆ ಮದುವೆ ಮಾಡಿಸಿಕೊಟ್ಟಿದ್ದಾನೆ? ದಶರಥ ರಾಜನ 4 ಜನ ಮಕ್ಕಳು, ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ. ಆ 4 ಜನರಿಗೆ ಇವರು ಹೆಣ್ಣಂದರಾಗಿ ಆದದ್ದರಿಂದ ಒಂದೇ ರಾಜನಿಗೆ ಇವರೆಲ್ಲರೂ ಕೂಡ ಸೊಸೆಯಾಗಿ ಆಗಿದ್ದಾರೆ. ಮತ್ತು ಎಲ್ಲ ಅಳೆಯಂದರು ಕೂಡ ಅಣ್ಣ ತಮ್ಮಂದರಾಗಿ ಆಗಿದ್ದಾರೆ. ಇದು ಅವನ ಅಪೇಕ್ಷೆಯಾಗಿ, ಅವನ ಒಂದು ಚಿಂತಾವಿನ ಕಾರಣವನ್ನಾಗಿ ಜನಕರಾಜ ಹೇಳಿಕೊಂಡಿದ್ದಾನೆ. ಅಷ್ಟೇ ಅಲ್ಲದೆ, ತಮ್ಮ ಇಲ್ಲದೆ ಇರತಕ್ಕಂತಹ ನನಗೆ ರಾಜ್ಯ ಹಾಗೆ ನಡೀತಕ್ಕಂಥದ್ದು. ಇಷ್ಟು ದಿವಸ ರಾಜ್ಯದ ನಿರ್ವಹಣೆಯನ್ನ ನನ್ನ ತಮ್ಮ ಮಾಡ್ತಾ ಇದ್ದ, ಈಗಂತೂ ಅವನು ಹೋಗಿಬಿಟ್ಟಿದ್ದಾನೆ. ಯಾವ ಉಪಾಯದಿಂದ ನನ್ನ ರಾಜ್ಯ ಸರಿಯಾಗಿ ನಿರ್ವಹಣೆ ಆಗುವುದು? ಇಷ್ಟೆಲ್ಲ ನನಗೆ ಚಿಂತೆಗಳು ಬಹಳ ಬಂದ್ಬಿಟ್ಟಿದೆ ಅಂತ ಹೇಳಿ ಜನಕರಾಜ ಹೇಳಿಕೊಂಡಾಗ, ಆವಾಗ ಶತಾನಂದರು ಹೇಳ್ತಾರೆ, ಅಸ್ತಿ ಕಶ್ಚಿತ್ ವಿಶೇಷೋಸ್ಮಿನ್ ಭೂಲೋಕೆ ಭೂಮಿಪಾಲಕ ದುಹಿತಸ್ತವ ಕಲ್ಯಾಣಂ ಸುಗತಂ ಶತ್ರುನಾಶನಂ ವೈಕುಂಠಗಿರಿ ಮಾಹಾತ್ಮಂ ಸಭವಿಷ್ಯಂ ಸಹೋತ್ತರಂ ಕಲೌ ತತ್ಕೀರ್ತನಂ ಪುಣ್ಯಂ ಸರ್ವದುಃಖ ಹರಂ ಶಿವಂ. ಅದ ಕೇಳಪ್ಪ, ಈ ಭೂಮಿಯಲ್ಲಿ ಒಂದು ಅದ್ಭುತ ಒಂದಿದೆ. ನಿನ್ನ ಮಗಳಿಗೂ ನಿನ್ನ ಎಲ್ಲ ಮಕ್ಕಳಿಗೂ ಆಯುಷ್ಯವನ್ನ ಮತ್ತು ಮದುವೆ ಮೊದಲಾದ ಸಂಪತ್ತನ್ನು ಕೊಡತಕ್ಕಂತಹದ್ದು, ನಿನಗೂ ಸುಖವನ್ನ ಕೊಡತಕ್ಕಂತಹದ್ದು, ಶತ್ರುಗಳ ನಾಶವನ್ನ ಮಾಡತಕ್ಕಂತಹದ್ದು ಅಂತಹ ವೈಕುಂಠಗಿರಿ ಮಹಾತ್ಮ. ವೈಕುಂಠಗಿರಿ ಅಂದ್ರೆ ಇದೆ ವೆಂಕಟ ಪರ್ವತಕ್ಕೆ ವೈಕುಂಠ ಪರ್ವತ ನಾಮಾಂತರ. ಆ ಪರ್ವತದ ಮಹಾತ್ಮ್ಯ, ಆ ಪರ್ವತಕ್ಕೆ ಸ್ವಾಮಿಯಾಗಿರ್ತಕ್ಕಂತಹ ಶ್ರೀನಿವಾಸ ದೇವರ ಮಹಾತ್ಮ್ಯ, ಇದು ಸಭವಿಷ್ಯಂ ಸಹೋತ್ತರಂ. ಇದು ಬಹಳ ಮುಖ್ಯ. ಅದಕ್ಕೆ ಭವಿಷ್ಯೋತ್ತರ ಪುರಾಣ ಇದಕ್ಕೆ ಹೆಸರು ಬಂದಿದೆ ನೋಡ್ರಿ. ಭವಿಷ್ಯ ಅಂದ್ರೆ ಮುಂದೆ ನಡೆಯೋದು. ಅದು ಈ ಕಥೆಯಲ್ಲಿ ಅಡಗಿದೆ. ಹಿಂದೆ ನಡೆದದ್ದು ಅದು ಈ ಕಥೆಯಲ್ಲಿ ಅಡಗಿದೆ. ನಮ್ಮ ಪುರಾಣಗಳೆಲ್ಲವೂ ಕೂಡ ಹಾಗೇ ಇದೆ. ಎಲ್ಲಾ ಪುರಾಣಗಳಲ್ಲಿಯೂ ಕೂಡ ಅತೀತವಾದ ಕಥೆಯನ್ನು ಹೇಳ್ತಾರೆ. ಮುಂದೆ ಏನು ನಡಿಲಿಕ್ಕೆ ಹೋಗುತ್ತೋ ಅದನ್ನೂ ಸೇರಿ ಹೇಳ್ಬಿಡುತ್ತಾರೆ. ಇದಂತೂ ತ್ರೇತಾಯುಗದಲ್ಲಿ ಇವರ ಸಂವಾದ ಆಗ್ತಾ ಇರೋದು. ಜನಕರಾಜನ ಕಾಲ ತ್ರೇತಾಯುಗ. ತ್ರೇತಾಯುಗದಲ್ಲಿ ಶತಾನಂದರು ಇವರ ಜನಕರಾಜನು ಮಾತಾಡ್ತಾ ಇದ್ದಾರೆ. ಇದೇನು ಕೃತಯುಗದಲ್ಲಿ ಇದಕ್ಕೆ ಋಷಭಾಚಲ ಅಂತ ಹೆಸರಿತ್ತು, ಅದು ಹಿಂದೆ ಆದದ್ದು. ಉತ್ತರ ಅಂತಂದ್ರೆ ಏನು? ಭೂತ ಅಂತ ಅರ್ಥ, ಅದು ಪಾಸ್ಟನ್ಸು. ತ್ರೇತಾಯುಗದಲ್ಲಿ ಇದಕ್ಕೆ ಅಂಜನಾಚಲ ಅಂತ ಹೆಸರು, ಈಗ ವರ್ತಮಾನ. ಮುಂದೆ ದ್ವಾಪರ ಕಲಿಗಳಲ್ಲೇ ಇದಕ್ಕೆ ಶೇಷಾಚಲ, ವೆಂಕಟಾಚಲ ಹೆಸರು ಬರಲಿಕ್ಕೆ ಹೋಗ್ತದೆ. ಅದೆಲ್ಲವೂ ಕೂಡ ಭವಿಷ್ಯ. ಅದರಿಂದ ಭವಿಷ್ಯೋತ್ತರ ಅಂತ ಹೆಸರು ಬಂದದ್ದೇ. ಶತಾನಂದರು ಇವನಿಗೆ ಜನಕರಾಜನಿಗೆ ಕಥೆಯನ್ನು ಹೇಳೋ ಕಾಲಕ್ಕೆ ನಡೆದ ಕಥೆಯನ್ನು ಹೇಳಿದ್ದಾರೆ, ಮುಂದೆ ನಡೆಯುವ ಕಥೆಯನ್ನು ನಡಿಬೇಕಾದ ಕಥೆಯನ್ನು ಹೇಳಿದ್ದಾರೆ. ಅದಕ್ಕೋಸ್ಕರ ಇದು ಭವಿಷ್ಯೋತ್ತರ ಅಂತ ಹೆಸರು ಇದಕ್ಕೆ ಸಿಕ್ಕಿದೆ. ಅಷ್ಟೇ ಅಲ್ಲದೆ, ನಾವು ಭಾಗವತದಲ್ಲೂ ನಾವು ನೋಡ್ತೇವಲ್ಲ, ಭಾಗವತದಲ್ಲಿ 12ನೇ ಸ್ಕಂದದಲ್ಲಿ ಹೇಳೋ ಕಾಲಕ್ಕೆ ಶುಕಾಚಾರ್ಯರು ಮುಂದೆ ಬರುವ ರಾಜರುಗಳ ಹೆಸರನ್ನು, ಅವರ ವಂಶ, ಅವರ ಚರಿತ್ರವನ್ನು ಕೂಡ ಸಂಕ್ಷೇಪವಾಗಿ ತಿಳಿಸ್ತಾರೆ. ಅಲ್ಲಿ ಹೇಳುವಾಗ ಪರೀಕ್ಷಿತ ರಾಜನಿಗೆ ಹೇಳ್ತಾರೆ, ನೀನು ವಂಶವನ್ನು ಹೇಳ್ತಾ ಬರ್ತಾರೆ. ಪಾಂಡವರೆಲ್ಲ ಮುಗಿದ ಮೇಲೆ, ನೋಡಪ್ಪ, ಪಾಂಡವರಲ್ಲಿ ಅರ್ಜುನನ ಮಗ ಅಭಿಮನ್ಯು, ಅವನ ಮಗ ನೀನ್ ಕಥೆ ಕೇಳ್ತಾ ಇದೆಯಲ್ಲ, ನಿನ್ನ ಮಗ ಮುಂದೆ ಜನಮೇಜಯ ಅಂತ ಈಗಲೇ ಇದ್ದಾನವನು. ನೀನು ಹೋದ ಅನಂತರದಲ್ಲಿ ಸರ್ಪಯಾಗ ಅಂತ ಮಾಡಿ ಎಲ್ಲಾ ಸರ್ಪಗಳನ್ನು ಧ್ವಂಸ ಮಾಡ್ಲಿಕ್ಕೆ ಹೋಗ್ತಾನೆ. ಅದನ್ನು ಶುಕಾಚಾರ್ಯ ಹೇಳ್ತಾರೆ. ಅಷ್ಟೇ ಅಲ್ಲದೆ ಜನಮೇಜನೆ ಮಗ ಯಾರು? ಅವನ ಮಗ ಅಂತ ಕ್ಷೇಮಕ ಎಂಬುವ ರಾಜನವರೆಗೂ 1000 ವರ್ಷಕ್ಕೆ ಏನೊಂದು ವಂಶ ಪರಂಪರಾ ಬರಲಿಕ್ಕೆ ಹೋಗುತ್ತೋ ಅದೆಲ್ಲವನ್ನೂ ಕೂಡ ಶುಕಾಚಾರ್ಯರು ಹೇಳ್ತಾರೆ. ಪಾಂಡವರ ವಂಶವನ್ನು ಹೇಳಿ ಕಲಿಯುಗದಲ್ಲಿ ಮುಂದೆ ಇನ್ನು ಬೇರೆ ಬೇರೆ ಯಾವ ಯಾವ ರಾಜರು ಬರಲಿಕ್ಕೆ ಹೋಗ್ತಾರೆ, ಕಲಿಯುಗ ಹೇಗೆಲ್ಲ ಇರ್ಲಿಕ್ಕೆ ಹೋಗ್ತದೆ, ಎಷ್ಟೊಂದು ಧರ್ಮ ನಾಶ ಆಗ್ತದೆ, ಎಷ್ಟೊಂದು ಅಧರ್ಮ ಅಭಿವೃದ್ಧಿ ಆಗಲಿಕ್ಕೆ ಹೋಗ್ತದೆ ಎಂಬುದನ್ನು ಕೂಡ ಶುಕಾಚಾರ್ಯರು ಹೇಳ್ತಾರೆ. ಶುಕಾಚಾರ್ಯರು ಹೇಳೋದೆಲ್ಲವನ್ನೂ ಕೂಡ ನಾವು ಪ್ರತ್ಯಕ್ಷ ನೋಡ್ತಾ ಇದ್ದೇವೆ. ಕಲಿಯುಗದ ಬಗ್ಗೆ ಹೇಳುವಾಗ ಏನೇನು ಅನ್ಯಾಯಗಳು ನಡೀತದೆ ಅಂತ ಅವ್ರು ಹೇಳಿದ್ದಾರೋ, ಅವ್ರು ಹೇಳಿದ್ದು ನಡೀತಾ ಇದೆ. ಅವ್ರು ಹೇಳದೇ ಇರೋ ಅನ್ಯಾಯಗಳು ಹೆಚ್ಚಿಂದು ಕೂಡ ನಡೀತಾ ಇದೆ. ನಮ್ಮ ಸ್ವಭಾವ ಏನು ಅಂತಂದ್ರೆ, ಎಷ್ಟು ಅಪೇಕ್ಷೆ ಪಡ್ತಾರೋ ಅದಕ್ಕಿಂತ ಜಾಸ್ತಿ ಮಾಡೋದೇ ನಮ್ಮ ಸ್ವಭಾವ. ಅದಕ್ಕೇನಾಯ್ತು, ಶುಕಾಚಾರ್ಯರು ಎಷ್ಟು ಅನ್ಯಾಯ ಹೇಳಿದ್ದಾರೋ ಅದಕ್ಕಿಂತಲೂ ಕೂಡ ಹೆಚ್ಚಿನ ಅನ್ಯಾಯಗಳನ್ನ ನಾವು ಕಲಿಯುಗದಲ್ಲಿ ನಾವು ಕಾಣ್ತಾ ಇದ್ದೇವೆ. ಅಷ್ಟು ಪ್ರತ್ಯಕ್ಷವಾಗಿ ನೋಡುವಂತೆ ಎಲ್ಲ ಘಟನೆಗಳನ್ನು ಕೂಡ
ಶುಕಾಚಾರ್ಯರು ಹೇಳ್ತಾರೆ. ಅಷ್ಟೇ ಅಲ್ಲದೆ ನಾವು ಹಿಸ್ಟ್ರಿಯಲ್ಲಿ ನಾವು ಕೇಳ್ತೇವಲ್ಲ, ಮೌರ್ಯ ಚಂದ್ರಗುಪ್ತ ಅಂತ ಹೇಳಿ ನವನಂದರು ಅಂತ ನಾವು ಕಥೆಯಲ್ಲಿ ನಾವು ಕೇಳ್ತೇವೆ. ಚಾಣಕ್ಯ ಅಂತ ಅನ್ನೋನ ಹೆಸರನ್ನು ನಾವು ಕೇಳ್ತೇವೆ. ಅವರ ಹೆಸರನ್ನು ಕೂಡ ಶುಕಾಚಾರ್ಯರು ಉಲ್ಲೇಖ ಮಾಡ್ತಾರೆ. ವಂಶವನ್ನು ಹೇಳ್ತಾ ಬರೋ ಕಾಲಕ್ಕೆ ಚಂದ್ರಗುಪ್ತನ ಹೆಸರನ್ನ ಹೇಳಿದ್ದಾರೆ. ಚಂದ್ರಗುಪ್ತ ಅಂತ ಒಬ್ಬ ರಾಜ ಒಬ್ಬ ಬರ್ತಾನೆ, ನವನಂದರು ಬರ್ತಾರೆ, ಒಬ್ಬ ಬ್ರಾಹ್ಮಣ ಒಬ್ಬ ಕಶ್ಚಿತ್ ದ್ವಿಜಃ ಅಂತಂತಾರೆ. ಚಾಣಕ್ಯನ ಹೆಸರನ್ನು ಹೇಳಿ ಈ ಚಾಣಕ್ಯ ಅಂತ ಅನ್ನೋವ ಅಲ್ಲಿ ರಾಜ್ಯವನ್ನು ಅವರ ಕಡೆಯಿಂದ ಅಪಹಾರ ಮಾಡಿ ಇವನಿಗೆ ರಾಜ್ಯವನ್ನು ಕೊಡಿಸ್ತಾನೆ ಮೌರ್ಯ ಚಂದ್ರಗುಪ್ತನಿಗೆ ಎಂಬುದನ್ನು ಕೂಡ ಶುಕಾಚಾರ್ಯರು ಹೇಳ್ತಾರೆ. ಇದು ಸಾಮಾನ್ಯವಾಗಿ ನಾವು ಭಾಗವತ ಪುರಾಣ ಅನ್ನೋ ದೃಷ್ಟಿಯಲ್ಲಿ ನೋಡಿದರೆ ಇದು ಒಂದಾದರೆ, ಸಾಮಾನ್ಯ ಇತಿಹಾಸ ಹಿಸ್ಟ್ರಿ ಎಂಬ ದೃಷ್ಟಿಯಲ್ಲಿ ನೋಡೋ ಕಾಲಕ್ಕೂ ಕೂಡ ಭಾಗವತ ರಚನೆ ಆದ ಕಾಲವೇ ಬೇರೆ. ಆದರೆ ಈ ಕಥೆಗಳೆಲ್ಲ ಬಂದಿರೋದೇ ಯಾವುದೋ ಕಾಲದಲ್ಲಿ ನಡಬೇಕಾದದ್ದನ್ನು ಕೂಡ ಮೊದಲೇ ಶುಕಾಚಾರ್ಯರು ಹೇಳಿದ್ದಾರೆ. ಅದು ನಾವು ಪ್ರತ್ಯಕ್ಷವಾಗಿ ನಾವು ಭಾಗವತದಲ್ಲಿ ನಾವು ನೋಡ್ತೇವೆ. ಅದೇ ರೀತಿಯಿಂದ ಶತಾನಂದರು ಹೇಳ್ತಾರೆ, ವೈಕುಂಠಗಿರಿಯ ಮಾಹಾತ್ಮ್ಯ ಎಂಬುದು ಭವಿಷ್ಯ ಉತ್ತರ ಅಂತಂದ್ರೆ ಭೂತಕಾಲದಲ್ಲಿ ನಡೆದಿರತಕ್ಕಂತಹ ಕಥೆಗಳು ಇದರಲ್ಲಿ ಅಡಗಿದೆ. ಮುಂದಿನ ಯುಗಗಳಲ್ಲಿ ಮುಂದಿನ ಕಾಲಗಳಲ್ಲಿ ನಡೆಬೇಕಾದ ಘಟನೆಗಳು ಕೂಡ ಈ ಮಹಿಮೆಯಲ್ಲಿ ಅಡಗಿದೆ. ವಿಶೇಷವಾಗಿ ಕಲಿಯುಗದಲ್ಲಿ ಇದರ ಕೀರ್ತನ, ವೆಂಕಟ ಪರ್ವತದ ಮಹಾತ್ಮ್ಯವನ್ನ ನಾವು ಹೇಳೋಣ ಕೇಳೋಣ ಎಲ್ಲವೂ ಕೂಡ ಸರ್ವ ದುಃಖಗಳನ್ನು ಪರಿಹಾರ ಮಾಡ್ತಾ ಇದೆ. ಧನಕಾಮಸ್ಯ ಧನದಂ, ಪುತ್ರಕಾಮಸ್ಯ ಪುತ್ರದಂ, ರೋಗಾರ್ಥಾನಾಂ ರೋಗಹರಂ, ಜ್ಞಾನಿನಾಂ ಜ್ಞಾನ ಸಾಧನಂ. ಯಾರು ಸಂಪತ್ತನ್ನು ಅಪೇಕ್ಷಾ ಪಡ್ತಾರೋ ಅವರಿಗೆ ಇದು ಸಂಪತ್ತನ್ನು ಕೊಡ್ತದೆ. ಮಕ್ಕಳಾಗಬೇಕು ಅಂತ ಅಪೇಕ್ಷೆ ಪಟ್ಟವರಿಗೆ ಮಕ್ಕಳನ್ನು ಕೊಡ್ತದೆ. ರೋಗದಿಂದ ಯಾರು ಪೀಡಿತರಾಗಿರ್ತಾರೋ ಅವರಿಗೆ ರೋಗವನ್ನು ಪರಿಹಾರ ಮಾಡ್ತದೆ. ಜ್ಞಾನಿನಾಂ ಜ್ಞಾನ ಸಾಧನ, ಇದು ಜಿಜ್ಞಾಸುನ ಅಂತ ಅನ್ನಬೇಕು. ಜಿಜ್ಞಾಸುಗಳಿಗೆ ಜ್ಞಾನವನ್ನು ಕೊಡೋದು ಅಂತ ಹೇಳಿ. ಆದರೆ ಜ್ಞಾನಿಗಳಿಗೆ ಜ್ಞಾನವನ್ನು ಕೊಡೋದು ಅಂತಂದ್ರೆ ನಮಗೆ ಜ್ಞಾನಕ್ಕೆ ಯಾವಾಗಲೂ ಮಿತಿ ಇಲ್ಲ. ಮೊದಲೇ ಜ್ಞಾನವನ್ನು ಪಡೆದಿದ್ದರೂ ಕೂಡ ಇನ್ನೂ ವಿಶೇಷವಾದ ಜ್ಞಾನಕ್ಕೆ ಅದು ಸಾಧನವಾಗಿ ಆಗ್ತಾ ಇದೆ. ಅಥವಾ ಜ್ಞಾನಿನ ಪರೋಕ್ಷ ಜ್ಞಾನವನ್ನು ಪಡೆದವರಿಗೆ ಅಪರೋಕ್ಷ ಜ್ಞಾನಕ್ಕೆ ಇದು ಸಾಧನವಾಗಿ ಆಗ್ತಾ ಇದೆ. ಅಥವಾ ಸಾಮಾನ್ಯ ಜ್ಞಾನ ಉಳ್ಳವರಿಗೆ ವಿಶೇಷ ಜ್ಞಾನವನ್ನು ಕೊಡ್ತಾ ಇದೆ. ಯಾಕಂದ್ರೆ ವಿಶೇಷ ಜ್ಞಾನ ಬರಲಿಕ್ಕೆ ವಿಶೇಷ ಜಿಜ್ಞಾಸ ಇರಬೇಕು. ವಿಶೇಷ ಜಿಜ್ಞಾಸ ಇರಲಿಕ್ಕೆ ಸಾಮಾನ್ಯ ಜ್ಞಾನ ಸಾಧನ. ಸಾಮಾನ್ಯವಾದ ಒಂದು ಜ್ಞಾನ ಇದ್ರೆ ತಾನೇ ವಿಶೇಷ ಜಿಜ್ಞಾಸ ಬರೋದು. ಅದರಿಂದ ಜ್ಞಾನಿನ ಅಂತಂದ್ರೆ ಸಾಮಾನ್ಯ ಜ್ಞಾನವತ ತಜ್ಜನ್ಯ ಇಚ್ಛಾವತ. ಅದರಿಂದ ಏನು ವಿಶೇಷ ಜಿಜ್ಞಾಸುಗಳು ಯಾರಿದ್ದಾರೋ ಅವರಿಗೆ ಇದು ಜ್ಞಾನವನ್ನು ಕೊಡತಕ್ಕಂಥದ್ದು. ಇದಷ್ಟೇ ಅಲ್ಲ, ಯಶ್ರುತ್ವ ಸರ್ವಲೋಕೇಶಃ ಬ್ರಹ್ಮ ಬ್ರಹ್ಮಪದಂಗತಃ ನೀಲಕಂಠ ಇದಂ ಶ್ರುತ್ವ ನಿರ್ವಿಶ ಸುಖಮಾಪ್ತವಾನ್. ಈ ಪರಮಾತ್ಮನ ಮಹಿಮೆಯನ್ನು ಕೇಳಿ ತಾನೇ ಬ್ರಹ್ಮದೇವರು ಕೂಡ ಬ್ರಹ್ಮ ಪದವಿಯನ್ನು ಪಡೆದಿದ್ದಾರೆ. ಅರ್ಥಾತ್ ಇದನ್ನು ಯಾರೆಲ್ಲ ಕೇಳ್ತಾರೋ ಅವರೆಲ್ಲ ಬ್ರಹ್ಮ ಪದವಿಗೆ ಹೋಗ್ತಾರೆ ಅಂತ ಅರ್ಥ ಇಲ್ಲ. ಅದು ಯೋಗ್ಯರಿಗೆ ಬ್ರಹ್ಮ ಪದವಿಯನ್ನು ಕೊಡ್ತದೆ, ಎಲ್ಲರಿಗೂ ಬ್ರಹ್ಮ ಪದವಿಯನ್ನು ಕೊಡಲಾರದು. ರುದ್ರದೇವರು ಇದನ್ನು ಕೇಳಿ ತಾನೇ ವಿಷದ ಪರಿಹಾರವನ್ನ ಅವರು ಮಾಡಿಕೊಂಡಿದ್ದಾರೆ, ಸುಖವನ್ನು ಪಡೆದಿದ್ದಾರೆ. ಇಂದ್ರದೇವರು ಸ್ವರ್ಗವನ್ನು ಹೊಂದಿದ್ದು ಕೂಡ ಈ ಪರಮಾತ್ಮನ ಕಥೆಯ ಶ್ರವಣದಲ್ಲಿ ಆದರವನ್ನು ತೋರಿಸಿಯೇ ಅವನು ಸ್ವರ್ಗವನ್ನು ಹೊಂದಿದ್ದಾನೆ. ಏನು ಫಲ ಅವರಿಗೆ ಹಂಗಾಯ್ತು ಹಿಂಗಾಯ್ತು ಎಂಬುದೆಲ್ಲ ಆಮೇಲೆ ಇರಲಿ, ನಿನಗೆ ಏನು ಫಲ ಆಗ್ತದ ಎಂಬುದು ಇದನ್ನು ಕೇಳಿ ನಿನಗೇನು ಫಲ ಆಗತ್ತೋ ಅದು ಶೀಘ್ರದಲ್ಲಿ ನಿನಗೇ ಇದು ಅನುಭವಕ್ಕೆ ಬರ್ತದೆ ಅಂತ ಹೇಳಿ ಶತಾನಂದರು ಹೇಳ್ತಾ ಇದ್ದಾರೆ. ಜನಕರಾಜ ಕೇಳಿದ, ಪದವೈಕುಂಠ ಮಾಹಾತ್ಮ ಕಲೌತ ಚರಿತಂಕತಂ, ಏನು ಅದರ ಮಹಿಮೆಯನ್ನು ಹೇಳ್ರಿ, ವೆಂಕಟ ಪರ್ವತದ ಮಹಿಮಾ ಏನು ಅಂತ ಕೇಳಿದಾಗ, ವೈಕುಂಠಗಿರಿ ಇದು ಎಲ್ಲಾ ಕಾಲದಲ್ಲೂ ಇರತಕ್ಕಂತಹ ಹೆಸರು. ಒಂದೊಂದು ಯುಗದಲ್ಲಿ ಒಂದೊಂದು ಹೆಸರಾದರೆ ಎಲ್ಲಾ ಯುಗಗಳಿಗೂ ಸೇರಿರ್ತಕ್ಕಂತಹ ಒಂದು ಸಾಮಾನ್ಯ ಹೆಸರು ಏನಪ್ಪಾ ಅಂತಂದ್ರೆ ವೈಕುಂಠ ಪರ್ವತ, ಅದರ ಮಾಹಾತ್ಮ್ಯ. ಮತ್ತು ಅಲ್ಲಿರ್ತಕ್ಕಂತಹ ಪರಮಾತ್ಮ ಅವನಿಗೂ ವೈಕುಂಠ ಅಂತ ಹೆಸರಿದೆ. ಅವನ ಮಹಿಮಾವನ್ನು ಹೇಳಿರಿ ಅಂತ ಕೇಳಿದಾಗ ಶತಾನಂದರು ಹೇಳ್ತಾ ಇದ್ದಾರೆ, ಈ ಪರ್ವತ ಕೃತೆ ವೃಷಾದ್ರಿಂ ವಕ್ಷಂತಿ ತ್ರೇತಾಯಾಂ ಅಂಜನಾಚಲಂ ದ್ವಾಪರೇ ಶೇಷಶೈಲೇತಿ ಕಲೌ ಶ್ರೀ ವೆಂಕಟಾಚಲಂ. ಇದು ಕೃತಯುಗದಲ್ಲಿ ವೃಷಭಾಚಲ ಅಂತ ಹೇಳಿಯೋ, ತ್ರೇತಾಯುಗದಲ್ಲಿ ಇದಕ್ಕೆ ಅಂಜನಾಚಲ ಅಂತ ಹೇಳಿಯೋ, ದ್ವಾಪರ ಯುಗದಲ್ಲಿ ಇದಕ್ಕೆ ಶೇಷಶೈಲ ಶೇಷ ಪರ್ವತ ಅಂತ ಹೇಳುವ ಹೆಸರಿದೆ. ಕಲಿಯುಗದಲ್ಲಿ ಇದಕ್ಕೆ ವೆಂಕಟಾಚಲ ಅಂತ ಅನ್ನುವ ಹೆಸರನ್ನು ಹೇಳ್ತಾ ಇದ್ದಾರೆ. ಒಂದೊಂದು ಯುಗದಲ್ಲಿ ಒಂದೊಂದು ನಾಮಗಳನ್ನ ಜ್ಞಾನಿಗಳು ಹೇಳ್ತಾರೆ. ಜನಕರಾಜ ಕೇಳಿದ, ಮೊದಲು ಹೇಳಿದರಲ್ಲ ಕೃತಯುಗದಲ್ಲಿ ಇದಕ್ಕೆ ವೃಷಭಾದ್ರಿ ಅಂತ ಹೇಳಿ, ಆ ಹೆಸರು ಹೇಗೆ ಅಂತ ಕೇಳಿದಾಗ ಅದಕ್ಕೆ ಶತಾನಂದರು ಇತಿಹಾಸವನ್ನು ಹೇಳ್ತಾರೆ. ವೃಷಭ ಅಂತ ಅನ್ನೋ ಒಬ್ಬ ರಾಕ್ಷಸ ಒಬ್ಬ ಇರ್ತಾ ಇದ್ದ. ಅವನು ಯದ್ಯಪಿ ಸಜ್ಜೀವ, ರಾಕ್ಷಸರಲ್ಲಿ ದೈತ್ಯರಲ್ಲಿ ಕೂಡ ಎಷ್ಟೋ ಸಜ್ಜೀವರನ್ನು ನಾವು ನೋಡ್ತೇವೆ. ಪ್ರಹ್ಲಾದರಾಜರಾಗಲಿ ಅಥವಾ ನಮ್ಮ ನಿರ್ರಿತಿ, ಅವನು ರಾಕ್ಷಸ ಜಾತಿಯೇ, ಆದರೆ ದೇವತಾಗಣದಲ್ಲಿ ತತ್ವಾಭಿಮಾನಿಗಳಲ್ಲಿ ಬರ್ತಾ ಇದ್ದಾನೆ. ಈಗ ಅನೇಕ ದೈತ್ಯರು ಕೂಡ ಸತ್ಸ್ವಭಾವದಲ್ಲಿ ವಿಭೀಷಣ ಇದ್ದಾನೆ. ಯಾಕೆ ರಾವಣ ಕುಂಭಕರ್ಣರು ಕೂಡ ಸಜ್ಜೀವರೇ ತಾನೆ, ಆ ಜಾತಿಯಲ್ಲಿ ಹುಟ್ಟಿದ್ದಾರಷ್ಟೇ. ಅದರಿಂದ ಇವನು ವೃಷಭ ಅಂತನ್ನುವ ರಾಕ್ಷಸ ಸಜ್ಜೀವನೇ ಆಗಿದ್ರೂ ಕೂಡ, ಏನೇ ಜೀವ ಸ್ವಭಾವ ಒಳ್ಳೆದಿದ್ರೂ ಕೂಡ ಆ ಹುಟ್ಟುವ ಜಾತಿ, ಆ ದೇಹದ ಸ್ವಭಾವ ಅದನ್ನು ಅವರು ತೋರಿಸ್ತಾರೆ. ಅದಕ್ಕೆ ಅವನೇನು ಮಾಡಿದ್ದಾನೆ, ಈ ಶೇಷಾಚಲದಲ್ಲಿ ಅವನು ಇದ್ದುಕೊಂಡು ಎಲ್ಲ ಋಷಿಗಳಿಗೂ ಕೂಡ ಬಹಳ ಪೀಡೆಯನ್ನು ಕೊಡ್ತಾ ಇದ್ದ.
ಆ ಎಲ್ಲ ಋಷಿಗಳು ಕೂಡ ಬಹಳ ಅವನಿಂದ ಪೀಡಿತರಾಗಿ ಅವನನ್ನ ವಧ ಮಾಡುವುದಕ್ಕೋಸ್ಕರ, ಆ ವೃಷಭ ಎನ್ನುವ ಅಸುರನನ್ನ ಸಂಹಾರ ಮಾಡುವುದಕ್ಕೋಸ್ಕರ ಪರಮಾತ್ಮನನ್ನ ಶರಣ ಹೊಂದಿದ್ದಾರೆ. ಪರಮಾತ್ಮ ಅವರಿಗೆ ಧೈರ್ಯವನ್ನು ಕೊಟ್ಟಿದ್ದಾನೆ. ಅವನ ಸಂಹಾರವನ್ನು ಮಾಡ್ತೇನೆ ಅಂತ ಹೇಳಿ ಧೈರ್ಯವನ್ನು ಕೊಟ್ಟಿದ್ದಾನೆ. ಆದರೆ ಒಂದು ಸ್ವಾರಸ್ಯ ಏನು ಅಂತಂದರೆ, ಅವನು ರಾಕ್ಷಸ ಸಾಮಾನ್ಯ ಅಲ್ಲ. ಅವನ ಪ್ರತಿ ದಿವಸ ದಿನಕೃತ್ಯ ಹೇಗಿತ್ತು ಅಂತಂದರೆ, ಪ್ರತಿ ದಿವಸ ಈ ತುಂಬುರು ತೀರ್ಥ ಅಂತ ಅಲ್ಲಿದೆ ಆ ಪರ್ವತದಲ್ಲಿ. ಆ ತುಂಬುರು ತೀರ್ಥದಲ್ಲಿ ಪ್ರತಿ ದಿವಸ ಅವನು ಸ್ನಾನವನ್ನ ಮಾಡಿ, ಅವನ ಕೈಯಲ್ಲಿ ಒಂದು ಶಾಲಿಗ್ರಾಮ ಇತ್ತಂತೆ, ನರಸಿಂಹ ಶಾಲಿಗ್ರಾಮ, ದಿವ್ಯವಾಗಿರ್ತಕ್ಕಂತಹ ಕರಾಳವಾದ ಅಧೋಮುಖವಾಗಿರ್ತಕ್ಕಂತಹ ಒಂದು ನರಸಿಂಹ ಶಾಲಿಗ್ರಾಮ. ಅದನ್ನು ಪ್ರತಿ ದಿವಸ ಅವನು ಪೂಜೆಯನ್ನು ಮಾಡ್ತಾ ಇದ್ದಾನೆ. ಪೂಜೆಯನ್ನು ಮಾಡೋ ಕಾಲಕ್ಕೆ ನೋಡ್ರಿ, ಆ ಜಾತಿಗೆ ತಕ್ಕಂತೆ ಅವರವರು ಪೂಜೆಯನ್ನು ಮಾಡ್ತಾರೆ. ಬ್ರಾಹ್ಮಣರು ಪೂಜೆ ಮಾಡಿದ್ರೆ ಏನ್ ಮಾಡ್ತಾರೆ? ಏನೋ ಹಣ್ಣು ಹಂಪಲ ನೈವೇದ್ಯ ಕೊಡ್ತಾರೆ. ರಾಕ್ಷಸ ಪೂಜೆ ಮಾಡಿದ್ರೆ ಹೇಗೆ ಮಾಡ್ತಾನೆ? ಈ ಬೇರೆಯವರ ತಲೆಯನ್ನು ಕೊಯ್ದು ಹಾಕಿಲ್ಲ ಅವ, ತನ್ನ ತಲೆಯನ್ನೇ ಸ್ವಶಿರಶ್ಛೇದ, ತನ್ನ ತಲೆಯನ್ನೇ ಛೇದನ ಮಾಡಿ ಅದನ್ನ ಸಮರ್ಪಣೆ ಮಾಡ್ತಾ ಇದ್ದಾನಂತೆ. ಇದು ರುದ್ರದೇವರ ಚರಿತ್ರದಲ್ಲಿ ಹೇಳ್ತಾರಲ್ಲ, ಏನೋ ವಿಷ್ಣುವಂತೆ ಅವರು ಹೇಳ್ತಾರೆ, ಕಣ್ಣನ್ನು ತೆಗೆದು ಇಡ್ತಾ ಇದ್ದ ಅಂತ ಅವನೊಬ್ಬ, ಅದು ವಿಷ್ಣುವಂತೆ ಹೇಳ್ತಾರೆ ಅವರು. ಆಮೇಲೆ ಮತ್ತು ಒಂದು ಕಣ್ಣನ್ನು ಇಟ್ಟು ಇನ್ನೊಂದು ಕಣ್ಣನ್ನು ಇಟ್ಟ ರುದ್ರದೇವರು ಅನುಗ್ರಹ ಮಾಡಿದರು ಅಂತೆಲ್ಲ ಹೇಳ್ತಾರಲ್ಲ. ಹಾಗೆ ಇವನೇನ್ ಮಾಡಿದ್ದಾನೆ ಅಂತಂದ್ರೆ, ಪ್ರತಿ ದಿವಸ ನರಸಿಂಹದೇವರಿಗೆ ಪೂಜೆಯನ್ನ ಮಾಡಿ ನೈವೇದ್ಯಕ್ಕೋಸ್ಕರ ತನ್ನ ಶಿರಸ್ಸನ್ನೇ ಛೇದನ ಮಾಡಿ ಅದನ್ನ ನೈವೇದ್ಯಕ್ಕೆ ಇಡ್ತಾ ಇದ್ದ. ದೇವರಿಗೆ ತಲೆಯನ್ನೇ ನೈವೇದ್ಯ ಕೊಟ್ಟದರ ಪ್ರಭಾವದಿಂದ ಮತ್ತು ಇನ್ನೊಂದು ತಲೆ ಅವನಿಗೆ ಬರ್ತಾ ಇತ್ತಂತೆ. ಏನು ಆಶ್ಚರ್ಯ ನೋಡ್ರಿ, ನಾವು ನಖವನ್ನು ತೆಗೆದರೆ ನಖ ಮತ್ತು ಬರ್ತದ, ಕೂದಲನ್ನು ತೆಗೆದರೆ ಕೂದಲು ಮತ್ತು ಬರ್ತದ. ಆದರೆ ತಲೆಯನ್ನೋ ಕೈಯನ್ನೋ ತೆಗೆದರೆ ತಲೆ ಕೈ ಮತ್ತೆ ಬರೋದಿಲ್ಲ. ಅದು ಅವನಿಗೆ ಬರ್ತಾ ಇತ್ತು. ದೇವರಿಗೆ ಸಮರ್ಪಣೆ ಮಾಡಿದ ಪ್ರಭಾವದಿಂದ ಪ್ರತಿ ದಿವಸ ತಲೆಯನ್ನ ತೆಗಿತಾ ತೆಗಿತಾ ಹೊಸ ಹೊಸ ತಲೆಗಳು ಅವನಿಗೆ ಬರ್ತಾ ಇದೆ. ಸಾಮಾನ್ಯ ನಾವು ಹೇಳೋದುಂಟು, ಅವನಿಗೆ ತಲೆ ಕೆಟ್ಟಿದೆ ಎಂದು ನಾವು ಹೇಳ್ತೇವೆ ಸಾಮಾನ್ಯವಾಗಿ. ಇವನಿಗೆ ನೋಡ್ರಿ ಹೊಸ